अगमपि जनियोगं प्रापद ईश्वरीययोगात् अगतिकगतिमत्तां प्रापदेकं ह्यनेकं विविधविषयधर्मग्राहि मुग्धेक्षणानां प्रणतभयविहन्तृ ब्रह्मयत्तन्नतोऽस्मि यो विश्वात्मा विविधविषयान् प्राश्यभोगान् स्थविष्ठान् पश्चाच्चान्यान् स्वमतिविभवान् स्वेन ज्योतिषा स्वेन सूक्ष्मान् सर्वानेतान् पुनरपि शनैः स्वात्मनि स्थापयित्वा हित्वा सर्वान् विशेषान् विगतगुणगणपात्वसौ न स्तुरीयः। ओं नमो ब्रह्मादिभ्यो ब्रह्मविद्या संप्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। ज्ञानघन प्रत्यगर्थो ब्रह्मैवाहमस्मि ब्रह्मैवाहमस्मि। श्री श्री सच्चिदानंदेन्द्र सरस्वती सद्गुरुभ्यो नमः। शंकर भगवत् पूज्यपाद सद्गुरुभ्यो नमः। ತತ್ವ ಜಿಜ್ಞಾಸುಗಳಲ್ಲಿ ಪ್ರಾರ್ಥನೆ ಈ ದಿನ ಈಗ ಆರಂಭವಾಗ್ತಾ ಇದೆ. ಕಾರ್ಯಕಾರಣ ಪ್ರಕ್ರಿಯೆ ಎಂಬ ಕ್ರಮದಿಂದ ಪರಮಾರ್ಥ ಸತ್ಯವನ್ನ, ಪರಮಾತ್ಮನ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕೋಸ್ಕರವಾಗಿ ಮೊದಲನೇ 2 ಪ್ರವಚನದಲ್ಲೂ ಕೂಡ ತಪ್ಪು ತಿಳುವಳಿಕೆಯೇ ಅನರ್ಥಕ್ಕೆ ಕಾರಣ. ಆ ತಪ್ಪು ತಿಳುವಳಿಕೆಯಿಂದ ಕೂಡಿದ ನಾನು ಅನ್ನುವಂತಹ ಪ್ರೇಮದಿಂದಲೇ ನಮ್ಮ ಜೀವನದ ಎಲ್ಲ ಅನರ್ಥಗಳು ಆಗಿವೆ ಅನ್ನೋದನ್ನು ಹೇಳಿದ್ದಾಯಿತು. ಈಗ ಇಲ್ಲಿಂದ ಮುಂದೆ ತಪ್ಪು ತಿಳುವಳಿಕೆಗೆ ಸರಿಯಾದ ತಿಳುವಳಿಕೆಯನ್ನು ಪಡ್ಕೊಳ್ಳೋದು ಅಂತ ನಮಗೆ ಗೊತ್ತಾದ ಮೇಲೆ ಸರಿಯಾದ ತಿಳುವಳಿಕೆಗೆ ವಿಚಾರ ವಿವೇಕ ಅನ್ನೋದು ಪ್ರಧಾನ ಅಂತ ನಾವು ತಿಳ್ಕೊಂಡಿರೋದ್ರಿಂದ ಈಗ ವಿಚಾರವನ್ನು ವಿವೇಕವನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಈಗ ಪ್ರಧಾನವಾಗಿ ನಮ್ಮ ಬುದ್ಧಿಯೇ ಈಗ ಮುಖ್ಯ. ಈಗ ವಿವೇಕ ಎಷ್ಟು ಜೋರಾಗಿದೆ ನಮಗೆ, ಬರೀ ನಂಬಿಕೆಯಲ್ಲ, ಅನುಭವ ಪ್ರಧಾನವಾದ ಒಪ್ಪಿಗೆ ಅಂತ ಹೇಳ್ತೇನೆ. ಅನುಭವದಿಂದ ಕಂಡ ಮೇಲೆ ಅದನ್ನು ಒಪ್ಕೊಳ್ಬೇಕು, ಬರೀ ನಂಬ್ಕೊಳ್ಳೋದಲ್ಲ. ಆದ್ದರಿಂದ ಅನುಭವವನ್ನೇ ಪ್ರಧಾನವಾಗಿಟ್ಕೊಂಡು ಕಾರ್ಯಕಾರಣ ಪ್ರಕ್ರಿಯೆಯನ್ನು ಹಿಡಿದು ಪರಮಾರ್ಥ ಸ್ವರೂಪವನ್ನ, ಪರಮ ಸತ್ಯದ ಸ್ವರೂಪವನ್ನ ನಾವು ತಿಳ್ಕೊಂಡಾಗ ನಮಗೆ ಈಗ ಏನು ಅನರ್ಥ ಕಾರಣವಾಗಿದೆ, ಆ ತಪ್ಪು ತಿಳುವಳಿಕೆಯ ಪ್ರೇಮ ರೂಪವಾದ ಅಧ್ಯಾಸ, ಅಂದರೆ ದೇಹಾದಿಗಳಲ್ಲಿರುವ ಅಧ್ಯಾಸ, ಅದು ಹೊರಟೋಗತ್ತೆ ಅನ್ನೋ ದೃಷ್ಟಿಯಿಂದ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಅನುಭವ ಪ್ರಧಾನವಾದ ಮೇಲೆ ಅನುಭವದಿಂದ ಕಂಡ ನಿಯಮವನ್ನೇ ನಾವು ಆಧಾರವಾಗಿ ಇಟ್ಕೋತೀವಿ. ಪ್ರಕ್ರಿಯೆ, ಕಾರ್ಯ, ಕಾರಣ. ಈಗ ಇಲ್ಲಿ ಬಳಸ್ತಾ ಇದೀವಲ್ಲ ಕಾರ್ಯ ಕಾರಣ ಅನ್ನೋ ಪದವನ್ನ, ಇದು ಲೋಕದಲ್ಲಿ ಬಳಸೋ ಅರ್ಥವೂ ಇದೆ, ಹೆಚ್ಚಿನ ಅರ್ಥವೂ ಇದೆ. ಲೋಕದಲ್ಲಿ ಬಳಸೋ ಹಾಗೆ ಒಂದು ಕಾರ್ಯ ಹುಟ್ಟಬೇಕಾದ್ರೆ ಅದಕ್ಕೆ ಕಾರಣಗಳು ಬೇಕು. ಈ ಕಾರ್ಯಕಾರಣ ಭಾವ ಲೋಕದಲ್ಲಿ ಎಲ್ಲೆಲ್ಲೂ ಕಂಡಿದೆ. ಪ್ರತಿಯೊಬ್ಬ ಮನುಷ್ಯನು ಬುದ್ಧಿವಂತನಾದವನು ಏನು ಕಾರ್ಯವನ್ನು ಕಂಡ್ರು ಅದರಿಂದ ಕಾರಣವನ್ನ ಕಂಡು ಹಿಡ್ಕೋತಾನೆ. ಈ ಕಾರಣವನ್ನು ಕಂಡು ಹಿಡ್ಕೊಳ್ಳುವಾಗ ಮುಖ್ಯವಾಗಿ ಕಾರ್ಯಕ್ಕೆ ಯಾವುದು ಕಾರಣವೋ ಅದು ಉಪಾದಾನ ಕಾರಣ ಅಂತ ಒಂದು ಪದವನ್ನು ಸೇರಿಸ್ಕೋಬೇಕು. ಯಾಕೆಂದ್ರೆ ಒಂದು ಕಾರ್ಯ ನಡೀಬೇಕಾದ್ರೆ ಅದಕ್ಕೆ ಅನೇಕ ಕಾರಣಗಳು ಬೇಕಾಗತ್ತೆ. ಲೋಕದೊಳಗೆ ಇಲ್ಲಿ 3 ಭಾಗ ಮಾಡ್ಕೊಳ್ತಾನೆ. ಪ್ರಪಂಚದ ಒಳಗೆ ನಡೆಯುವ ಕಾರ್ಯಕಾರಣ ಭಾವ, ಅಖಂಡ ವಿಶ್ವಕ್ಕೆ ನಡೆಯುವಂತಹ ಕಾರ್ಯಕಾರಣ ಭಾವ, ಇನ್ನು ಪರಮಾರ್ಥ ತತ್ವಕ್ಕೂ ವಿಶ್ವಕ್ಕೂ ಇರುವಂತಹ ಕಾರ್ಯಕಾರಣ ಭಾವ. ಇದರಲ್ಲಿ ಯಾತಕ್ಕೆ ಅಂದ್ರೆ ನಿಯಮಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಅನುಭವದಿಂದ ಕಂಡ ನಿಯಮವನ್ನ ನಾವು ಎಲ್ಲ ಕಾರ್ಯಕಾರಣ ಭಾವಕ್ಕೂ ಅಪ್ಲೈ ಮಾಡ್ತೀವಿ ಅಂದ್ರೆ ಹೊಂದಿಸ್ತಾ ಹೋಗ್ತೀವಿ. ಈಗ ಪ್ರಪಂಚದೊಳಗೆ ಮೊದಲು ಅನುಭವದಿಂದ ಏನು ಕಾರ್ಯಕಾರಣ ಭಾವ ಕಂಡಿದೆ, ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಿಯಮವನ್ನ ಯೋಚನೆ ಮಾಡಬೇಕಾದ್ರೆ ಯಾವಾಗಲೂ ನಮ್ಮ ಅನುಭವ ಏನು ಕೇಳುತ್ತೆ ಅಂದ್ರೆ ದೃಷ್ಟಾಂತ ಕೊಡು, ದೃಷ್ಟಾಂತ ಆದ್ಮೇಲೆ ನಿಯಮ ಹೇಳ್ತೇನೆ ಅಂತ ಹೇಳುತ್ತೆ. ದೃಷ್ಟಾಂತವನ್ನು ನೀವು ಅಕ್ಕಿ ಅನ್ನ ದೃಷ್ಟಾಂತ ತಗೋತೀರೋ, ಅಥವಾ ಮಣ್ಣು ಮಡಿಕೆ ದೃಷ್ಟಾಂತ ತಗೋತೀರೋ, ಹತ್ತಿ ಬಟ್ಟೆ ದೃಷ್ಟಾಂತ ತಗೋತೀರೋ, ಯಾವುದಾದ್ರೂ ತಗೊಳ್ಳಿ, ಪರವಾಗಿಲ್ಲ. ದೃಷ್ಟಾಂತದಲ್ಲೇನು ಇಂಥದ್ದು ಅಂತ ಆಗ್ರಹ ಇಲ್ಲ. ಆದ್ರೆ ಒಂದು ತಗೊಂಡ ಮೇಲೆ ಅದರ ಎಲ್ಲ ವಿಚಾರವನ್ನು ಮಾಡಿ ಒಂದು ಕಾರ್ಯ ಕಾರಣ ಭಾವ ಇರಬೇಕಾದ್ರೆ ಹೀಗಿರಬೇಕು ಅನ್ನೋ ನಿಯಮವನ್ನು ನಾವು ಮಾಡ್ಕೊಳ್ಳಬೇಕು. ಈಗ ಮೊದಲು ಯಾವುದೊಂದು ದೃಷ್ಟಾಂತ, ಅಕ್ಕಿಯನ್ನ ದೃಷ್ಟಾಂತ ತಗೊಂಬೇಡ. ಮಣ್ಣು ಕುಡಿಕೆ ಪ್ರಸಿದ್ಧ, ಅಕ್ಕಿಯನ್ನ ತಗೊಂಡ್ರು ಏನು ತಪ್ಪೇನಿಲ್ಲ. ಅಕ್ಕಿಯು ಅನ್ನವಾಗ್ತಾ ಇದೆ, ಅನ್ನ ಅನ್ನೋದೇನೋ ಕಾರ್ಯ, ಅಕ್ಕಿ ಅನ್ನೋದು ಕಾರಣ. ಇದು ಉಪಾದಾನ ಕಾರಣ ಅನ್ನೋದು ಒಪ್ಕೊಂಡಾಗ ಅಕ್ಕಿ ಅನ್ನವಾಗೋದಕ್ಕೆ ಇನ್ನು ಬೇರೆ ಕಾರಣಗಳು ಬೇಕು. ಯಾವ್ದು ಬೇಕೋ? ನೀರು ಬೇಕೋ, ಪಾತ್ರೆ ಬೇಕೋ, ಒಲೆ ಬೇಕೋ, ಮಾಡೋರು ಬೇಕೋ. ಇದಕ್ಕೆ
ಬಾಕಿ ಇದನ್ನೆಲ್ಲ ಒಂದೇ ರಾಶಿ ಹೇಳೋ ಪದ್ಧತಿ ಇದೆ, ಎರಡು ರಾಶಿ ಮಾಡೋದು ಉಂಟೆ. ಒಂದೇ ರಾಶಿ ಅಂತ ಹೇಳುವಾಗ ನಿಮಿತ್ತ ಕಾರಣ ಅಂತ ಅಷ್ಟೇ ಹೇಳ್ಬಿಡ್ತೀವಿ. ಎರಡು ರಾಶಿ ಮಾಡಿದ್ರೆ ಅಂದ್ರೆ ಉಳಿದದ್ದನ್ನ ಕೆಲವು ಸಹಕಾರಿ ಕಾರಣ ಅಂತೂ ಕೆಲವು ನಿಮಿತ್ತ ಕಾರಣ ಅಂತೂ ಮಾಡ್ತೀವಿ. ಯಾಕೆ ಅಂದ್ರೆ ಈ ಅಡಿಗೆ ಮಾಡೋರು ನಿಮಿತ್ತ ಕಾರಣ, ಇನ್ನು ಉಳಿದ ಸಾಮಗ್ರಿಗಳಿದೆಯಲ್ಲ ಅದು ಸಹಕಾರಿ ಕಾರಣ, ಅಕ್ಕಿ ಮಾತ್ರ ಉಪಾದಾನ ಕಾರಣ. ಈಗ 3 ಭಾಗ ಮಾಡ್ತೀವಿ. ನಮಗೆ 3, 2 ಮುಖ್ಯ ಅಲ್ಲ, ಪ್ರಧಾನವಾಗಿ ಉಪಾದಾನ ಕಾರಣ ಮುಖ್ಯ. ಈ ಉಪಾದಾನ ಕಾರಣವಾದ ಅಕ್ಕಿ ಅನ್ನವಾಗೋದಕ್ಕೆ ನಿಮಿತ್ತ ಕಾರಣ ಅಕ್ಕಿಯೇ ಆಗೋದಿಲ್ಲ, ಬೇರೆಯವರಾಗಬೇಕು ಅಂತ ನಿಯಮ ಮಾಡಬೇಕಲ್ವಾ. ಇದು ಒಂದು ನಿಯಮ ಬಂತು. ಆ ನಿಮಿತ್ತ ಕಾರಣದಲ್ಲಿ ಅಡಿಗೆಯವರು ಮಾತ್ರ ಚೇತನ ಆಗಿರಬೇಕು, ಅಚೇತನ ನಿಮಿತ್ತ ಕಾರಣ ಆಗಲ್ಲ. ನೆನಪಿಟ್ಕೋಬೇಕು. ಒಂದೊಂದು ನಿಯಮವನ್ನು ನೀವು ಹೀಗೇ ಹೇಳ್ತಾ ಹೋಗಬೇಕು. ನಿಮಿತ್ತ ಕಾರಣವಾದವನು ಚೇತನವಾಗಬೇಕು, ನಿಮಿತ್ತ ಕಾರಣ ಉಪಾದಾನ ಕಾರಣಕ್ಕಿಂತ ಬೇರೆಯಾಗಿರಬೇಕು, ಉಪಾದಾನ ಕಾರಣದಲ್ಲಿ ಕ್ರಿಯೆ ನಡಿಬೇಕು. ಸುಮ್ಮನೆ ಆಗ್ಬಿಡಲ್ಲ, ಅಕ್ಕಿ ಇಟ್ಬಿಟ್ರೆ ಅನ್ನ ಆಗ್ಬಿಡತ್ತಾ, ಅದರಲ್ಲಿ ಒಂದಷ್ಟು ಕ್ರಿಯೆ ನಡಿಬೇಕು. ಆ ಕ್ರಿಯೆಗಳು ನಡೆದಾಗ ಅದು ಕಾರ್ಯವಾಗತ್ತೆ. ಆ ಕ್ರಿಯೆ ನಡಿಬೇಕು ಅಂತ ಆದ್ಮೇಲೆ ಕ್ರಿಯೆಗೆ ಬೇಕಾದ ಟೈಮ್ ಬೇಕಲ್ವಾ, ಕಾಲ ಇಲ್ಲೇ ಆಗತ್ಯ. ಅಂದ್ರೆ ಒಂದು ಕಾರಣ ಕಾರ್ಯರೂಪವನ್ನ ಪಡೆಯಬೇಕಾದ್ರೆ, ಕಾರ್ಯವಾಗಿ ಹುಟ್ಟಬೇಕಾದ್ರೆ ಆ ಕಾರಣದಲ್ಲಿ ಬೇರೆದಾದ ನಿಮಿತ್ತ ಕಾರಣಗಳು ಬೇಕು, ಒಬ್ಬ ಚೇತನ ಬೇಕು, ಒಂದು ಮೂಲ ವಸ್ತು ಬೇಕು, ಕಾಲಗಳು ಬೇಕು, ದೇಶನೂ ಬೇಕು. ದೇಶಕ್ಕೆ ಇಷ್ಟೂ ಒಳಗಿನ ವಸ್ತುಗಳಲ್ಲಿರುವ ನಿಯಮಗಳು. ಈ ನಿಯಮಗಳನ್ನು ಇಟ್ಕೊಂಡು ನಾವು ಲೋಕದಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ಒಂದು ಕಾರ್ಯವನ್ನು ಪಡ್ಕೊಳ್ತೀವಿ. ಇದು ಲೋಕಪ್ರಸಿದ್ಧವಾದ ನಿಯಮ. ನಮಗೆ ಈ ನಿಯಮ ಏನಾಗ್ಬಿಟ್ಟಿದೆ ಅಂದ್ರೆ, ಮನುಷ್ಯನಿಗೆ ಇಷ್ಟೇ ಅರ್ಥ ಗೊತ್ತಿದ್ರೆ ಇದನ್ನು ಮುಂದಕ್ಕೆ ಹೋದಾಗ ಎಲ್ಲ ಕಡೆಯಲ್ಲೂ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈಗ ಈ ಜಗತ್ತು ಹುಟ್ಟಿದೆ ಅಂತ ಹೇಳಿದ್ರೆ ಈ ಜಗತ್ತಿಗೆ ಒಂದು ಉಪಾದಾನ ಕಾರಣ ಬೇಕೋ, ಅದು ಯಾವ್ದಾದ್ರು ಆಗಲಿ. ಆಮೇಲೆ ಅದಕ್ಕೊಂದು ನಿಮಿತ್ತ ಕಾರಣ, ಆಮೇಲೆ ಅದಕ್ಕೊಂದು ಕಾಲ, ಅದಕ್ಕೊಂದು ದೇಶ, ಅದಕ್ಕೊಂದು ಕ್ರಿಯೆ ಬೇಕೋ. ಇಷ್ಟು ಬೇಕು ಅಂತ 5 ಬೇಕು ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ನಮ್ಮ ಬುದ್ಧಿ ಸೋತಿದೆ ಅಂತ ಗೊತ್ತಾಗಿಲ್ಲ ನಮಗೆ. ಏನಾಗ್ಬಿಟ್ಟಿದೆ ಅಂದ್ರೆ, ಜಗತ್ತು ಹುಟ್ಟೋದು, ಜಗತ್ತೊಳಗಿರೋ ವಸ್ತು ಹುಟ್ಟೋದು ಒಂದೇ ಥರ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ಜಗತ್ತು ಏನು ಮಾಡ್ಕೊಂಡಿದೆ ಅಂದ್ರೆ, ತನ್ನೊಳಗೆ ಕಾಲ ಇಟ್ಕೊಂಡಿದೆ. ಜಗತ್ತು ಒಂದು ದೊಡ್ಡ ಚೀಲದೊಳಗೆ ಕಾಲ ಇದೆ. ಈ ಜಗತ್ತು ಹುಟ್ಟೋಕೆ ಕಾಲನ ಹೊರಗೆ ತಗೊಳ್ಳೋ ಇನ್ನು ಹುಟ್ಟೇ ಇಲ್ಲ ಕಾಲ. ಜಗತ್ತು ಹುಟ್ಟಿದ ಮೇಲೆ ಕಾಲ ಹುಟ್ಟಬೇಕು. ಹುಟ್ಟದೇ ಇರೋ ಕಾಲವನ್ನು ತಗೊಂಡು ಜಗತ್ತಿನಲ್ಲಿ ಹುಟ್ಟೋ ಕ್ರಿಯೆ ಮಾಡೋಕ್ಕೋಸ್ಕರ ಕಾಲದಿಂದ ಯಾವತ್ತು ಜಗತ್ತು ಹುಟ್ಟಿದೋ ಅಂತ ಯಾರಾದ್ರೂ ಕೇಳಿದ್ರೆ ಉತ್ತರ ಹೇಳ್ತೀವೋ ಇಲ್ವಾ? ಹೇಳಕ್ ಹೋಗ್ತಾರೋ ಇಲ್ವಾ? ಜಗತ್ತು ಯಾವತ್ತು ಹುಟ್ಟಿದೆ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಒಬ್ರು ಏನ್ ಹೇಳ್ತಾರೆ, ನಾನು ಮೊನ್ನೆ ನಮ್ಮೂರಾಗ ಬಂದು ಹೇಳಿದ್ರು, ನಮ್ಮ ವಿಜ್ಞಾನದ ಪ್ರಕಾರ 500 ಕೋಟಿ ವರ್ಷಗಳಾಯಿತು ಅಂದ್ರು. ನಾನು ಸುಮ್ಮನಿದ್ದೆ, ನಾನು ಅಲ್ಲೇ ಕೂತಿದ್ದೆ, ಏನು ಮಾತಾಡಲಿಲ್ಲ. ಯಾಕೆಂದ್ರೆ ಅವ್ರ ಪ್ರಕಾರ ಜಗತ್ತು ಅಂದ್ರೆ ನಾವು ಅಂದ್ಕೊಂಡ ಹಾಗಲ್ಲ. ನಾವು ಜಗತ್ತು ಅಂದ್ರೆ ದೇಶಕಾಲ ಸಹಿತವಾದ ಜಗತ್ತು. ಅವ್ರ ಜಗತ್ತು ಅಂದ್ರೆ ಸಣ್ಣದು, ಈ ಭೂಮಿ ಅಂತ ಏನೋ ಒಂದು ಇಟ್ಕೊಂಡಿವೆ ಸಣ್ಣದನ್ನ, ಆ ಭೂಮಿ ಹುಟ್ಟಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ 500 ಕೋಟಿ ವರ್ಷ ಆಯ್ತು ಅವ್ರು ಹೇಳಿದ್ರೆ ನಿಮ್ಗೆ ಅನುಭವ ಇದೆಯೋ ಅಂತ ಕೇಳಿ ನೀವು ಅವ್ರನ್ನ. ಅನುಭವದಿಂದ ಹೇಳಿ ಸ್ವಾಮಿ, ಅನುಭವದಲ್ಲಿ ನಿಮ್ಗೆ 500 ಕೋಟಿ ವರ್ಷ ಕಾಲದ ಗೊತ್ತಾಗತ್ತಾ? ಆದ್ರಿಂದ ಯಾವಾಗ ಜಗತ್ತು ಹುಟ್ಟಿತು ಅಂತ ಕೇಳೋ ಪ್ರಶ್ನೆ ನಮ್ಮ ಪ್ರಕಾರ ಸರಿಯಲ್ಲ. ಯಾಕೆ ಸರಿಯಲ್ಲ ಗೊತ್ತಾಯ್ತಾ? ಯಾವಾಗ ಕಾಲ ಜಗತ್ತಾಗಿದೆ, ಇನ್ನು ಕಾಲ ಬಂದಿಲ್ಲ ಯಾವಾಗ ಅಂತ ಕೇಳೋಕೆ. ಇದು ನಮ್ಮ ಮೂಲದಲ್ಲಿ ಒಳಗಡೆ ಇರೋ ತಪ್ಪು. ಎಲ್ಲಿದ್ರೆ ಜಗತ್ತು ಒಳಗೆ ಒಂದು ನಿಯಮ ಮಾಡ್ಕೊಂಡವಲ್ಲ ಮುಂಚೆ, ಅದು ನಿಯಮವನ್ನು ಇಡೀ ಜಗತ್ತಿಗೆ ಹಾಕ್ಬಿಟ್ವಿ. ಆದ್ರಿಂದ ಒಂದು ಕಾರ್ಯಕಾರಣ ನಿಯಮವನ್ನು ನೀವು ಯೋಚನೆ ಮಾಡುವಾಗ ಒಳಗಿನ ನಿಯಮಕ್ಕೂ ಹೊರಗಿನ ಇಡೀ ಜಗತ್ತಿನ ನಿಯಮಕ್ಕೂ ಎಷ್ಟೋ ವ್ಯತ್ಯಾಸ ಇದೆ ಎಂದು ನೀವೇ ಒಪ್ಕೋಬೇಕು. ಇನ್ನೂ 2-3 ಪ್ರಶ್ನೆ ಇದೆ. ಒಂದೇ ಅಲ್ಲ, ಕಾಲ ಒಂದೇ ಅಲ್ಲ. ಈ ಕಾಲ ಜೊತೆಲಿ ಕ್ರಿಯೆ ಜಗತ್ತೊಳಗಿದೆಯೋ ಜಗತ್ತಿಂದ ಹೊರಗಿದೆಯಾ? ಜಗತ್ತು ಒಳಗಡೆ ಇದೆ. ಜಗತ್ತು ಬಂದ ಮೇಲೆ ಒಳಗಡೆ ಕ್ರಿಯೆ ಶುರುವಾಗತ್ತೆ. ಹುಟ್ಟೋದೇನೋ ಕ್ರಿಯೆ. ಈಗ ಜಗತ್ತು ಹುಟ್ಟೋ ಕ್ರಿಯೆ, ಜಗತ್ತು ಒಳಗಡೆ ಇದ್ದದ್ದು ಜಗತ್ತು ಹುಟ್ಟಬೇಕೋ ಇಲ್ವಾ? ಜಗತ್ತು ಹುಟ್ಟುವ ಕ್ರಿಯೆಯಿಂದ ಆದಮೇಲೆ ಜಗತ್ತು ಉಂಟಾಯ್ತೋ, ಹುಟ್ಟೋ ಕ್ರಿಯೆ ಇಲ್ಲೇನೇ ಜಗತ್ತು ಉಂಟಾಯ್ತೋ? ಬಹಳ ಕಷ್ಟ ನಮ್ಮ ಬುದ್ಧಿಗೆ ಹಾಗಾದ್ರೆ ಈಗ ಜಗತ್ತು ಹುಟ್ಟಿತು ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ ಮಾಡಬೇಕು. ನಮ್ಮ ಗುರುಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಮಾತನ್ನು ನೀವು ನೆನ್ಪಿಟ್ಕೊಳ್ಳಿ. ಕಾರಣ ಅಂತಾಗಲಿ ಹುಟ್ಟು ಅಂತಾಗಲಿ ಏನು ಜಗತ್ತೊಳಗೆ ನಾವು ಬಳಸ್ತಾ ಇದೀವೋ ಅದೇ ಪದವನ್ನ ವೇದಾಂತದಲ್ಲಿ ಬಳಸಿದ್ರೆ
ಅದೇ ಅರ್ಥ ಅಲ್ಲ. ಪ್ರಮಾಣ ಅನ್ನೋ ಪದಕ್ಕಾಗ್ಲಿ ಕಾರಣ ಅನ್ನೋ ಪದಕ್ಕಾಗ್ಲಿ ಯಾವ ಅದೇ ಅರ್ಥ ಅಲ್ಲ. ನೀವು ಬುದ್ಧಿಯಲ್ಲಿ ಏನಾಗುತ್ತೆ ನಮ್ಗೆ ಹೌದು ನಮ್ಮ ಪ್ರಕಾರ ಹುಟ್ಟು ಅಂದ್ರೆ ಹೀಗೆ ಹೀಗೆ ಹುಟ್ಟಬೇಕು ಅಂತ ದೃಷ್ಟಾಂತದಿಂದ ಒಂದು ನ್ಯಾಯವನ್ನ ಮಾಡಿಕೊಂಡು ಅಂದ್ರೆ ನಿಯಮ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ತಾ ಹೋಗೋದು. ಇದಕ್ಕೆ ಹೆಸರು ಆನುಮಾನಿಕರು ಅಂತ. ಆನುಮಾನಿಕರು ಅಂದ್ರೆ ಅನುಮಾನದಿಂದ ಕಾಣ ಹೊರಟವರು. ಇಷ್ಟು ದೊಡ್ಡ ಜಗತ್ತು ಹುಟ್ಟಬೇಕಾದ್ರೆ ಒಬ್ಬ ಅನುಮಾನ ಊಹೆ ಅಂತ, ಅನುಮಾನ ಡೌಟ್ ಅಲ್ಲ, ವಿಷಯ ಅಲ್ಲ. ಈ ಜಗತ್ತನ್ನ ಹುಟ್ಟಿಸಿದವನು ಈಶ್ವರ ಅಂತ ಕೆಲವರು ಹೇಳ್ತಾರೆ. ಆ ಈಶ್ವರ ತಾನೇ ಜಗತ್ತಾದ್ನೋ ಬೇರೆ ಇದ್ನ? ಈಗ ಹೇಳಿ, ಏನ್ ಹೇಳ್ತೀರಾ? ಈಶ್ವರನೇ ಜಗತ್ತಾಗ್ಬಿಟ್ರೆ ಏನಾಗತ್ತೆ? ಅಕ್ಕಿ ಅನ್ನಾದ ಹಾಗೆ ಈಶ್ವರನೇ ಜಗತ್ತಾದ್ರೆ ಏನಾಗತ್ತೆ? ಮತ್ತೆ ಅಕ್ಕಿ ಸಿಗಲ್ಲ. ಈಶ್ವರ ಮುಗ್ದೇ ಹೋದ, ಕಥೆನೇ ಹೋಯ್ತು ಈಶ್ವರಂದು. ಹಾಗಾಗ್ಬಿಡತ್ತೆ. ಹೋಗ್ಲಿ, ಈಶ್ವರ ಜಗತ್ತಾಗಲಿಲ್ಲ, ಈಶ್ವರ ಬೇರೆ ಇದ್ದ, ಅವನು ಚೇತನ ಆದ್ರಿಂದ ಯಾವುದೋ ಒಂದನ್ನು ತಗೊಂಡು ಜಗತ್ ಮಾಡ್ದ ಅಂತ ನೀವು ಹೇಳಿದ್ರೆ ಇಟ್ಕೊಳ್ಳಿ. ಅವಾಗ ಏನ್ ಪ್ರಶ್ನೆ ಬರ್ತದ? ಆ ಏನ್ ತಗೊಂಡು ಅದು ಹುಟ್ಟುತ್ತಾ ಇಲ್ವಾ? ಆ ಜಗತ್ತು ಒಳಗಿದೆಯೋ ಹೊರಗಿದೆಯೋ? ಅದು ಹುಟ್ಟದೆ ಹಾಗೆ ಇದ್ದು ಬಿಟ್ಟಿತ್ತ? ಅದು ಯಾವುದನ್ನ ಹುಟ್ಟಿತೋ? ಪ್ರಶ್ನೆ ಮಾಡ್ತಾ ಹೋದ್ರೆ ಉತ್ತರ ಸಿಗಲ್ಲ. ಅಲ್ಲೆಲ್ಲೂ ಹೂವು ಸಿಗಲ್ಲ ನಮ್ಗೆ. ಈ ಜಗತ್ತಿಂದ ಹೊರಗಿರುವಂತ ಒಬ್ಬ ಈಶ್ವರ ಅವನು ನಿಧಾನ ಇದ್ರ ನಮ್ಮ ಅನುಭವದಿಂದ ನೋಡಕ್ ಬರುತ್ತೆ. ಈಗ ನಾವು ಹೇಳ್ತಾ ಇರೋದು ಸ್ವಾನುಭವಕ್ಕೆ ಸಿಗುವ ಕಾರ್ಯಕಾರಣ ಪ್ರಕ್ರಿಯೆ, ಸುಮ್ಮನೆ ಕಟ್ಟುಕತೆ ಅಲ್ಲ. ಪುರಾಣದ ಕಥೆ ಅನ್ನೋ ಶಬ್ದಕ್ಕೆ ಬರೀ ನಂಬಿಕೊಳ್ಳುವಂತಹ ಮಾತಲ್ಲ ಅಂತ. ಪುರಾಣದ ಬಗ್ಗೆ ನನಗೆ ಕೀಳಭಿಪ್ರಾಯ ಇಲ್ಲ, ಆ ವಿಚಾರ ಬೇರೆ. ಈಗ ಈ ಕಾರ್ಯಕಾರಣ ಪ್ರಕ್ರಿಯೆಯನ್ನು ನಾವು ಏನು ನಿಯಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಇದನ್ನ ಎಲ್ಲಿ ಎಲ್ಲಿ ನಿಯಮವನ್ನು ಬದಲಾಯಿಸ್ಕೋಬೇಕಾಗತ್ತೆ, ಎಲ್ಲಿ ಎಲ್ಲಿ ಒಟ್ಟಿಗೆ ಇಟ್ಕೊಳ್ಬೇಕಾಗತ್ತೆ ನೋಡ್ಬೇಕು. ಈಗ ಒಳಗಿರೋರಲ್ಲೇ ಒಂದು ನಿಯಮ ಮಾಡೋಣ. ಏನಾಯ್ತು ಅಂದ್ರೆ ಅಕ್ಕಿ ಅನ್ನವಾಯ್ತು. ಹುಟ್ಟೋ ಕ್ರಿಯೆ ಅನ್ನದಲ್ಲಾಯ್ತು ಅಕ್ಕಿಯಲ್ಲಾಯ್ತಾ? ಹುಟ್ಟುವ ಕ್ರಿಯೆ ಎಲ್ಲಾಯ್ತು? ಅಕ್ಕಿ ಹುಟ್ಟಿ ಅನ್ನ ಆಯ್ತಾ? ಅಕ್ಕಿ ಅನ್ನ ಆಯ್ತಾ? ಈಗ ನಮ್ಗೆ ಸಿಗಾಕತ್ತೆ ನಾವು ಕಷ್ಟ ನಮಗೆ. ಹುಟ್ಟುವ ಕ್ರಿಯೆ ಮುಂಚೆ ಇರಬೇಕೋ ಇಲ್ವೋ? ಮುಂಚೆ ಇದ್ದ ಮೇಲೆ. ಈಗ ಇನ್ನೊಂದು ಕೇಳಿದ್ರೆ, ಹುಟ್ಟೋ ಕ್ರಿಯೆ ಮುಂಚೆ ಇದ್ಬಿಟ್ರೆ ಹುಟ್ಟಿದ ಮೇಲೆ ಬರಬೇಕು ಅನ್ನೋದು ತಪ್ಪಾಗತ್ತಲ್ವಾ? ಮುಂಚೆ ಇಲ್ಲದೆ ಹೋದ್ರೆ ಹುಟ್ಟೋ ಕ್ರಿಯೆ ಯಾರೋ ಹುಟ್ಟಿ ಯಾವುದೋ ಬರಬೇಕು ಅಂತ ಆಗ್ಬಿಡತ್ತೆ. ಬಹಳ ಕಷ್ಟ. ಈ ಹುಟ್ಟೋ ಕ್ರಿಯೆಗೆ ಮುಂಚೆ ಕರ್ತೃ ಇರೋದು ಅಂದ್ರೆ, ಈಗ ಹೋಗೋ ಕ್ರಿಯೆ ಹೋಗೋ ಮುಂಚೆ ಇರಬೇಕು, ಹಾಗೆ ಹುಟ್ಟೋ ಕ್ರಿಯೆ ಹುಟ್ಟೋದು ಮುಂಚೆ ಇರಬೇಕು. ಈ ಹೊಂತಾನೇ ಇಲ್ಲ ನಮಗೆ. ಏನ್ ಮಾಡೋಣ? ಅಕ್ಕಿ ಹುಟ್ಟಿ ಅನ್ನ ಆಯ್ತು ಅಂತ ಹೇಳೋಣ, ಅನ್ನ ಮುಂಚೆ ಇತ್ತು ಅದೇ ಹುಟ್ಟಿತು ಅಂತ ಹೇಳೋಣ? ಆಯ್ತು, ಅಕ್ಕಿ ಅಕ್ಕಿ ಇರೋದು ಯಾಕೋ ಹೊಂತಾ ಇಲ್ಲ, ಹಿಂಗ ಅನುಭವಕ್ಕೆ ಸರಿಯಾಗಿ ಹೊಂತಾ ಇಲ್ಲ. ಇನ್ ಬೇರೊಂದು ಇಷ್ಟ ತಗೋಣ. ಹತ್ತಿ ಬಟ್ಟೆ ತಗೋಣ. ಹತ್ತಿ ಹುಟ್ಟಿ ಬಟ್ಟೆ ಆಯ್ತಾ? ಬಟ್ಟೆನೇ ಮುಂಚೆ ಇದ್ದದ್ದು ತಾನೇ ಹುಟ್ಟಿ ಬಟ್ಟೆ ಆಯ್ತಾ? ಹತ್ತಿಯಿಂದ ಹತ್ತಿಯು ಬಟ್ಟೆಯಾಯಿತು, ಹತ್ತಿಯಿಂದ ಬಟ್ಟೆ ಹುಟ್ಟಿತು ಅಂದ್ರೆ ಹುಟ್ಟುವ ಕ್ರಿಯೆಗೆ ಕರ್ತೃ ಯಾರು? ಕರ್ತೃ ಯಾರು ಹುಟ್ಟಿದವರು? ಹತ್ತಿ ಹುಟ್ಟುತ್ತಾ? ಇಲ್ಲಿ ಯಾಕೋ ಹುಟ್ಟುವ ಕ್ರಿಯೆಗೆ ಮಾತ್ರ, ಬಾಕಿ ಕ್ರಿಯೆಗಳ ಪರವಾಗಿಲ್ಲ. ಈಗ ನಾನು ಅಲ್ಲಿಗೆ ಹೋಗುವಾಗ ನಾನು ಇಲ್ಲಿ ಇರ್ತೀನಿ, ನಾನು ಅಲ್ಲಿ ಹೋಗ್ತೀನಿ ಅಲ್ವಾ? ಮುಂಚೆ ಕರ್ತೃ ಇದ್ದು ಆಮೇಲೆ ಕ್ರಿಯೆ ನಡೆಯುತ್ತೆ. ಇದು ಕರ್ತೃ ಬಂದಿಲ್ಲ, ಕ್ರಿಯೆ ನಡೆದು ಬಿಡ್ತು, ಆಮೇಲೆ ಕರ್ತೃ ಬಂದ. ಇದು ಅಂತ ಇದು ವಿಚಿತ್ರ. ಯಾಕೆ ಹುಟ್ಟೋ ಕ್ರಿಯೆಯಲ್ಲಿ ಮಾತ್ರ ಯಾಕೆ ಹೀಗೆ? ಇನ್ನೊಂದು ಪ್ರಶ್ನೆ, ಹುಟ್ಟುವ ಕ್ರಿಯೆಯಿಂದ ಆಗುವ ಮೊದಲನೆಯ ಅನುಭವ ಏನಂದ್ರೆ ಇರುವಿಕೆ. ಹುಟ್ಟಿನಿಂದ ಏನಾಗಬೇಕು? ಇರುವಿಕೆಯನ್ನು ಪಡ್ಕೊಳ್ಬೇಕು. ಹುಟ್ಟೋಕ್ ಮುಂಚೆ ಯಾರು ಇರೋದಲ್ಲ. ಹುಟ್ಟಿದ ನಾವು ಹುಟ್ಟುವ ಕ್ರಿಯೆಯಿಂದ ಬರುವ ಲಾಭವೇನು ಅಂದ್ರೆ ಅಸ್ತಿತ್ವ. ಈಗ ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಅಸ್ತಿತ್ವ ಹುಟ್ಟಿನಿಂದ ಬರುತ್ತೋ ಇದ್ದದ್ದು ಹುಟ್ಟತ್ತ? ಹೌದು. ಈಗ ಬಹಳ ಇದು ಒಳ್ಳೆ ಪ್ರಶ್ನೆ. ಮಾರ್ಪಾಡಾಗತ್ತೆ ಅಂತ ಹೇಳಿ ಒಳ್ಳೆ, ನನಗೆ ಬೇಕಾದ್ದು ಇಲ್ಲಿ ಮಥನ ಆಗ್ಬೇಕು, ಈ ತರ ನಡೀಬೇಕು. ಮಾರ್ಪಾಡಾಗತ್ತೆ ಅಂದ್ರೆ ಒಂದು ರೂಪ ಹತ್ತಿಗಿತ್ತು, ಒಂದು ರೂಪ ಬಟ್ಟೆಗಿತ್ತು. ಹತ್ತಿಯ ರೂಪ ಬಟ್ಟೆಗೆ ಬಂತೆ, ಈಗ ಅಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಹತ್ತಿ ಬಟ್ಟೆಯಾಗಿ ಪರಿಣಾಮವಾಯಿತು ಅಂದ್ರೆ ಹತ್ತಿ ಇಲ್ಲವಾಯ್ತು ಬಟ್ಟೆ ಬಂತು ಅಂತ ಹೇಳ್ತೀರಾ? ಈಗ ಬಟ್ಟೆ ಆದಾಗ ಮಾರ್ಪಾಡಾಗ ಹತ್ತಿ ಇಲ್ವೇ ಇಲ್ಲ. ಹತ್ತಿ
ಈಗ ಬಟ್ಟೆ ಆದಾಗಲೂ ಹತ್ತಿ ಆದಾಗಲೂ ಯಾವ್ದಾದ್ರು ಕಾಮನ್ ಫ್ಯಾಕ್ಟ್ ಇದೆಯಾ? ತೋರ್ತಾ ಇದೆ ಅಂದ್ರೆ ನಮ್ಗೆ ಇನ್ನೊಂದು ಉದಾಹರಣೆ, ಚಿನ್ನದ ಉಂಗುರ ಸುಲಭ ಆಗತ್ತೆ. ಈಗ ಉಂಗುರ ಇದೆ, ಉಂಗುರ ಹುಟ್ಟಿದೆ, ಚಿನ್ನ ಉಂಗುರವಾಗಿ ಮಾರ್ಪಾಡಾಗಿದೆಯಾ? ಅಲ್ಲ. ಅದು ಇದನ್ನು ಉಂಗುರ ಮಾಡುವಾಗ ಅವನೇನ್ ಮಾಡ್ದ ಅಂದ್ರೆ ಉದ್ದನೆ ಒಂದು ತಂತಿ ಮಾಡ್ಕೊಂಡ. ಆ ಉದ್ದನೆ ತಂತಿ ಉಂಗುರ ಆಯ್ತಾ? ಉದ್ದನೆ ತಂತಿ ಏನಾಗಿತ್ತು? ಚಿನ್ನ ಆಗಿತ್ತು. ಉಂಗುರ ಏನಾಗಿದೆ? ಈಗ ಪ್ರಶ್ನೆ ಏನು, ಉದ್ದನೆ ತಂತಿ ಹುಟ್ಟಿದ್ ಯಾವುದರಿಂದ? ಚಿನ್ನದಿಂದ. ಉಂಗುರ ಹುಟ್ಟಿದ್ ಯಾವುದರಿಂದ? ಈಗ ನನಗೆ ಹುಟ್ಟುವ ಕ್ರಿಯೆಯಿಂದ ಯಾವುದಕ್ಕೆ ಅಸ್ತಿತ್ವ ಬಂತು? ಮೊದಲನೇ ರೂಪಕ್ಕೆ ಅಸ್ತಿತ್ವ ಬಂತೋ ಎರಡನೇ ರೂಪಕ್ಕೆ ಅಸ್ತಿತ್ವ ಬಂತೋ? ಮೊದಲನೇ ರೂಪ ನಾಶವಾದ್ರಿಂದ ಅದು ಸತ್ತೋಯ್ತು ಅಂತ ಹೇಳೋದು ಅಷ್ಟೇ ಹೇಳೋಣ, ಎರಡನೇ ರೂಪ ಹುಟ್ಟಿತು ಅಂತ ಹೇಳೋಣ? ಎರಡೂ ಅಲ್ವಾ? ಹುಟ್ಟೇ ಆಗಲಿಲ್ವಾ, ಅಸ್ತಿತ್ವೇ ಬರಲಿಲ್ವಾ? ಯಾವುದಕ್ಕೆ? ಹಾ, ಎರಡನೇದು ರೂಪಾಂತರ ಕೊಟ್ಟಿದೀವಾ? ರೂಪಾಂತರ ಕೊಟ್ಟಿದೀವಿ ಅಂದ್ರೆ ಒಂದು ರೂಪದಿಂದ ಇನ್ನೊಂದು ರೂಪ ಹುಟ್ಟುತ್ತಾ, ಅಥವಾ ಒಂದು ರೂಪದ ಮೂಲ ವಸ್ತು? ಈಗ ನಮ್ಗೆ ಏನಾಗಿದೆ ಅಂದ್ರೆ, ಒಂದು ಕಾರಣ ವಸ್ತು ತಗೊಂಡ್ಬರ್ತೀವಲ್ಲ, ಆ ಕಾರಣ ವಸ್ತು ತಗೊಂಬಂದಾಗ ಮಣ್ಣು ತಗೊಂಡ್ಬಂದ್ರಿ ಅಂದ್ರೆ ಯಾರೋ ಮಣ್ಣು ತಗೊಂಡ್ಬರಕ ಅಂತ ಕೇಳಿದ್ರೆ ಮಣ್ಣು ತಗೊಂಡ್ಬರಕ್ಕಾಗಲ್ಲ. ನನ್ನ ಪ್ರಕಾರ ತೋರ್ಸಕ್ಕೂ ಆಗಲ್ಲ. ಏನ್ ತೋರಿಸ್ತೀರಾ? ಅಲ್ಲಿರೋದೊಂದು ಸ್ವಲ್ಪ ತಗೊಂಡ್ಬಂದು ಹೇಗೆ ತೋರಿಸ್ತೀರಾ? ನಾನು ಕೇಳ್ತೇನೆ, ಅದು ಮಣ್ಣಿನ ಒಂದು ರೂಪ. ಮಣ್ಣು ತೋರಿಸ್ರೆ ಮಣ್ಣಿನ ಹೆಂಟೆ ಆಕಾರ ಬೇಡ, ಮಣ್ಣಿನ ಪುಡಿ ಆಕಾರವೂ ಬೇಡ. ಏನ್ ತೋರಿಸ್ಬೇಕು ನೀವು? ಮಣ್ಣಿನ ರೂಪ ತೋರಿಸ್ಬೇಕು. ಈಗ ಮಣ್ಣಿನ ಪುಡಿಯ ರೂಪ, ಮಣ್ಣಿನ ಹೆಂಟೆಯ ರೂಪ ಇನ್ನೊಂದು ರೂಪ ಆಗತ್ತಾ? ಮಣ್ಣೇ ಆಯೋ ರೂಪ ಆಗತ್ತಾ? ಮಣ್ಣೇ ಗೊತ್ತಾಗಿಲ್ಲ. ಅಯ್ಯಯ್ಯೋ, ಮಣ್ಣೆ ಗೊತ್ತಾಗಲಿ ಹೋದ್ಮೇಲೆ ಮಣ್ಣಿನ ಮೊದಲ ರೂಪ ಏನೋ ಐದು ರೂಪ ಏನೋ. ನಮ್ಮಲ್ಲಿ ಒಂದು ಬಹಳ ಜ್ಞಾನಿಗಳು ಅವ್ರೇನ್ ಮಾಡಿದ್ರು, ಇಲ್ಲೊಂದು ಗಡಿಗೆ ಇದೆ ಇಟ್ಕೊಳ್ಳಿ, ಮಣ್ಣಿಂದ ಯಾವುದೋ ಒಂದು ಪಾತ್ರ ಇದೆ, ಅಲ್ಲಿ ಮಣ್ಣಿದೆ, ಆ ಮಣ್ಣು ಈ ಗಡಿಗೆ ಕಾರಣ ಅಂದ್ರು. ನನ್ ನಗು ಬಂದ್ಬಿಡ್ತು. ಈ ಗಡಿಗೆ ಆಗೋದ ಕಾರಣ ಯಾವುದು? ಆ ಮಣ್ಣ. ಇಲ್ಲೊಂದು ಗೋಡೆ ಕಟ್ಟಿದ್ರು, ಮಣ್ಣಿನ ಗೋಡೆ, ಈ ಕಲ್ಲಿನ ಗೋಡೆ ಕಟ್ಟಿದ್ದಾರೆ. ಈ ಗುಡ್ಡದಲ್ಲಿರೋ ಕಲ್ಲಿ ಕಾರಣನಾ? ಅಲ್ಲ. ಇಲ್ಲೇ ಇರೋ ಕಲ್ಲಿ ಕಾರಣನಾ? ಇಲ್ಲೇ ಇರೋ ಕಲ್ಲು. ಇದು ಈಗ ಕಾರ್ಯಕಾರಣ ಅಂತ ಎರಡು ಇರ್ಬೇಕು, ಹೌದಾ ಅಲ್ವಾ? ಯಾವುದು ಕಾರಣ, ಯಾವುದು ಕಾರ್ಯ? ನಮಗೆ ಚಿಂತನೆ ಮನನ ಅನುಭವದಿಂದ ಬರಬೇಕು ಅಂತ ನಾನು ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ, ಈ ಒಳಗಡೆ ಅನುಭವ ಇದ್ರೆ ನಾನು ಇಡೀ ವಿಶ್ವಕ್ಕೆ ನಾನು ತೋರಿಸ್ಕೊಡ್ತೀನಿ, ವಿಶ್ವಕ್ಕೆ ಹಾಗೆ ಚಿಂತನೆ ಮಾಡಬೇಕು ಕಾರ್ಯಕಾರಣ ಪ್ರಕ್ರಿಯೆನ. ಒಳಗಡೆ ನಾವು ತಪ್ಕೊಂಡಿದ್ರೆ ಇಲ್ಲಿ ಸರಿ ಮಾಡ್ಕೋಬೇಕು ನಿಯಮನ. ಇದು ಕಾರಣ ಕಾರ್ಯವಾಗಿ ಹುಟ್ಟತ್ತೆ ಅಂದ್ರೆ, ನಮ್ಮ ಒಂದು ವಾಕ್ಯ ಇದೆ, ಎಷ್ಟು ಅನುಭವ ಹೊಂದೋ ವಾಕ್ಯ ಅಂದ್ರೆ, ಒಂದು ಕಾರಣದ ರಾಶಿಯಲ್ಲಿ ಅದರಲ್ಲಿ ಹುಟ್ಟಬಹುದಾದ ಎಲ್ಲ ಕಾರ್ಯರೂಪಗಳು ಮೊದಲೇ ಇದ್ದು ಬಿಡುತ್ತಂತೆ, ಹೊಸದಾಗಿ ಯಾವುದು ಹುಟ್ಟೋದಿಲ್ಲ, ರೂಪಾಂತರ ಇಲ್ಲ. ಈಗ ಒಂದು ಚಿನ್ನ ಇಟ್ಕೊಳ್ಳಿ, ಆ ಚಿನ್ನದಿಂದ ಎಷ್ಟು ರೂಪಗಳು ಆಗಬಹುದೋ ಸಂಭಾವನೀಯವಾಗಿ ಅಷ್ಟು ರೂಪಗಳು ಚಿನ್ನದಲ್ಲಿ ಮುಂಚೆನೇ ಇರುತ್ತೆ. ಯಾವುದೋ ಒಂದು ರೂಪ ಮುಚ್ಕೊಂಡಿರುತ್ತೆ, ಒಂದು ರೂಪ ತೋರ್ತಾ ಇರುತ್ತೆ, ಬಾಕಿ ರೂಪ ಎಲ್ಲ ಮುಚ್ಕೊಂಡಿರುತ್ತೆ. ಈಗ ಒಂದು ಚಿನ್ನದ ಇಟ್ಟಿಗೆ ಮಾತ್ರ ಕೊಟ್ರು, ಇದರಿಂದ ಒಡವೆ ಮಾಡಿಸ್ಕೊಳ್ಳಿ ಅಂತ ಕೊಟ್ರು. ಈಗ ನೀವು ಕೇಳ್ತೀರಿ, ಏನ್ ರೂಪ ಇದೆ ಚಿನ್ನದಲ್ಲಿ? ಇಟ್ಟಿಗೆ ರೂಪ. ಇಟ್ಟಿಗೆ ರೂಪ ಬಳೆ ರೂಪವನ್ನ ಅಥವಾ ಸರ, ನೆಕ್ಲೇಸೋ ಏನೇನು ಮಾಡಬಲ್ಲದೋ ಯಾವ್ಯಾವ ರೂಪವನ್ನ ಅದು ಅಷ್ಟನ್ನು ಒಂದೇ ರೂಪ ಮುಚ್ಕೊಂಡಿದೆ. ಒಟ್ಟಿಗೆ ಅನೇಕ ರೂಪಗಳನ್ನ ಅದನ್ನು ಮಾಡೋಕ್ಕಾಗಲ್ಲ ಅಲ್ವಾ? ಈಗ ಗೊತ್ತಾಯಿದೆ. ಈಗ ಪ್ರಶ್ನೆ ಮಾಡಿ, ಕಾರಣ ಯಾವುದು, ಕಾರ್ಯ ಯಾವುದು? ಈಗ ಹೇಳಿ. ಮೊದಲಿದ್ದ ರೂಪ ಆಮೇಲೆ ಬರೋ ರೂಪ ಕಾರಣವಾ? ಸೊ ಮೊದಲಿದ್ದ ರೂಪದಲ್ಲೂ ಆಮೇಲೆ ಬಂದ ರೂಪದಲ್ಲೂ ಎರಡಲ್ಲೂ ಇದೆಯಲ್ಲ, ಅದು ಕಾರಣವಾ? ಅದು ಯಾವುದಕ್ಕೆ ಕಾರಣ? ಚಿನ್ನ ಕಾರಣ ಅಂತ ಹೇಳಲ್ವಾ? ಅಯ್ಯೋ, ನೀವು ಹಾಗೆ ಹೇಳ್ಬಿಟ್ರೆ ವ್ಯವಹಾರದ ಮುಗಿದೇ ಹೋದ ಮಾತಾಡಕ್ಕಾಗಲ್ಲ. ಇರೋದು ಒಂದೇ ತಂದ್ಬಿಟ್ರೆ ಒಳ್ಳೆ ಚೆನ್ನಾಗ್ಬಿಟ್ರು. ಇರೋದೇ ಒಂದೇ. ಇಡೀ ವಿಷಯ ಹುಟ್ಟುತ್ತಾ ಇದೆ, ಹುಟ್ಟಿದಿನ ನಾವೆಲ್ಲ ಬಂದಿದ್ದೀವಿ, ಹುಟ್ಟು ಎಲ್ಲಕ್ಕೂ ಆಗ್ತಾ ಇರೋದು ಒಪ್ಕೊಂಡಿದ್ವಿ, ಇರೋದೇ ಹೋಗ್ಬಿಟ್ರು.
ಕಾರ್ಯಕಾರಣ ಪ್ರಕ್ರಿಯೆ ಇಟ್ಕೊಂಡು ಆರಂಭ ಮಾಡ್ತಾ ಇದ್ದೀವಿ. ಕಾರ್ಯ ಅಂತ ಒಂದಿದೆ, ಕಾರಣ ಅಂತ ಒಂದಿದೆ ಅಂತ. ಈಗ ಈ ಕಾರ್ಯಕಾರಣ ಪ್ರಕ್ರಿಯೆ ಒಳಗಡೆ ಇಷ್ಟು ವಿಚಾರ ಮಾಡಿದ್ದೀವಿ. ಈ ವಿಚಾರ ಮಾಡುವಾಗ ಏನಾಗ್ಬಿಡುತ್ತೆ ಅಂದ್ರೆ, ಒಂದು ದೃಷ್ಟಾಂತದಲ್ಲಿ, ಈಗ ಹಾಲು ಮೊಸರಾಗುವ ದೃಷ್ಟಾಂತದಲ್ಲಿ ಹಾಲು ತಾನೇ ಮೊಸರಾಗತ್ತೆ, ಅಥವಾ ಇನ್ನೇನು ಹೆಪ್ಪಾಕಿದ್ರೆ ಆಗತ್ತೆ, ಆ ವಿಷಯ ಬೇರೆ. ಅಲ್ಲಿ ಹೊರಗಿನ ಸಾಧನ ಬೇಕಿಲ್ಲ. ಅಂದ್ರೆ ಅದನ್ನ ಅಡಿಗೆ ಮಾಡುವ ಅಡಿಗೆ ಪಾತ್ರೆ ಇದ್ದ ಹಾಗೆ ಹಾಲು ಇರುತ್ತೆ, ಒಂಚೂರು ಹೆಪ್ಪಾಗಿರ್ತಾರೆ, ಅದು ಮೊಸರಾಗ್ಬಿಡುತ್ತೆ, ತಾನೇ ಮೊಸರಾಗತ್ತಲ್ಲ. ಮತ್ತೊಬ್ಬರ ಪ್ರಯತ್ನ ಬೇಕಿಲ್ವಲ್ಲ. ಈಗ ಇನ್ನೊಂದು ಪ್ರಶ್ನೆ ಇದೆ, ಒಂದು ಕಾರ್ಯವಾಗಿ ಹುಟ್ಟುವಾಗ ಹೊರಗಿನ ನಿಮಿತ್ತ ಕಾರಣ ಬೇಕೇ ಬೇಕಾ ಬೇರೆಯವರು? ಹಾಗೆ ಆಗತ್ತಾ? ಬೇಕೇ ಬೇಕಾ? ಈಗ ಮುಂಚೆ 5 ಕಾರಣ ಹೇಳಿದ್ವಿ. ನಿಮಿತ್ತ ಕಾರಣ, ಸಹಕಾರಿ ಕಾರಣ, ಉಪಾದಾನ ಕಾರಣ, ಕಾಲ, ದೇಶ, ಇಷ್ಟೆಲ್ಲ ಬೇಕು ಅಂತ ಹೇಳಿದ್ವಿ. 5ರಲ್ಲಿ ಈಗ ನಾನು ಕೇಳ್ತೀನಿ, ನಿಮಿತ್ತ ಕಾರಣ ಇಲ್ಲದೇನೆ ಆಗ್ಬಹುದು ನಾವು ಕಾರ್ಯ ಅಂತ, ತಾನೇ ತಾನಾಗಿ ಆಗ್ಬಿಡ್ಬೋದು. ಹಾ, ಅಲ್ಲ ನಾನು ಕೇಳೋದು, ಹಾಲು ಮೊಸರಾಗುವುದಕ್ಕೂ ಅಕ್ಕಿ ಅನ್ನ ಮಾಡೋಕ್ಕೂ ಕಾರ್ಯಕಾರಣ ಭಾವದಲ್ಲಿ ಸ್ವಲ್ಪ ಮಾಡುವ ಕ್ರಿಯೆಯಲ್ಲಿ ವ್ಯತ್ಯಾಸ ಇದೆಯಾ ಇಲ್ವಾ? ಮನುಷ್ಯ ಬೇಕು, ಅದಾಗಬಹುದು. ಮನುಷ್ಯ ಬೇಕು ಅವರಿಗೆ. ಬಾಳೆ ಹಣ್ಣಾಗ್ತಾ ಇದೆ, ಕಾಯಿ ಹಣ್ಣಾಗೋದಕ್ಕೆ ಮನುಷ್ಯ ಏನ್ ಮಾಡ್ಬೇಕಾ? ಕಾಯಿ ಸ್ವಲ್ಪ ಇವತ್ತಿದ್ದು ನಾಲ್ಕು ದಿವಸಕ್ಕೆ ಹಣ್ಣಾಗತ್ತೆ. ನೀವೆಂತ ಮಾಡ್ತೀರಲ್ಲ? ನಾನು ಕಾಯಿಯನ್ನು ಹಣ್ಣು ಮಾಡಿಬಿಟ್ಟೆ, ನೀವೆಂತ ಮಾಡಿದ್ರಿ? ಅಕ್ಕಿ ಆದ್ರೆ ತೊಳೆದು ಎಲ್ಲ ಮಾಡಿ ಪಾತ್ರೆ ಒಳಗೆ ಹಾಕಿ ಮಾಡಿದ್ರೆ, ಇಲ್ಲಿ ಎಂತ ಮಾಡಿದ್ರೆ? ವ್ಯತ್ಯಾಸ ಇದೆಯಲ್ವಾ? ಇನ್ನೂ ಕೆಲವು ಕಾರ್ಯಕಾರಣ ಭಾವ ಇದೆ. ಸಮುದ್ರದ ನೀರನ್ನ ಇಲ್ಲಿ ಸುರಿಸ್ತಾರೆ ಅಲ್ವಾ? ಅದನ್ನ ನೀರು ಪಾಪ ತಗ್ಗಿ ಹರಿಯೋದು, ಮೇಲೆ ಕೆತ್ತಬೇಕು. ಅದಕ್ಕೇನ್ ಮಾಡಿದ್ರು? ಭಗವಂತ ಆವಿ ಮಾಡಿ ಮೋಡ ಮಾಡಿ ಗಾಳಿನ ತಳ್ಕೊಂಡ್ಬಂತು. ಅದು ಇಲ್ಲಿ ನೀರಾಗಿ ಸುರಿತು. ಅದು ಇಲ್ಲಿ ಸುರಿದ್ರೆ ಇಲ್ಲಿ ಹರಿಯತ್ತೆ. ಹಿಮಾಲಯ ಸುರಿದು ಗಟ್ಟಿ ಆಗ್ಬಿಡುತ್ತೆ. ಹಿಮಾಲಯದಲ್ಲಿ ಹಿಮದ ಶಕ್ತಿ ಇದೆಯಲ್ಲ, ಅದು ಗಟ್ಟಿ ಆಗ್ಬಿಡುತ್ತೆ. ಈಗ ಒಂದು 3 ರೂಪ ತಾಳ್ತಾ ಇದೆ. ಸಮುದ್ರದ ನೀರು ಆವಿ ರೂಪ, ಮಳೆಯ ನೀರಿ ರೂಪ, ಅಲ್ಲೇ ಗಟ್ಟಿ ರೂಪ. ಈಗ ಯಾವುದು ಕಾರಣ ನೀವು ಹೇಳ್ಬೇಕು? ಮೋಡ ಕಾರಣವೋ, ಸಮುದ್ರ ನೀರು ಕಾರಣವೋ, ಅಲ್ಲಿ ಐಸ್ ಕಾರಣವೋ, ಇಲ್ಲಿ ಹರಿತಾರೋ ಹೊಳೆ ಕಾರಣವೋ? ಯಾವುದು ಕಾರ್ಯ, ಯಾವುದು ಕಾರಣ? ಅಲ್ಲಿ ಅಪ್ಪ ಒಂದೇ ಕಾರ್ಯ ಕಾರಣ, 2 ಆಗತ್ತೆ. ಚೆನ್ನಾಗಿದೆ. ಹೌದು, ಆಗತ್ತೆ. ಅಲ್ಲ, ಅವ್ರು ಹೇಳೋದು ಒಂದೇ ವಸ್ತು ಬೇರೆ ಬೇರೆ ಜಾಗಕ್ಕೆ ಹೋದಾಗ ನಮ್ಮ ಬುದ್ಧಿಯಲ್ಲಿ ಕಾರ್ಯಕಾರಣ ಅಲ್ಲಿದ್ದ ನೀವು ಹೇಳಿ ಕರೆಕ್ಟ್. ಆದ್ರೆ ಇಲ್ಲಿ 3ರಲ್ಲೂ ಸಮಾನವಾಗಿ ಕಾಮನ್ ವ್ಯಾಪ್ತಿ ತೆಗಿಬೇಕು. ಯಾವುದಕ್ಕೆ? ಆವಿಗೂ, ನೀರಿಗೂ, ಮಂಜಿಗೂ ಕಾಮನ್ ವ್ಯಾಪ್ತಿ ಯಾವುದು? ಒಂದೇ ಹೇಳ್ಬೇಕಲ್ಲ. ಅದು ಒಂದೇ, 3ರಲ್ಲೂ ಒಂದೇ ಹೇಳೋದು ಕಾರಣ ಅಂತ ಬೇಕಾದ್ರೆ ಹೇಳ್ಬೋದು. ಬೇರೆ ಬೇರೆ ರೂಪಗಳು ಕಾರ್ಯ ಅಂತ ಹೇಳ್ಬೋದು. ಅದು ಬೇರೆ ವಿಚಾರ. ಸೂರ್ಯ ಇಲ್ಲದೆ ಆವಿ ಆಗಲ್ಲ, ಆವಿ ಇಲ್ಲದೆ ಇರೋದು ಅದು ಬೇರೆ. ನಾನು ಕೇಳಿದ್ರೆ ಮನುಷ್ಯನಿಗೆ ಮಾಡಕ್ಕಾಗತ್ತೆ ಕಾರ್ಯಕಾರಣ ಭಾವನ? ಇಲ್ಲೇ ಈ ಲೋಕದಲ್ಲಾದ್ರೆ ನಾನು ಒಂದು ಮಾಡಿದೆ ಅಂತ ಹೇಳ್ತೀವಿ. ಅದಕ್ಕೇನು ಕಾರಣ ಅಂದ್ರೆ ಅವ್ರು ಹೀಗೆ ಮಾಡಿದ್ರು ಅಂತೀವಿ. ಮನುಷ್ಯರಿಗೆ ಸೂರ್ಯ ಮಾಡಿದ್ದ ಕ್ರಿಯೆಗೂ, ಸೂರ್ಯ ಎಂತ ಮಾಡ್ತಾನೆ? ಇದ್ದಿರ್ತಾನೆ, ಅವನು ಸುಮ್ಮನೆ ಅವನು ಬಿಸಿಲು ಬೀಳ್ತಾ ಇರೋದು ಆಗತ್ತೆ. ಸೂರ್ಯ ಮಾಡ್ದ ಅಂತೀವಿ ನಾವು. ಸೂರ್ಯನಿಗೂ ಒಂದಷ್ಟು ಕರ್ತೃತ್ವ ಹೇಳಿದೀವಿ. ಈ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಕೆಲವು ಜಗತ್ತಿನಲ್ಲಿ ತಾನಾಗಿ ಕಾರ್ಯಕಾರಣ ಭಾವ, ಕೆಲವಲ್ಲಿ ಮನುಷ್ಯ ಮಾಡ್ತಾನೆ. ಅಲ್ಲಿ ನಿಮಿತ್ತ ಕಾರಣ ಒಬ್ಬ ಚೇತನ ಇಲ್ಲ ಅನ್ನೋಕೆ. ಸೂರ್ಯನನ್ನು ಬಿಟ್ಟರೆ, ಈಗ ಸೂರ್ಯನೇನು ಚೇತನ ಅಂತ ಒಪ್ಕೊಂಡಿಲ್ವಲ್ಲ ಸೈನ್ಸ್ನವರು. ಇಲ್ಲಿ ಮನುಷ್ಯ ಒಬ್ಬ ಅಡಿಗೆಯವರು ಬುದ್ಧಿಪೂರ್ವಕವಾಗಿ ಅನ್ನ ಸಾರು ಮಾಡಬೇಕು. ಏನೂ ಇಲ್ಲದೆ ಬರೀ ಅಕ್ಕಿ, ಸಾವಿನ ಪುಡಿ ಎಲ್ಲ ಇಟ್ಬಿಟ್ರೆ ಆಗ್ಲಿ, ಅನ್ನ ಆಗ್ಲಿ ಸಾರಾಗ್ಲಿ ಆಗತ್ತಾ? ಆಗಲ್ಲ. ಒಬ್ರು ಮಾಡ್ಬೇಕಲ್ಲ, ಯೋಚನೆ ಮಾಡೋರು. ಹಾಗೆ ಯೋಚನೆ ಮಾಡೋರು ಇಲ್ಲದೆ ಆಗ್ಬಿಡತ್ತಾ? ಆದ್ರಿಂದ ಒಬ್ಬ ನಿಮಿತ್ತ ಕಾರಣ ಬೇಕು ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಕಾಣಿಸ್ತಾ ಇಲ್ವಲ್ಲ, ಯಾಕೆ? ಇದಿಷ್ಟು ಪ್ರಪಂಚದ ಒಳಗಿನ ಕಾರ್ಯಕಾರಣ ಭಾವದ ನಿಯಮ. ಇಲ್ಲಿ ಒಂದು ನೀವು ಸರಿಯಾಗಿ ಕಂಡು ಹಿಡ್ಕೋಬೇಕಾದ್ದೇನು ಗೊತ್ತಾ? ಎರಡಕ್ಕೂ ಸಮಾನವಾಗಿರುತ್ತಲ್ಲ. ಈಗ ಒಂದು ವಸ್ತು ಬೇರೆ ಬೇರೆ ರೂಪ ತಾಳ್ತಾ ಇರುತ್ತೆ. ಬೊಂಬನ್ ತಗೊಂಬಂದು ಕಾಗದ ಮಾಡ್ತಾರೆ, ಕಾಗದನ ಪುಸ್ತಕ ಮಾಡಿರ್ತಾರೆ. ಅದು ಕಾಲಕ್ರಮೇಣ ಸುಟ್ಟೋಗ್ಬಿಡುತ್ತೆ, ಆಮೇಲೆ ಬೂದಿ ಆಗ್ಬಿಡುತ್ತೆ, ಆಮೇಲೆ ಮಣ್ಣಲ್ಲಿ ಸೇರೋಗ್ಬಿಡುತ್ತೆ, ಆಮೇಲೆ ಪುನಃ ಬೊಂಬಿಗೆ ಹಾಕಿದ್ರೆ ಬೊಂಬಲ್ಲಿ ಬೆಳೆಯುತ್ತೆ. ಇಟ್ಕೊಳ್ಳಿ, ಆ ವಿಚಾರ ಬೇರೆ. ಆದ್ರೆ ಆ ಬೊಂಬಿಂದ ಹೀಗೆ ಬಂದು ಕಾಗದವಾಗಿ ಮತ್ತೆ ಬೂದಿಯಾಗಿ, ಪುಸ್ತಕ ಬೂದಿಯಾಗಿ ಅಲ್ಲಿ ಹೋಯ್ತಲ್ಲ, ಇಷ್ಟರಲ್ಲೂ ಒಂದು ಕಾಮನ್ ಫ್ಯಾಕ್ಟ್ ಇರುತ್ತೆ.
ಅಂದ್ರೆ ಎಲ್ಲೆಲ್ಲೂ ಸಮಾನವಾದ ಒಂದು ಅಂಶ ಇರುತ್ತೆ. ಅದನ್ನು ಬೇಕಾದ್ರೆ ಕಾರಣ ಅಂತ ಹೇಳೋಣ. ಅಲ್ಲಲ್ಲಿ ತೋರೋ ರೂಪಗಳು ಕಾರ್ಯ ಅಂತ ಹೇಳೋಣ. ಅದು ಯಾವುದು ಹುಟ್ಟು ಸಾವುಗಳಲ್ಲಿ ಒಂದು ಪ್ರಶ್ನೆ ಏನು ಬರ್ತದೆ ಗೊತ್ತಾ? ಕಾಗದ ಹುಟ್ಟಿದೆ, ಅವನಿಗೆ ಬೂದಿ ಬೇಕಾದ್ರೆ ಅವನು ಕಾಗದ ಸುಟ್ಟು ಬೂದಿ ಮಾಡ್ದ. ಈಗ ಕಾಗದ ಸತ್ತು ಅಂತ ಹೇಳ್ತೀರೋ ಬೂದಿ ಹುಟ್ಟಿತು ಅಂತ ಹೇಳ್ತೀರಾ? ಏನ್ ಹೇಳ್ತೀರಾ? ಹುಟ್ಟು ಸಾವು ಅನ್ನೋ ಪ್ರಶ್ನೆಗೆ ಕಾಗದ ಸುಟ್ಟೋಗ್ಬಿಡ್ತು, ಸತ್ತೋಯ್ತು, ಬಂದದ್ದೇನೋ ಅವನಿಗೆ ಬೇಕಾದ ಬೂದಿ, ಅವನ ತೋಟಕ್ಕೆ ಬೂದಿ ಹಾಕ್ಬೇಕಾಗಿದೆ. ಆ ಬೂದಿ ಮಾಡೋಕ್ಕೋಸ್ಕರ ಏನ್ ಮಾಡ್ದ? ಕಾಗದ ಎಲ್ಲ ಸುಟ್ಬಿಟ್ಟ. ಲೋಕದವರು ಕಾಗದ ಬೇಕಾದವರಿಗೆ ಸತ್ತೋಗ್ಬಿಡ್ತು, ಬೂದಿ ಬೇಕಾದವರಿಗೆ ಬೂದಿ ಹುಟ್ಟಿತು. ಹಾಗಾದ್ರೆ ಹುಟ್ಟೋದು ಸಾಯೋದು ಅವರವ್ರು ಬೇಕಾದ ದೃಷ್ಟಿಯಿಂದ ಹೇಳ್ಬೋದಾ? ಈಗ ಉಂಗ್ರ ಇತ್ತಪ್ಪ, ಅಳಿಸ್ಬಿಟ್ಟು ಅವನು ಬೇರೆ ಓಲೆ ಮಾಡ್ಕೊಂಡ್ಬಿಟ್ಟ. ಉಂಗ್ರ ಸತ್ತೋಯ್ತು, ಓಲೆ ಹುಟ್ಟಿತು ಅಂತ ಹೇಳೋಣ? ಅಥವಾ ಓಲೆ ಉಂಗ್ರ ಬೇಕಾದವರಿಗೆ ಅಯ್ಯೋ ನನ್ನ ಉಂಗ್ರನೇ ಹೋಗ್ಬಿಡ್ತು ಅಂತಾನೆ, ಓಲೆ ಬೇಕಾದವರಿಗೆ ನನಗೆ ಓಲೆ ಸಿಕ್ತು ಅಂತಾನೆ. ಉಂಗ್ರ ಓಲೆ ಕಾರಣ ಆಯ್ತಾ? ಆಯ್ತು. ಇದರಲ್ಲೂ ಅದರಲ್ಲಿರೋ ಎರಡು ಚಿನ್ನ ಒಂದಕ್ಕೊಂದು ಕಾರಣ ಆಯ್ತಾ? ಮತ್ತೆ ಯಾವುದು ಕಾರಣ, ಯಾವುದು ಕಾರ್ಯ? ಇದನ್ನ ನಾವು ಪ್ರಪಂಚದಲ್ಲಿ ಈಗ ನಮ್ಮ ದೇಹಕ್ಕೆ ಕೇಳ್ತೀನಿ. ಅನ್ನ ಇದೆ, ಅನ್ನವನ್ನು ತಿಂತೀವಿ ನಾವು. ಇದನ್ನ ನಾನು ಮಾಡ್ಕೋತೀನಿ. ನಾನೊಂದು ಮಾಡ್ಕೊಳ್ಳೋ ದೇಹ ಅನ್ನದ ಕಾರ್ಯ ತಾನೆ. ಅಲ್ಲಿದ್ದಾಗ ಯಾಕೆ ಮಾಡ್ಕೊಳ್ಳಿಲ್ಲ, ಇಲ್ಲಿ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿ ನಮ್ಗೆ ಬುದ್ಧಿನ ಉತ್ತರ ಇಲ್ಲ. ಆ ತಪ್ಪಲೆಯಲ್ಲಿರೋ ಅನ್ನ ಯಾರದ್ದು ಗೊತ್ತಿಲ್ಲ, ಬಡಿಸಿದ ಮೇಲೆ ನಮ್ದು ಅಂತ ಆಗತ್ತೆ. ತಿಂದ್ರೆ ನಾನೇ ಹಾಕ್ತೀವಿ, ಬಿಟ್ಟರೆ ಏನಾಗ್ತೀವಿ ಗೊತ್ತಿಲ್ಲ. ಅದನ್ನು ನಾನು ನಂದು ಅಂತಾರ ಅಲ್ಲ. ಮನುಷ್ಯನ ಒಂದೇ ವಸ್ತು ಬೇರೆ ಬೇರೆ ಜಾಗಕ್ಕೆ ಹೋದಾಗ ಬೇರೆ ಬೇರೆ ಹೆಸರು ಹೇಳ್ಬಹುದಾ ಅಂತ ನನ್ನ ಪ್ರಶ್ನೆ. ಈಗ ಇಷ್ಟು ವಿಕಾರಗಳಲ್ಲಿ ಮಣ್ಣಿಂದ ಬೆಳೆ ಅಂದ್ರೆ ಭೂಮಿಯಲ್ಲಿ ಬೆಳೆ ಬರುತ್ತೆ, ಅದು ಭೂಮಿ ತಾನೇ ಉಪಾದಾನ ಕಾರಣ, ಬೆಳೆಗಲ್ಲ. ಅದು ಅನ್ನವಾಗತ್ತೆ. ಅದನ್ನು ಪ್ರಾಣಿ ತಿಂತಾನೋ ಮನುಷ್ಯ ತಿಂತಾನೋ, ಒಟ್ಟಿನಲ್ಲಿ ತಿಂತಾನೆ. ಆ ತಿಂದ್ಮೇಲೆ ಅದು ನಾನಾಗತ್ತೆ. ಅಲ್ಲಿ ಕಾಡ್ತಾ ಇರೋ ನಂದಾಗಿರುತ್ತೆ, ಆಮೇಲೆ ನಾನಾಗತ್ತೆ. ನಾನಾಗಲ್ಲ, ದೇಹ ಆಗತ್ತೆ ಅಷ್ಟೇ. ನಾನಾದ್ಮೇಲೆ ಅದು ಬೇರೆ ಮತ್ತೆ ಪುನಃ ಮಣ್ಣಾಗತ್ತೆ. ಈಗ ಇಷ್ಟು ವಿಕಾರಗಳನ್ನು ಆಗ್ತಾ ಹೋಗುತ್ತಲ್ಲ ಚಕ್ರ, ಅದರಲ್ಲಿ ಯಾವುದು ಕಾರಣ, ಯಾವುದು ಕಾರ್ಯ? ಇದೆ ಅನ್ನೋದೇ ಕಾರಣ, ಎಲ್ಲವೂ ಕಾರ್ಯ. ಇಷ್ಟಾಗಿ ಈಗ ಮೂಲ ಪ್ರಶ್ನೆಗೆ ನಾನು ಬರ್ತೇನೆ. ನೀವು ಕಾರಣವನ್ನು ಪ್ರೀತಿಸ್ತಾ ಇದ್ದೀರೋ, ಕಾರ್ಯವನ್ನು ಪ್ರೀತಿಸ್ತಾ ಇದ್ದೀರೋ? ನಾನು ನಂದು ಅಂತ ಕಾರಣವನ್ನಲ್ವಾ? ಈಗ ಯಾವುದು ಶುದ್ಧ? ಕಾರಣ ಶುದ್ಧನೋ, ಕಾರ್ಯ ಶುದ್ಧನೋ? ಕಾರಣ ಶುದ್ಧ. ಹೌದಾ? ಮಣ್ಣು ಶುದ್ಧ ಅಂತೀರಾ? ಯಾವುದು ದೊಡ್ಡದು? ಕಾರಣ ದೊಡ್ಡದೋ, ಕಾರ್ಯ ದೊಡ್ಡದೋ? ಕಾರಣ ದೊಡ್ಡದು. ಯಾವುದು ಸೂಕ್ಷ್ಮ? ಯಾವುದು ನಿಮಗೆ ಪ್ರಿಯವಾದದ್ದು? ಸುಮ್ಮನೆ ಕಾರಣ ನೀವು ಇಲ್ಲಿ ನೋಡ್ರೆ ಈಗ ದೇಹ ಕಾರ್ಯ, ದೇಹ ನಾನು ಪ್ರೀತಿಸಿದ್ದೀರಿ, ಆ ಮಣ್ಣು ನಂದು ಅಂತ ಇದ್ದೀರಿ, ಕಾರಣವನ್ನ ನಂದು ಅಂತ ಇದ್ದೀರಿ, ಕಾರ್ಯವನ್ನು ನಾನು ಅಂತ ಹೇಳ್ತಾ ಇದ್ದೀರಿ, ಎಲ್ಲ ಇದೆ ಅಂತ ಇದ್ದೀರಿ. ನಾನ್ ಬಿಡಲ್ಲ, ಇಲ್ಲಿ ಕೊಟ್ಟು ತಿಳ್ಕೊತೀನಿ ನಾನು. ಇಲ್ಲಿ ನಾನು ಈ ಕಾರಣವನ್ನು ಪ್ರೀತಿಸೋದಾಗಿದ್ರೆ ಎಷ್ಟು ಪಂಚಭೂತಗಳು ಎಷ್ಟು ದೊಡ್ಡದಾಗಿದೆ, ಅದನ್ನು ನಾನು ತಿಳ್ಕೋಬೇಕಾಗಿತ್ತು. ಆ ಪಂಚಭೂತಗಳನ್ನು ಹುಟ್ಟಿದ ಒಂದು ತುಣುಕು, ಅದಕ್ಕೆ ಪಂಚಭೂತಗಳು ಸೇರುತ್ತಾ? ಪಂಚಭೂತಗಳಿಗೆ ಈ ತುಣುಕು ಸೇರಿದೆಯಾ? ಮಣ್ಣಿಗೆ ಮನೆ ಸೇರಿದೆಯಾ? ಮನೆಗೆ ಮಣ್ಣು ಸೇರಿದೆಯಾ? ದೊಡ್ಡದಕ್ಕೆ ಸಡದು ಸೇರುತ್ತಾ? ಸಡದಕ್ಕೆ ದೊಡ್ಡ ಸೇರುತ್ತಾ? ದೊಡ್ಡದು ಸೇರುತ್ತೆ. ದೇಹ ದೊಡ್ಡದು, ದೇಹದ ಕಾರಣ ದೊಡ್ಡದ? ಯಾವುದನ್ನು ನಾನೊಂದು ಮಾಡ್ಕೊಂಡ್ರೆ, ಯಾವುದನ್ನು ನಂದೊಂದು ಮಾಡ್ಕೊಂಡ್ರೆ? ಕಾರ್ಯವನ್ನು ನಾನು ಮಾಡ್ಕೊಂಡೆ. ತಪ್ಕೊಂಡಿಲ್ಲ, ಹತ್ರ ಇದೆ ನಮಗೆ. ತಪ್ಕೊಂಡಿದೆ ಅಂತ ನಾನು ಒಪ್ಕೊಳ್ಳಲ್ಲ. ಯಾಕಂದ್ರೆ ನಾನು ತಿಳ್ಕೋಬೇಕಾದ್ರೆ ಎಲ್ಲ ತರ್ಕ ಮಾಡಿ ಬುದ್ಧಿಯಿಂದ ಬುದ್ಧಿವಂತರಾದವರು ಸರಿಯಾಗಿ ಯೋಚನೆ ಮಾಡಿ ಇದು ನಾನು, ಇದಕ್ಕೆ ಕಾಲಕ್ಕೆ ಅನ್ನ ಬೇಕು, 3 ಗಂಟೆ 4 ಗಂಟೆ ಕೊಡಬೇಕು, ತುಂಬಬೇಕು, ತುಂಬಲಿ ಬಿಡ್ಲಿ, ತುಂಬ್ತಾನೇ ಇರಬೇಕು. ಹೀಗೆ ಕಾರ್ಯ ಕಾರಣದಲ್ಲಿ ಮನುಷ್ಯ ಕಾರ್ಯದಲ್ಲಿ ಹೆಚ್ಚು ಆಸಕ್ತನಾಗಿದ್ದಾನೋ, ಕಾರಣದಲ್ಲೋ? ನೀವು ಕಾರಣವನ್ನು ತಿಳ್ಕೊತಾ ಇದ್ದೀರೋ, ಕಾರ್ಯವನ್ನು ತಿಳ್ಕೊತಾ ಇದ್ದೀರೋ ಹೇಳಿ. ಮುಂಚೆ ತಿಳುವಳಿಕೆ ಯಾವುದ್ರ ಬಗ್ಗೆ ಇದೆ ನಿಮಗೆ ಚೆನ್ನಾಗಿ? ಇಡೀ ವಿಶ್ವದ, ಇಷ್ಟು ದೊಡ್ಡ ವಿಶ್ವದ ಕಾರಣ ರೂಪವನ್ನು ತಿಳ್ಕೊಳ್ಳೋ ಪ್ರಯತ್ನ ಹೆಚ್ಚ, ಕಾರ್ಯರೂಪವನ್ನು ತಿಳ್ಕೊಳ್ಳೋ ಪ್ರಯತ್ನ ಹೆಚ್ಚ? ಕಾರ್ಯವನ್ನ ತಿಳ್ಕೊಂಡ ಮೇಲೆ ನೀವು ಚೆನ್ನಾಗಿದೆ ಬೇಕು ಅಂತ ಅನ್ನೋದು, ಇಷ್ಟಪಡೋದು, ಅದು ನಾನು ನಂದಾಗಬೇಕು ಅಂತ ಹೇಳೋದು.
ಅಲ್ಲ, ಕಾರ್ಯವನ್ನು ಇಷ್ಟಪಡ್ತಾ ಇದ್ದೀರಿ, ಅದು ಹೋಗ್ತಾ ಇದೆ, ಕಾರ್ಯದಲ್ಲಿ ಸಾಯ್ತಾ ಇದೆ, ಅದು ಬೇಕು ಅಂದ್ರೆ ಸಿಗತ್ಯಾ? ಮಗು ಊಟ ಮಾಡಲ್ಲ ಅಂತ ಹೇಳಿ ಗಣಪತಿ ತರ ಅನ್ನ ಮಾಡಿಟ್ರು, ತುಪ್ಪದ ಅನ್ನನ. ಅದು ಊಟ ಮಾಡಿದ್ರೆ ಗಣಪತಿ ಹೋಗ್ಬಿಡ್ತಾನೆ, ಊಟ ಮಾಡದೆ ಹೋದ್ರೆ ಗಣಪತಿ ಮಾಡಿದ ಉದ್ದೇಶ ಅದಕ್ಕೆ ಊಟ ಮಾಡಿದ್ರೆ ಏನಾಗ್ಬಿಡುತ್ತೆ? ಹೋಗ್ಬಿಡುತ್ತೆ. ಕಾರ್ಯರೂಪ ಯಾವುದೇ ಆಕಾರ ಇರಲಿ, ಆ ಆಕಾರ ಹೋಗ್ಬಿಡುತ್ತೆ. ನೀವು ಆ ಕಾರ್ಯ ವಿಶೇಷ ರೂಪ ವಿಶೇಷ ಚೆನ್ನಾಗಿದೆ ಎಂದು ವಿಶೇಷವನ್ನು ಹುಡ್ಕೊಂಡು ಆ ಕಾರ್ಯವನ್ನೇ ಇಷ್ಟಪಡ್ತಾ ಇದ್ದೀರಲ್ಲ, ಕಾರಣವನ್ನು ನೀವು ಇಷ್ಟಪಡೋಕೆ, ಕಾರಣವನ್ನು ಪ್ರೀತಿಸೋದಕ್ಕೆ, ಕಾರಣವನ್ನ ನಮ್ದಾಗಿ ಮಾಡ್ಕೊಳ್ಳೋಕೆ, ಕಾರಣದಲ್ಲಿ ತನ್ನ ತಗೊಂತವ್ರು ನಿಮ್ಮ ಪ್ರಯತ್ನ ನಡೀತಾ ಇದೆಯಾ? ಇಲ್ಲ, ವಿಶ್ವದ ಒಳಗೆ ನಡೀತಾ ಇಲ್ಲ. ಈಗ ಇಡೀ ವಿಶ್ವವನ್ನು ಇಟ್ಕೊಂಡು ಈಗ ಕಾರ್ಯಕಾರಣ ಪ್ರಕ್ರಿಯೆಯನ್ನು ಚಿಂತನೆ ಮಾಡಬೇಕು. ಇದು ದೊಡ್ಡ ಕಷ್ಟವಾದ ಚಿಂತೆ. ಈಗ ಇಷ್ಟು ನಿಯಮವನ್ನು ನಾವು ಹಾಕೊಂಡು ಕಾರ್ಯಕಾರಣದಲ್ಲಿ ಈಗ ಅನುಭವದಲ್ಲಿ ಕೇಳ್ತಾರೆ. ಏನ್ ಕೇಳಬೇಕು? ಹುಟ್ಟುವ ಕ್ರಿಯೆ ವಸ್ತುವಿನಲ್ಲಿ ನಡೆದು ಹುಟ್ಟತ್ತೋ ಮನುಷ್ಯನ ಬುದ್ಧಿಯಲ್ಲಿ ಮಾತ್ರ ನಡೆಯುತ್ತೋ ಅಂತ ಒಂದು ಪ್ರಶ್ನೆ. ಹುಟ್ಟು ಎಂದರೇನು, ಸೃಷ್ಟಿ ಎಂದರೇನು ಅಂತ ಹೋಗಬೇಕು. ಈಗ ಬೇರೆ ಬೇರೆ ರೂಪಗಳು ಬಂತಲ್ಲ ಚಿನ್ನಕ್ಕೆ, ಅಲ್ಲೂ ನೋಡಿ ಉದಾಹರಣೆ, ನಿಜವಾಗಿ ಅಲ್ಲಿ ವಸ್ತುವಿನಲ್ಲೇ ಬೇರೆತನ ಬಂತೋ, ನಮ್ಮ ಬುದ್ಧಿಯಲ್ಲಿ ಮಾತ್ರ ಬಂತೋ? ಬರೀ ಬುದ್ಧಿಯಲ್ಲಿ ಬಂದಿದ್ರೆ ಇಟ್ಕೆಲಿದ್ದಲ್ಲೇ ಮಾಡ್ಕೋಬಹುದಾಯ್ತಲ್ಲ ಅಲ್ವಾ? ಇಟ್ಟಿಗೆ ಆಕಾರದ ಚಿನ್ನನೇ ಒಂದು ಕೊರಳೆ ಕಟ್ಕೊಂಡು ಇದೇ ಹಾರ, ಇದೇ ಜಕ್ಲೇಸು, ಇದೇ ಕಟ್ಕೋತಾ ಇದ್ರ ಒಂದು ದೊಡ್ಡ ಚಿನ್ನದ ಗಟ್ಟಿ ಕೊಟ್ಟು, ಅದು ಈಗೇನ ಬೆಲೆ ಇದೆ, ಆಸೆ ಇದೆ, ಹೊತ್ಕೊಂಡ್ಬಿಡ್ತಾರ. ಆದ್ರೆ ನನ್ನ ಪ್ರಶ್ನೆ ಏನ್ ಗೊತ್ತಾ, ಕಾರಣವನ್ನು ಕೊಟ್ರೆ ಕಾರ್ಯ ಇದೇನ್ ಮಾಡ್ಕೋತೀರಾ? ಒಂದಿಷ್ಟು ಮಣ್ಣು ತಗೊಂಡು ಇದು ಎಲ್ಲಕ್ಕೂ ಕಾರಣ ಕಣ್ರಿ, ಮನೇಲಿ ಇಟ್ಕೊಳ್ರಿ, ಇಟ್ಕೋತಾರ. ಯಾಕೆ? ಹುಟ್ಟು ಅನ್ನೋದು ಕಾರ್ಯದಲ್ಲಿ ತೋರಬೇಕಾದ್ರೆ ಅದ ಕಾರ್ಯದಲ್ಲಿ ಏನಾದ್ರು ಒಂದು ಬದಲಾವಣೆ, ಕಾರಣದ ಒಂಚೂರು ಬದಲಾವಣೆ ಆಗಿರುತ್ತಲ್ವಾ? ಬದಲಾವಣೆ ಆಗಿರುತ್ತೋ ಇಲ್ವಾ? ಏನ್ ಬದಲಾವಣೆ ಆಗಿದೆ, ಹೇಗಾಯ್ತು? ಇದ್ದದ್ದು ಹುಟ್ಟುತ್ತೋ, ಇಲ್ಲೇ ಇರೋದು ಹುಟ್ಟುತ್ತೋ? ಈಗ ಶುರು ಆಗ್ಬೇಕು ನೋಡಿ. ಕಾರ್ಯಕಾರಣದಲ್ಲಿ ಇದ್ದದ್ದು ಹುಟ್ಟತ್ತೆ ಅಂದ್ರೆ ಇದ್ದದ್ದು ಹುಟ್ಟಲ್ವಾ? ನೀವ್ ಹೇಳ್ರಿ ಸಹಿಸ್ತವ್ರ, ಇದ್ದದ್ದು ಹುಟ್ಟತ್ತೆ ಅಂದ್ರೆ ಇದ್ದದ್ದು ಹುಟ್ಟೋದಾದ್ರೆ ಹುಟ್ಟಿನಿಂದ ಇರುವಿಕೆಯನ್ನು ಪಡ್ಕೊಳ್ಬೇಕು ಅಂದ್ರೆ ಇರುವಿಕೆ ಮುಂಚೆ ಇದ್ಮೇಲೆ ಯಾಕೆ ಹುಟ್ಟಬೇಕು? ಒಬ್ರು ಕೇಳಿದ್ರು, ಈ ಪ್ರಪಂಚ ಯಾವುದೋ ಒಂದು ಹುಟ್ಟಿದೆ, ಅವನು ಯಾವನಿಂದ ಹುಟ್ಟಿಯಾನೆ, ಅವನಿಂದ ಹುಟ್ಟಿಯಾನೆ, ಕೆಲ್ತಾನೆ ಹೋಗ್ತಾನೆ, ಕೆಲ್ತಾನೆ ಇಲ್ವಾ? ಆದ್ರೆ ಏನ್ ಮಾಡ್ಬೇಕು? ಯಾವುದೋ ಒಂದನ್ನ ಹುಟ್ಟದೇ ಇರುವಿಕೆ ಇದೆ ಅಂತ ಒಪ್ಕೊಳ್ಬೇಕು. ಇಲ್ಲ ಹೋದ್ರೆ ಮುಗಿಯಲ್ಲ ಇದಕ್ಕೆ. ಇದರಲ್ಲಿ ಈ ಜಗತ್ತಿನ ವಿಷಯದಲ್ಲಿ 4 ತರಹದ ಅಭಿಪ್ರಾಯವನ್ನು ಹೇಳ್ತಾರೆ. ನಾವು 2 ಒಪ್ತೀವಿ, ಇನ್ನು 2 ಒಪ್ಪಲ್ಲ. ಒಬ್ರು ಹುಟ್ಟೇ ಇಲ್ಲ, ಹೀಗೆ ಇದ್ಬಿಟ್ಟಿದೆ ಅಂತ ಸಾಮಾನ್ಯ ಜನ. ಸುಮ್ಮನೆ ಯಾತಕ್ಕೆ ತಲೆ ಕೆಡಿಸ್ಕೋತೀರಿ, ಇದಕ್ಕೆ ಎಷ್ಟು ಯೋಚನೆ ಮಾಡೋದು ತುದಿ ಮುಟ್ಟಲ್ಲ. ಆದ್ರೆ ಏನ್ ಮಾಡೋದು? ಹುಟ್ಟೇ ಇಲ್ಲ ಜಗತ್ತು, ಹೀಗೆ ಇದ್ಬಿಟ್ಟಿದೆ. ನಾನು ಕೇಳಿದೆ, ಜಗತ್ತೇ ಹುಟ್ಟಿಲ್ಲ, ಜಗತ್ತಿನಲ್ಲಿ ವಸ್ತುನೂ ಹುಟ್ಟಿಲ್ಲ, ಯಾವುದೂ ಹುಟ್ಟಿಲ್ಲ ಅಂದ್ರೆ ಕೆಲಸ ಯಾಕೆ ಮಾಡ್ಬೇಕಾ? ಮನುಷ್ಯ ಕೆಲಸ ಮಾಡೋದ್ರಿಂದ ಫಲ ಹುಟ್ಟತ್ತೆ ಅಂತಾನೆ. ಹುಟ್ಟ ಎಲ್ಲೂ ಇಲ್ಲ ಅಂತಂದ್ರೆ ಕೆಲಸ ಯಾಕೆ ಮಾಡ್ತೀರಾ ನೀವು? ಯಾವುದು ಎಲ್ಲೂ ಏನೂ ಹುಟ್ಟಲ್ಲ. ನ ಕಶ್ಚಿಜ್ಜಾಯತೆ ಜೀವ ಸಂಭವಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ ನ ಜಾಯತೆ. ಎಲ್ಲೂ ಯಾವಾಗಲೂ ಏನೂ ಹುಟ್ಟು ಅನ್ನೋದಿಲ್ಲ ಅಂತ ನಿಮಗೆ ಗಟ್ಟಿಯಾಗಿ ಗೊತ್ತಿದ್ರೆ ಯಾರಾದ್ರೂ ಕೆಲಸ ಮಾಡ್ತಾರ? ಯಾಕೆ ಮಾಡ್ಬೇಕಾ? ಫಲ ಅಂದ್ರೆ ಹುಟ್ಟುತ್ತಾನೆ. ಕರ್ಮ ಮಾಡಿದ್ಮೇಲೆ ಏನೋ ಒಂದು ಆಗತ್ತೆ ಅಂತೀವಲ್ಲ, ಏನೋ ಒಂದು ಆಗತ್ತೆ, ಏನೋ ಒಂದು ಹೋಗತ್ತೆ. ಹೋಗತ್ತೆ ಅನ್ನೋದು ಹುಟ್ಟು, ಆಗತ್ತೆ ಅನ್ನೋದು ಹುಟ್ಟು. ನಾನು ಹೇಳೋದು ಸಾಯೋದು ಅನ್ನೋದು ಒಂದು ಹುಟ್ಟೆ, ಬೇರೆ ರೂಪ ತಾಳ್ತು ಅಂತ ಅರ್ಥ. ಸತ್ತ ಮೇಲೆ ಬರುವ ರೂಪವನ್ನು ನೋಡಿದ್ರೆ ಅದು ಹುಟ್ಟಿತು, ಮೊದಲಿನ ರೂಪವನ್ನು ನೋಡಿದ್ರೆ ಸತ್ತೋಯ್ತು. ಕಾಗದ ಸತ್ತೋಯ್ತು, ಬೂದಿ ಹುಟ್ಟಿತು ಅಂತ ಹೇಳ್ತೀವಿ. ಬೂದಿ ಹುಟ್ಟಿದ್ದು ಬೂದಿ ಬೇಕಾದವನಿಗೆ, ಕಾಗದ ಸತ್ತೋಗಿದ್ದು ಕಾಗದ ಬೇಕಾದವನಿಗೆ. ಅದು ನಿಜವಾಗಿ ಕೇಳಿದ್ರೆ ಯಾವುದೂ ಸಾಯಲಿಲ್ಲ, ಯಾವುದೂ ಹುಟ್ಟಲಿಲ್ಲ. ಸರಿತಾನೆ? ಹುಟ್ಟು ಅನ್ನೋದು ನಿಜವಾಗಿ ಪ್ರಪಂಚದಲ್ಲಿ ಉಂಟೋ ಇಲ್ವೋ ಅನ್ನೋದೇ ನನಗೆ ದೊಡ್ಡ ಜಿಜ್ಞಾಸೆ. ಹುಟ್ಟೇ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ರೆ ನಿಮಗೆ ಈ ಕಾರ್ಯಕಾರಣ ಪ್ರಕ್ರಿಯೆನೇ ನಾಶ ಆಗ್ಬಿಡುತ್ತೆ. ಅಯ್ಯಪ್ಪ, ನನ್ನ ಇಡೀ ಆರಂಭದಲ್ಲಿ ಏನಿಟ್ಕೊಂಡು ವಿಚಾರ ಮಾಡಿ ಪರಮ ಸತ್ಯವನ್ನು ತಿಳ್ಕೋಬೇಕು ಅಂತ ಹೊರಟ ಅದಕ್ಕೆ ಜಾಗನೇ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ರೆ ಏನ್ ಮಾಡ್ಬೇಕು? ಹುಟ್ಟನ್ನು ಹೇಗಾದ್ರೂ ಒಪ್ಪಿಸ್ಲೇಬೇಕು. ಇದ್ದದ್ದು ಹುಟ್ಟತ್ತೋ ಇಲ್ಲದ್ದು ಹುಟ್ಟತ್ತೋ ಅಂತ ಕೇಳಿದ್ರು. ಇವರೇನ್ ಹೇಳಿದ್ರು? ಇದ್ದದ್ದೇ ಹುಟ್ಟತ್ತೆ ಅಂದ್ರು. ಇದ್ದದ್ದು ಅವ್ರು ಕೇಳಿದ್ರೆ ರೂಪಾಂತರ ಆಗತ್ತೆ ಅಂತಾರೆ. ಅಲ್ವೇಂದ್ರೆ
ರೂಪಾಂತರ ಆಗತ್ತೆ. ಇದ್ದದ್ದಕ್ಕೆ ರೂಪ ಇದೆಯೋ ಇಲ್ವಾ? ರೂಪಾಂತರ ಆಗೋದಕ್ಕೆ ಮುಂಚೆ ಯಾವುದೋ ಒಂದು ಇದೆ ಇದು ರೂಪ ಇದೆಯೋ ಇಲ್ವಾ? ರೂಪ ಇದ್ದದ್ದು ಇನ್ನೊಂದು ರೂಪ ತಗೊಳತ್ತ. ಒಂದು ರೂಪ ಇನ್ನೊಂದು ರೂಪ ಆಗ್ಬಲ್ದ? ರೂಪಾಂತರ. ಇನ್ನೊಂದು ರೂಪ ಇಲ್ಲದೆ ಇರೋದು ರೂಪಾಂತರ ಮುಂಚೆನೇ ಇದು ಬಿಟ್ರ ಅದೇನು ಹುಟ್ಟಬೇಕಾಗೇ ಇಲ್ಲ. ಎಲ್ಲ ರೂಪಗಳು ಮುಂಚೆನೇ ಇದ್ಬಿಡುತ್ತಾ? ಒಂದು ಮಣ್ಣಿನಲ್ಲಿ ಅದು ಹುಟ್ಟಬೇಕಾದ್ರೆ ಎಲ್ಲ ರೂಪಗಳು ಇದ್ದು ಬಿಟ್ರೆ ಅದ್ಯಾಕೋ ಪ್ರಯತ್ನ ಮಾಡಬೇಕು? ಇದೆಯಲ್ಲ ಎಲ್ಲ ರೂಪ. ಎಷ್ಟು ಈ ಕಾರ್ಯಕಾರಣ ಪ್ರಕ್ರಿಯೆ ಎಷ್ಟು ಆಳವಾಗಿ ವಿಚಾರ ಮಾಡಿದ್ರು ಮತ್ತೆ ಜಿಜ್ಞಾಸೆ ಮಾಡ್ತೇನೆ. 4 ಪ್ರಶ್ನೆ 4 ತರ ಹೇಳಿದ್ನಲ್ಲ, ಅದು ಹೇಳ್ಬಿಡ್ತೀನಿ ಮುಂಚೆ. ಒಬ್ಬ ಏನ್ ಹೇಳ್ದ, ಪ್ರಪಂಚ ಯಾವತ್ತೂ ಹುಟ್ಟೇ ಇಲ್ಲ, ಹೀಗೆ ಇದ್ಬಿಟ್ಟಿದೆ, ಯಾತಕ್ಕೆ ತರ್ಕ ಮಾಡ್ತೀವಿ ಅಂತ. ನಾನು ಹೇಳಿದೆ ಅವನು ಅತಿ ದಡ್ಡ ಅಂದ. ಅವನಿಗೆ ಬುದ್ಧಿ ಚೆನ್ನಾಗಿಲ್ಲ, ಹುಟ್ಟುತ್ತಾ ಇರೋದು ಅನುಭವ ಕಾಣ್ತಾ ಇದೆ, ಯಾವುದೂ ಹುಟ್ಟಿಲ್ಲ ಅಂದ್ರೆ ಹೊಂದಲ್ಲ. ಆದ್ರಿಂದ ಅವನು ಹುಟ್ಟೇ ಇಲ್ಲ ಅಂತ ಹೇಳೋನು ಹೀಗೆ ಇದ್ಬಿಟ್ಟಿದೆ. ಹುಟ್ಟೇ ಇಲ್ಲ ಅನ್ನೋ ಶಬ್ದಕ್ಕೆ ಪರಮಾರ್ಥ ದೃಷ್ಟಿಯಿಂದ ಅಲ್ಲ, ವ್ಯವಹಾರ ದೃಷ್ಟಿಯಲ್ಲಿ ಇದ್ಯಾವುದು ಹುಟ್ಟಿಲ್ಲ. ಸೂರ್ಯನೂ ಹುಟ್ಟಿಲ್ಲ, ಚಂದ್ರನೂ ಹುಟ್ಟಿಲ್ಲ, ಆಕಾಶವೂ ಹುಟ್ಟಿಲ್ಲ, ಭೂಮಿನೂ ಹುಟ್ಟಿಲ್ಲ, ಇದು ಯಾವುದೂ ಹುಟ್ಟಿಲ್ಲ ಅಂದ್ರೆ ಕಾಣ್ತಾ ಇದೆ ಅನುಭವಕ್ಕೆ. ಆದ್ರಿಂದ ಹೀಗೇ ಇದ್ಕೊಂಡಿದೆ ಪ್ರಪಂಚ ಅನ್ನೋ ನಾಸ್ತಿಕವಾದ ತಪ್ಪು. ಇನ್ನು ಕೆಲವರು ಹೇಳ್ತಾರೆ ಯಾವತ್ತೋ ಒಂದು ದಿವಸ ಹುಟ್ಟಿದೆ ಅಂತ ಪ್ರಪಂಚ. ಮೊದಲನೇ ಸಲ ಈ ಪ್ರಪಂಚ ಹುಟ್ಟಬೇಕಾದ್ರೆ ಹೇಗೆ ಹುಟ್ಟಿರಬಹುದು? ನಾವೆಲ್ಲ ಮೊದಲನೇ ಸಲ ಹುಟ್ಟುವಾಗ ನಮ್ಮ ಅಪ್ಪ ಅಮ್ಮ ಯಾರಾಗಿರ್ಬೋದು ಅಂತ ಕೇಳಿದ್ರು. ಯಾರೋ ಒಬ್ಬ ಮೊದಲನೇ ಅಪ್ಪ ಅಮ್ಮ ಹುಟ್ಟಬೇಕಲ್ಲ, ಆ ಮೊದಲನೇ ಅಪ್ಪ ಅಮ್ಮ ಯಾರಿಂದ ಹುಟ್ಟಿದ್ರು? ಅಪ್ಪ ಅಮ್ಮ ಹಿಂದೆ ಹುಟ್ಟಿದ್ರ ಹಿಂದೆ ಹುಟ್ಟಿದ್ರ? ತರ್ಕ ನೋಡಿ, ನಮ್ಮ ತರ್ಕದಲ್ಲಿ ಎಷ್ಟು ಸೋಲಿದೆ ಅಂತ. ಮೊದಲನೇ ಅಪ್ಪ ಅಮ್ಮ ಎಲ್ಲ ಹುಟ್ಟಬೇಕಾ ಇಲ್ವಾ? ಆಮೇಲೆ ಆಗುತ್ತೆ ಅಲ್ಲ. ನಾನು ಕೇಳೋದು ಯಾಕೆಂದ್ರೆ ಮೊದಲನೇ ಸೃಷ್ಟಿ ಅನ್ನೋದು ಇಲ್ವೇ ಇಲ್ಲ ಅಂತ ಇಟ್ಕೊಂಡ್ಬಿಡಿದ್ರು. ಮೊದಲನೇ ಸೃಷ್ಟಿ ಅಂತ ಹೇಳೋದು ತಪ್ಪು, ಹುಟ್ಟೇ ಇಲ್ಲ ಅನ್ನೋದು ತಪ್ಪು. 2 ವಾದವೂ ತಪ್ಪು. ಇನ್ನು 2 ವಾದ ಇದೆ. ಹುಟ್ಟು ಹೀಗೇ ನಡ್ಕೊಂಡು ಹೋಗ್ತಾ ಇದಕ್ಕೆ ಅನಾದಿ ಅನಂತ, ಯಾವತ್ತು ಹುಟ್ಟುತ್ತೋ ಗೊತ್ತಿಲ್ಲ, ಯಾವತ್ತು ಮುಗಿಯುತ್ತೆ ಗೊತ್ತಿಲ್ಲ. ಅದು ಒಂದು ಕ್ರಮ, ಅದು ಮಂದಮಾಧಿಕಾರಿಗಳಿಗೆ. ಇನ್ನೊಂದು ಇದ್ದಾಗೆ ಬಿಟ್ಟಿದ್ರೆ ಏನು ಹುಟ್ಟಲ್ಲ, ಅದರಲ್ಲೇ ಅನೇಕ ರೂಪಗಳು ತೋರುತ್ತೆ, ಅದು ಒಂದು ಕ್ರಮ. 2 ಕ್ರಮವನ್ನು ಒಪ್ಕೋತೀವಿ. ಈ ಮೊದಲನೇ 4 ಹೇಳಿದ್ನಲ್ಲ, 4 ಇನ್ನೊಂದ್ಸಲ ಹೇಳ್ಬಿಡ್ಲ. ಮೊದಲನೇದೇನೋ ಈ ಜಗತ್ತಿನಲ್ಲಿ ಸೃಷ್ಟಿ ಅನ್ನೋದು ಆಗಿಲ್ಲ, ಹೀಗೆ ಪ್ರಪಂಚ ಇದ್ದು ಬಿಟ್ಟಿದೆ, ಅದು ಅತಿ ದಡ್ಡರ ಮಾತು, ನಾಸ್ತಿಕರ ಮಾತು. ಅದನ್ನ ಒಪ್ಪಲ್ಲ, ಅದು ಅನುಭವ ವಿರುದ್ಧ. ಯಾಕೆ ಒಪ್ಪಲ್ಲ? ನಮ್ಗೆ ಕಾಣ್ತಾ ಇದೆ ಯಾವ್ಯಾವುದು ಬದಲಾವಣೆ ಆಗತ್ತೋ, ಯಾವ್ಯಾವ್ದು ತುಂಡಾಗಿದೆಲ್ಲ ಹುಟ್ಟಿರೋ ಕಂಡುವಾಗ ಯಾವುದು ಹುಟ್ಟಿಲ್ಲ ಅಂತ ಅನ್ನೋದು ವ್ಯಾವಹಾರಿಕ ಅನುಭವಕ್ಕೂ ವಿರುದ್ಧ, ತತ್ವ ಚಿಂತನೆಗೂ ವಿರುದ್ಧ. ಅವನು ಅತಿ ದಡ್ಡನಾದ ವ್ಯಕ್ತಿ, ಅದನ್ನು ತೆಗೆದಾಕ್ಬಿಟ್ವಿ. ಎರಡನೇವನು ಒಂದೇ ಒಂದು ದಿವಸ ಯಾವತ್ತೋ ಶುರುವಾಗಿದೆ ಸೃಷ್ಟಿ ಅಂತ ಹೇಳಿದ್ನಲ್ಲ, ಅವನಿಗೆ ಉತ್ತರ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಗೊತ್ತಾ? ಮೊದಲನೇ ಸಲ ಹುಟ್ಟುವಾಗ ಕರ್ಮನೇ ಇರೋದಲ್ಲ, ಹೇಗೆ ಹುಟ್ಟು? ಮೊದಲನೇ ಸಲ ಹುಟ್ಟುವಾಗ ಅಪ್ಪ ಅಮ್ಮ ಮನುಷ್ಯನಿರೋದು ಹೇಗೆ ಹುಟ್ಟು? ಮೊದಲನೇ ಹುಟ್ಟಲ್ಲಿ ಇದ್ದದಿದ್ದಾಗೆ ಇರ್ಬೇಕಾಯ್ತಲ್ಲ. ಯಾರು ಅಲ್ಲಾಡಿಸಿದ್ರು ಹುಟ್ಟಕ್ಕೆ? ಆದ್ರೆ ಮೊದಲನೇ ಸೃಷ್ಟಿ ಅನ್ನೋದಿಲ್ಲ. ಸೃಷ್ಟಿಯ ಆರಂಭ ಅನ್ನೋದು ತಪ್ಪು, ಸೃಷ್ಟಿಯೇ ಆಗಿಲ್ಲ ಅನ್ನೋದು ತಪ್ಪು. ಇನ್ನು 2 ಒಪ್ಕೊಳ್ತೀವಿ. ಒಂದು, ಸೃಷ್ಟಿಯು ಅನಾದಿಯಾಗಿ ಅನಂತವಾಗಿ ನಡೀತಾನೇ ಇದೆ, ಇದು ಒಂದು ವಾರ ಪರವಾಗಿಲ್ಲ, ಮಧ್ಯಮ. ಇನ್ನೊಂದು, ಇದ್ದದಿದ್ದಾಗೆ ಇದೆ, ಅನೇಕ ರೂಪ ತೋರ್ತಾ ಇದೆ, ಅದು ಒಂಥರ ಸೃಷ್ಟಿ ಅಂತ ಹೇಳ್ಬೋದು. ಈ 2 ಸೃಷ್ಟಿ ಕ್ರಮವನ್ನು ಹೇಳಿದ್ವಿ. ಈಗ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಇಲ್ಲಿವರೆಗೆ ಬಂದು ಇದು ವಿವೇಕದಲ್ಲಿ ಯೋಚನೆ ಮಾಡುವಂತಹದ್ದು. ಈಗೇನ ಪ್ರಪಂಚದ ಒಳಗಿನ ನಿಯಮವನ್ನು ಇಷ್ಟೆಲ್ಲ ಮಥನ ಮಾಡಿದ್ವಿ. ಈಗ ಇಡೀ ಪ್ರಪಂಚ ತಗೊಂಡು ಕಾರ್ಯಕಾರಣ ಮಾಡೋಣ. ಈಗ ಇಷ್ಟು ಪ್ರಪಂಚಕ್ಕೆ ಒಂದು ಉಪಾದಾನ ಕಾರಣವನ್ನು ನಾವು ಹುಡುಕೋದ್ರಿಂದ ಏನ್ ಲಾಭ ಆಗುತ್ತೆ ಅಂದ್ರೆ, ಆ ಉಪಾದಾನ ಕಾರಣವೇ ಪ್ರಪಂಚ ಆಗಿದೆ. ಈ ಕಂಬ ಯಾವುದರಿಂದ ತಯಾರಾಗಿದೆ ಅಂತ ನಾವು ಕಂಡು ಹಿಡಿದ್ರೆ, ಕಂಬ ನೋಡ್ತಾ ಇದ್ದಾಗಲೇ ಆ ಉಪಾದಾನ ಕಾರಣ ಕಂಡುಹಿಡಿಬಹುದು. ಇಲ್ಲದೆ ಹೋದ್ರೆ ಬರೀ ಆ ಮಾಡಿದವನು ಯಾರೊಬ್ಬ ಇದಾನಲ್ಲ ಕಂಬನ, ಅವನ್ ಕಂಬದ ಜೊತೆಲಿ ಇಲ್ಲದೆ ಇರೋದ್ರಿಂದ ಕಂಬ ನೋಡ್ತಾ ಇಂಥವನ್ ಕಂಬ ಮಾಡ್ದ ಅಂತ ಹೇಳಕ್ಕಾಗಲ್ಲ. ಇಲ್ಲೊಂದು ಬಟ್ಟೆ ಇದೆ, ಈ ಬಟ್ಟೆ ನೋಡಿ ಬಟ್ಟೆ ಜೊತೆಲಿರೋ ಹತ್ತಿ ಇದೆಯಲ್ಲ, ಬಟ್ಟೆ ಒಳಗೆ ಸೇರ್ಕೊಂಡಿರೋದು, ಆ ಹತ್ತಿಯನ್ನು ಗುರುತು ಹಿಡಿಬಹುದು, ಅದು ಉಪಾದಾನ ಕಾರಣ. ಆದ್ರೆ ಬಟ್ಟೆ ಮಾಡಿರೋ ಯಂತ್ರ, ಬಟ್ಟೆ ಮಾಡಿರೋ ಮನುಷ್ಯ, ಅದೆಲ್ಲ ಇಲ್ಲಿ ಸಿಗಲ್ಲ. ಯಾವ್ರ ಜೊತೆ ಸಿಗಲ್ಲ? ಬಟ್ಟೆ ಜೊತೆ ಸಿಗಲ್ಲ. ನಮಗೆ ಬಟ್ಟೆ ಜೊತೆ ಸಿಗೋ ಹಾಗೆ ಇಡೀ ಪ್ರಪಂಚದ ಜೊತೆಲಿ ಸಿಗೋಬೇಕು. ಆ ತರಹದ ಒಂದು ವಸ್ತು ಬೇಕು.
ಹಾಗಾದ್ರೆ ಇಡೀ ಜಗತ್ತಿಗೆ ಉಪಾದಾನ ಕಾರಣ ಯಾವುದು ಅನ್ನೋ ಪ್ರಶ್ನೆ ಈಗ ಆರಂಭ ಆಯಿತು. ಈ ಪ್ರಶ್ನೆ ಬಂದಾಗ ಈಗ ಅನುಭವದಲ್ಲಿ ಲೋಕಾನುಭವದಿಂದ ಒಂದು ಬುದ್ಧಿನ ನೋಡೋಣ. ಲೋಕದಲ್ಲಿ ಅಚೇತನ ಹೆಚ್ಚೋ ಚೇತನ ಹೆಚ್ಚೋ? ಅಚೇತನ. ನಮ್ಗೆ ಹಾಗೆಂದ್ರೆ ಭೂಮಿ ಅಚೇತನ, ಆಕಾಶ ಅಚೇತನ, ನೀರು ಅಚೇತನ, ಬೆಂಕಿ ಅಚೇತನ, ವಾಯು ಅಚೇತನ, ಮತ್ತೆ ಚೇತನ ಅಂತ ಇಷ್ಟ. ಮಣ್ಣು ಅಚೇತನ, ದೇಹ ಅಚೇತನ, ಎಲ್ಲ ಅಚೇತನವೇ, ಕಾಣ್ತಾ ಇರೋದೆಲ್ಲ ಅಚೇತನ. ಇಷ್ಟು ಅಚೇತನಗಳು ಕಾಣ್ತಾ ಇರುವಾಗ ಇದಕ್ಕೆ ಉಪಾದಾನ ಕಾರಣ ಯಾವುದಾಗಿರ್ಬೇಕು? ಅಚೇತನ. ಹೌದಾ? ಇದೊಂದು ಕಾರಣ. ಸರಿ, ಆ ಅಚೇತನ ಕಾರಣ ಒಂದಿರಬೇಕು. ಅದು ಯಾವುದಾಗಿರ್ಬೇಕು? ಇದು ಒಟ್ಟಾಗಿದ್ದು ತುಂಡು 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 ಆಯ್ತೋ, ತುಂಡು ತುಂಡಾಗಿರೋದು ಒಟ್ಟಾಯ್ತೋ? ಅಚೇತನ ಹಾಗೆ ಇಟ್ಕೊಂಡ್ರೆ ಅಖಂಡವಾಗಿದ್ದದ್ದು ಬಿಡಿ 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 ಆಯ್ತಾ? ಬಿಡಿ ಬಿಡಿ ಆಗಿದ್ದದ್ದು ಅಖಂಡವಾಯ್ತಾ? ಪರಮಾಣು ಇದಾಯ್ತು. ಪರಮಾಣುವಾಗಿ ಸೇರ್ಕೊಂಡು ಏನಾಯ್ತು ಅಂತ ಹೇಳ್ತೇವೆ. ನಾನು ವಿಚಾರವನ್ನೇ ತಗೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಕಾರ್ಯಕಾರಣ ಪ್ರಕ್ರಿಯೆ ಇನ್ನೊಂದು ಸೆಷನ್ ಇದೆ, ಅದು ಇನ್ನೂ ಆಳವಾಗಿ ಹೇಳೋಣ. ಇದು ಆಳ ಅಂತ ಹೇಳ್ಕೊಂಡಿಲ್ಲ ನಾನು, ಇದು ಸಾಮಾನ್ಯ ಮಟ್ಟ. ಸುಮ್ಮನೆ ಚಿಂತನೆ ಮಾಡೋರೆಲ್ಲ ಚೆನ್ನಾಗಿ ಇದಕ್ಕೆ ಉತ್ತರ ಹೇಳ್ತೀರಿ ನೀವು ಅಂತ. ಈಗ ಬಿಡಿ ಬಿಡಿಯಾದದ್ದು ಒಟ್ಟಾಯ್ತು ಅಂತ ಹೇಳೋದಾದ್ರೆ ಪರಮಾಣುವನ್ನೇ ಇಟ್ಕೊಳ್ಳೋಣ. ಅತ್ಯಂತ ಚಿಕ್ಕದಾದ ಪರಮಾಣು, ಅದೆಲ್ಲ ಸೇರ್ಕೊಂಡು ಹೀಗೆಲ್ಲ ಆಯ್ತು ಅಂತ. ಆ ಚಿಕ್ಕದಾದಕ್ಕೆ ಉದ್ದಾಗಲ ದಪ್ಪ ಇತ್ತಾ ಇಲ್ವಾ? ಏನ್ ಹೇಳ್ಬೇಕು? ಅದಕ್ಕೊಂದು ಸರ್ಫೇಸ್ ಅಂತಾರಲ್ಲ, ಅಂದ್ರೆ ಆ ಕಡೆ ಈ ಕಡೆ 4 ಕಡೆ ಹೀಗೆ ಇದೊಂದು ಹೀಗೆ 4 ಭಾಗ. ಅತಿ ಚಿಕ್ಕದಾದಕ್ಕೆ ಇರುತ್ತೋ ಇಲ್ವಾ? ಇರಲ್ವಾ? ಇರತ್ತಾ? ಒಂದು ಹೇಳ್ರೆ ಇರುತ್ತೆ ಅಂದ್ರೆ ಮತ್ತೆ ತುಂಡು ಮಾಡೋಕ್ಕಾಗುತ್ತೋ ಇಲ್ವಾ? ಮತ್ತೆ ತುಂಡು ಮಾಡಿದ್ರೆ ಅದಕ್ಕೆ ಸರ್ಫೇಸ್ ಇರುತ್ತೋ ಇಲ್ವಾ? ಎಷ್ಟು ತುಂಡು ಮಾಡಿದ್ರು ಸರ್ಫೇಸ್ ಇರುತ್ತಾ? ನಾನು ಪ್ರಶ್ನೆನೋ ಹೀಗೆ ಅನವಸ್ಥೆ ಕೇಳೋ ಪ್ರಶ್ನೆ ಅಲ್ಲ, ಬುದ್ಧಿಯಲ್ಲಿ ಅನುಭವದಿಂದ ಪ್ರಶ್ನೆ. ಹೀಗೆ 4 ಮುಖ ಇದ್ರೆ ಸರ್ಫೇಸ್ ಅಂದ್ರೆ ಮುಖ ತಾನ, ಇದೊಂದು ಮುಖ, ಇದನ್ನು ಪೀಸ್ ಮಾಡಬಹುದು. ಪೀಸ್ ಮಾಡಿದ್ರೆ ಮತ್ತೆ 4 ಮುಖ ಸಿಗತ್ತೆ. ಮತ್ತೆ 4 ಮುಖ ಕಾಣದಷ್ಟು ಪೀಸ್ ಮಾಡಕ್ ಬರುತ್ತಾ? ಆದ್ರೆ ಅವರು ಪರಮಾಣುವಾದರು ಹೇಳ್ತಾರೆ, ನಮ್ಮ ಪರಮಾಣುಗಳಿಗೆ ಮುಖಗಳಿಲ್ಲ, ಅದು ಉದ್ದಾಗಲ ದಪ್ಪ ಆಯಿತು, ಏನೇನೂ ಇಲ್ಲ, ಅದೆಲ್ಲ ಒಟ್ಟಾಯ್ತು ಅಂತಾರೆ. ಹಾಗಾದ್ರೆ ನಾನು ಯಾವ ಮುಖವೂ ಇಲ್ದಿರೋ ಸೇರೋದಾಗ ಅಂಟಿಸೋದಾಗ ಒಂದಕ್ಕೊಂದಕ್ಕೆ, ಆಮೇಲೆ ಅದು ಏನು ಉದ್ದಾಗಲ ದಪ್ಪ ಯಾವುದೂ ಇಲ್ಲದೆ ಇರೋದು ಒಂದಕ್ಕೊಂದು ಸೇರ್ಬಿಟ್ರೆ ದಪ್ಪ ಆಗ್ಬಿಡತ್ತಾ? ಆಕಾಶ ಆಕಾಶದಾಗ ಸೇರ್ಸೋಕ್ ಬರತ್ತಾ? ಮೊದಲನೇ 2ನೇ ಪ್ರಶ್ನೆ ಆಯ್ತು. ಇನ್ನೊಂದು ಪ್ರಶ್ನೆ, ಎಲ್ಲ ಬಿಡಿ ಬಿಡಿ ಆಗಿತ್ತಲ್ಲ, ಅದನ್ನು ತೊಳೆದವ್ರು ಯಾರು ಸೇರ್ಸೋಕೆ? ನಿರ್ನಿಮಿತ್ತವೋ ಸನಿಮಿತ್ತವೋ? ಅಂದ್ರೆ ಒಂದು ನಿಮಿತ್ತದಿಂದ ಸೇರ್ಕೊಳ್ತೋ ಅಥವಾ ನಿಮಿತ್ತವಿಲ್ಲದೆ ಸೇರ್ಕೊಳ್ತೋ? ಯಾರು ನಿಮಿತ್ತ? ಆ ಪರಮಾಣು ತಾನೇ ತಾನೇ ನಿಮಿತ್ತವೋ ಬೇರೆದೋ? ಯಾಕೆ ಅದರಲ್ಲಿ ಕ್ರಿಯೆ ಉಂಟಾಯ್ತು? ಕ್ರಿಯೆ ಪ್ರಮಾಣದ ಬೇರೆ ಅದರಲ್ಲೇ ಇರೋದು. ಆ ಕ್ರಿಯೆ ಆಗ್ತಾನೇ ಇರ್ಬೇಕಾಯ್ತಲ್ಲ, ಮತ್ತೆ ಯಾಕೆ ಬಿಡಿ ಬಿಡಿ ಆಗತ್ತೆ? ಬಿಡಿ ಬಿಡಿ ಆದ್ರೆ ಬಿಡಿ ಬಿಡಿ ಆಗ್ತಾನೇ ಇರ್ಬೇಕು, ಮತ್ತೆ ಯಾಕೆ ಒಟ್ಟಾಗತ್ತೆ? ಇದೆಲ್ಲ ವಾದಗಳನ್ನು ಕೇಳಿದಾಗ ನಮಗೆ ಸದ್ಯ ಈ ವಾದ ಬೇಡ ಅನಿಸ್ಬಿಡುತ್ತೆ. ಯಾತಕ್ ಬೇಕಿದೆ ವಿಚಾರ ಮಾಡಿ ಏನ್ ತಿಳ್ಕೋಬೇಕು ಅನ್ಸುತ್ತೆ. ಆದ್ರೆ ನಾವು ಹುಡ್ಕೊಂಡು ಹೊರಟವರು, ನಾವು ವಿಜ್ಞಾನಿಗಳ ಹಾಗೆ, ಇವತ್ತಿನ ವಿಜ್ಞಾನಿಗಳ ಹಾಗೆ ಮನುಷ್ಯನ ಉಪಯೋಗವಾಗುವ ವಸ್ತುಗಳನ್ನು ತಯಾರು ಮಾಡ್ಕೋಬೇಕು ಅಂತ ಹೊರಟಿಲ್ಲ. ಮನುಷ್ಯ ಅಂದ್ರೆ ಯಾರು? ಮನುಷ್ಯ ಅಂದ್ರೆ ದೇಹವನ್ನು ನಾನು ತಿಳ್ಕೊಂಡು ಮನುಷ್ಯ ಇದ್ದಾನಲ್ಲ ಅವನಿಗೆ. ಇವತ್ತಿನ ವಿಜ್ಞಾನ ಎಷ್ಟೇ ತಂತ್ರಜ್ಞಾನ ಮಾಡಿಕೊಟ್ರು ಅದು ನಾನು ಅಂತ ತಿಳ್ಕೊಂಡಂತಹ ತಪ್ಪು ತಿಳುವಳಿಕೆ ನಾನಿದ್ದಾನೆ ಉಪಯೋಗ ಆಗೋದು. ಮೊಬೈಲ್ ಯಾರು ಕೇಳೋರು? ಕಿವಿಯಾದ ನಾನು. ಮಾತಾಡೋದು ಯಾರು? ಬಾಯಾದ ನಾನು. ಟಿವಿ ನೋಡೋರು ಯಾರು? ಕಣ್ಣಾದ ನಾನು. ಫ್ಯಾನ್ ಹಾಕೊಂಡ್ರು ಅನುಭವಿಸೋರು ಯಾರು? ಅಲ್ಲದಾನ ತಪ್ಪು ತಿಳುವಳಿಕೆ ನಾನಿಗೆ ಇಷ್ಟೆಲ್ಲ ಅವರು ಉಪಕಾರ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಅವತ್ತೇ ಒಂದು ಮಾತು ಹೇಳಿದ್ರು, ನಂಗೆ ಚೆನ್ನಾಗಿ ನೆನಪಿದೆ. ಅಯ್ಯೋ ಏನು ಅದ್ಭುತ ಅಂತ. ಅವತ್ತು ಇನ್ನು ರೇಡಿಯೋ ಬಂದಿತ್ತು, ಇದು ಬಂದಿರಲಿಲ್ಲ. ಟೆಲಿವಿಷನ್ನು, ಫೋನ್ ಇತ್ತು, ಪೋಸ್ಟ್ ಆಫೀಸ್ ಟಗಡಗಡಗ ಅಂತ ಅದಿತ್ತು. ಅವ್ರು ಹೇಳೋರು, ಇಷ್ಟೇ ಅಲ್ಲ, ಇನ್ನೂ ತುಂಬಾ ಮಾಯೆಗಳು ಬರುತ್ತೆ. ಶಂಬರಾಸುರನಿಗೂ ಸಿಕ್ಕಿರ್ಲಿಲ್ಲ, ನರಕಾಸುರನಿಗೂ ಸಿಕ್ಕಿರ್ಲಿಲ್ಲ. ಎಲ್ಲಾ ಮನುಷ್ಯರಿಗೂ ಹೇಳ್ಕೊಳ್ಳೋ ಮಾಯೆ ಬರುತ್ಕೊಳ್ಳೋ,
ನೋಡ್ತಾ ಇರೋ ತಂದಿದ್ರು, ಬಂದೇ ಬಿಡ್ತು. ಟೆಲಿವಿಷನ್ ಒಂದು ಬಂತು, ಫೋನ್ ಬಂತು, ಇನ್ನೇನೋ ಮೈಕ್ರೋಸ್ಕೋಪ್ ಬಂತು, ಹಿಡಿತಾ ಇದೆ ಈ ನಾನುಗಳನ್ನು ಹಿಡಿತಾ ಇದೆ, ಬಿಡಿಸ್ಕೊಳಕ್ಕೆ ಆಗಲ್ಲ. ಏನ್ರೆ ಸೀರಿಯಲ್ ನೋಡದೆ ಇರಕ್ಕಾಗಲ್ಲ ಅಂದ್ರು. ಅದು ಏನು ಅದ್ಭುತವೋ, ಸುಳ್ಳಲ್ಲಿ ಮನುಷ್ಯ ಸಂತೋಷ ಪಡೋದು ಕಲ್ತ್ಕೊಂಡ. ಆ ನಾನು ಅನ್ನೋದೇ ಮೊದಲನೇ ತಪ್ಪಾದಂತಹ ದಾರೆ. ಅದಕ್ಕೆ ಅವರು ಚೆನ್ನಾಗಿ ನೀರು ಹಾಕಿದರು ವಿಜ್ಞಾನಿಗಳು. ನೀವು ಬೇಕಾದ್ರೆ ಇಲ್ಲಿ ಕೂತು ಅಮೆರಿಕ ನೋಡ್ಬೋದು, ಏನ್ರಿ ಎಲ್ಲ ಹತ್ರ ಆಗ್ಬಿಡ್ತು ಅಂದ್ರು. ನಾನು ಕೇಳಿದೆ, ಅಮೆರಿಕ ಇಲ್ಲಿ ನೋಡಿದ್ರೆ ಅಮೆರಿಕ ಇಲ್ಲಿ ಹತ್ರ, ಅಲ್ಲಿದ್ದ ಅಮೆರಿಕ ಇಲ್ಲಿಗೆ ಬರುತ್ತಾ ಅಥವಾ ಇಲ್ಲಿದ್ದದ್ದು ಅಲ್ಲೇ ಹೋಗ್ತೀವ? ಎಲ್ಲ ಹತ್ರ ಆಗ್ಬಿಟ್ಟಿದೆ ಪ್ರಪಂಚ ಅಂದ್ರು. ನಾನು ಹತ್ರ ಅಂದ್ರೇನು ದೂರ ಅಂದ್ರೇನು ಅಂತ ಕೇಳಿದೆ. ಹಿಂದಿನ ಹಾಗಲ್ಲ ಈಗ ಅಂದ್ರು. ಏನ್ ಹಿಂದಿನ ಹಾಗಲ್ಲ ಅಂದ್ರೆ, ಮನುಷ್ಯನಿಗೆ ಆ ತಂತ್ರಜ್ಞಾನಕ್ಕೆ ಬೆರಗಾಗಿದ್ದೀವಲ್ಲ. ನಿಜ, ನಾವು ಎಷ್ಟೋ ಉಪಯೋಗ ಪಡ್ಕೊಂಡಿದ್ದೀವಿ. ಉಪಯೋಗ ಅಂದ್ರೆ ದೇಹದ ಅಭಿಮಾನ ದೃಷ್ಟಿಯಿಂದ ನಾವೆಲ್ಲ ಉಪಯೋಗ ಚೆನ್ನಾಗಿ ಪಡ್ಕೊಂಡಿದ್ದೀವಿ. ಉಪಯೋಗ ಪಡ್ಕೊಂಡ ಮಾತ್ರಕ್ಕೆ ನಮಗೆ ಸತ್ಯದ ಜ್ಞಾನ ಆಗಿದೆಯಾ? ನಿಜವಾದ ವಸ್ತುವನ್ನು ನಾನು ತಿಳ್ಕೊಂಡಿದೀವ? ಇಲ್ಲ. ಅದು ಎರಡಿಂದ ಹೋದ್ಮೇಲೆ ಇದಕ್ಕೆ ಎಷ್ಟು ಉಪಯೋಗ ಮಾಡಿದ್ರೆ ಏನಾಯ್ತು, ಏನ್ ಅನುಕೂಲ ಆಯ್ತು ಹೇಳಿ? ನನ್ನ ಪ್ರಕಾರ ಪ್ರಪಂಚ ನಿಮಗೆ ಏನಾದರೂ ಒಂದು ಸಾಧನ ಕೊಟ್ರೆ ಕಷ್ಟ ಪರಿಹಾರ ಮಾಡೋಕ್ಕಷ್ಟೇ ಬಳಸ್ಕೋಬೇಕು. ಕಷ್ಟ ಅಂದ್ರೇನು? ಹಸಿವು, ಬಾಯಾರಿಕೆ, ಚಳಿ, ಗಾಳಿ. ಇಷ್ಟಕ್ಕಿಂತ ಹೆಚ್ಚಾದ ನೀವು ಅಲ್ಲಿಂದ ತಗೊಂಡ್ರೆ ಹಿಡ್ಕೊಂಡ್ಬಿಡ್ತದ, ಬಿಡೋದೇ ಇಲ್ಲ. ಆದ್ದರಿಂದ ಈ ದೃಷ್ಟಿಯಲ್ಲಿ ಕಾರ್ಯಕಾರಣ ಪ್ರಕ್ರಿಯೆಯನ್ನು ನಡೆಯುವಾಗ ಈ ಜಗತ್ತಿಗೆ ಅಚೇತನವೇ ಕಾರಣ ಅಂತ ಹೋದವರು ಅಷ್ಟು ಜನ ಹೋಗ್ಬಿಟ್ರು. ಅಚೇತನ ಕಾರಣ ಅಂತ ಹೇಳಿದ್ರು, ಅದಕ್ಕೊಬ್ಬ ಚೇತನ ಇದ್ದಾನೆ ಅಂತ ಹೇಳಿದ್ರು. ಆಯ್ತು, ನನಗೆ ಇವತ್ತಿಗೂ ಒಂದು ಪ್ರಶ್ನೆ ಸಿಗ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಹೊರಗಿನ ವಸ್ತುಗಳು ಇಂದ್ರಿಯಗಳೇ ತಿರುಗೋಬೇಕು ಅಂತ ಅಲ್ವಾ ಒಪ್ಕೊಂಡಿರೋ ನಾವು? ಇಂದ್ರಿಯ ಕಾಣಿಸ್ತಾ ಹೋದ್ರೆ ಹೊರಗಿಂದ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಇಂದ್ರಿಯಾತೀತವಾದ ಎಷ್ಟು ಇದೆ ಅಂತ ಈ ವಿಜ್ಞಾನಿಗಳು ತೋರಿಸ್ಬಿಟ್ಟಿದ್ದಾರೆ. ಪರಮಾಣುಗಳು ಇಂದ್ರಿಯ ಕಾಣುತ್ತಾ? ಕಾಣಲ್ಲ. ಆಮೇಲೆ ಆ ಶಕ್ತಿ ಅಂತ ಹೇಳ್ತಾರಲ್ಲ, ಎನರ್ಜಿ, ಅದು ಇಂದ್ರಿಯ ಕಾಣುತ್ತಾ? ಕಾಣಲ್ಲ. ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದರ ಕಾರ್ಯ ಕಂಡು ಅದರ ಕಾರಣ ಕಾಣದೆ, ಕಾರ್ಯಕಾರಣಕ್ಕೆ ಒಂದೂ ಸಲ ಸಂಬಂಧ ಕಾಣದೆ ಹೋದ್ರೆ ಅದೇ ಕಾರಣ ಹಾಕೊಂಡು ಹಿಡಿತಿದೆ. ಕಾರ್ಯ ಮಾತ್ರಮೇವತು ಗೃಹ್ಯಮಾಣಂ ಕಿಂ ಕೇನ ಸಂಬಂಧಂ ಅನ್ಯೇನವ ಇತಿ ನ ಶಕ್ಯತೆ ನಿಶ್ಚಯಿತು. ಈ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ನೀವು ಕಾರ್ಯ ನೋಡ್ತಾ ತಿಳ್ಕೊಂಡ್ರೆ ಪರವಾಗಿಲ್ಲ. ಬರೀ ಕಾರ್ಯ ಇಲ್ಲಿದೆ, ಇನ್ನೆಲ್ಲೋ ಒಬ್ಬ ಕಾರಣ ಇದ್ದಾನೆ ಅಂತಂದ್ರೆ ಅವರನ್ನು ಈ ಕಾರ್ಯದಿಂದ ತಿಳ್ಕೊಳ್ಳೋಕ್ಕಾಗಲ್ಲ. ನಾವು ತಿಳ್ಕೊಳ್ಬೇಕಾದ್ದು ಕಾರ್ಯದ ದ್ವಾರ ಕಾರಣವನ್ನ, ಒಳಗಡಗಿರುವ ಕಾರಣವನ್ನ. ಇಷ್ಟು ನಮಗೆ ಗೊತ್ತಾಯ್ತಲ್ವಾ? ಇದಕ್ಕೋಸ್ಕರವಾಗಿ ಇಡೀ ವಿಶ್ವವನ್ನ ಹೀಗಿಟ್ಕೊಂಡು ಶಂಕರಾಚಾರ್ಯರು ವಾದ ಮಾಡಿದ್ರೆ ನಿಮ್ಮ ಮುಂದೆ ಇಡ್ತೇನೆ, ನೀವು ಅನುಭವದಿಂದ ಹೇಳಬೇಕು ಉತ್ತರಾನ. ಅಖಂಡ ವಿಶ್ವಕ್ಕೆ ಚೇತನ ಕಾರಣ ಅಂತ ಆಚಾರ್ಯರು, ಅಚೇತನ ಕಾರಣ ಅಂತ ಉಳಿದವರು. ಈಗ ನಿಮ್ಮ ಅನುಭವ ಏನು ಹೇಳುತ್ತೆ ಹೇಳಿದ್ರು. ಏನು ಅನುಭವ ಹೇಳಬೇಕು? ಶ್ರದ್ಧೆಯಿಂದ ಒಪ್ಪೋದಲ್ಲ. ಈಗ ನಾವು ಅನುಭವದಿಂದ ಒಪ್ಪಬೇಕು. ಚೇತನ ಅಂದ್ರೆ ಅರಿವು. ಚೇತನ ಅನ್ನೋ ಶಬ್ದಕ್ಕೆ ಅರಿವುಳ್ಳ ವ್ಯಕ್ತಿ ಅಲ್ಲ. ಚೇತನ ಅಂದ್ರೆ ಯಾವುದು? ಅರಿವೇ ಕಾರಣ ಅಂತ. ಅವರು ಬಾಕಿಯವ್ರು ಹೇಳೋದೇನೋ ಅಚೇತನವೇ ಕಾರಣ ಅಂತ. ಈಗ ನಾವು ಅಚೇತನ ಕಾರಣವೋ ಚೇತನ ಕಾರಣವೋ ಅನ್ನೋ ಪ್ರಕ್ರಿಯೆಯಲ್ಲಿ ಮೊದಲು ಚೇತನ ವಿಭಾಗವನ್ನು ಮಾಡಬೇಕು ಅಲ್ವಾ? ಇದು ಚೇತನ, ಇದು ಅಚೇತನ ಅಂತ ಆ ವಿಭಾಗ ಮಾಡಿಕೊಂಡಾಗ ಚೇತನ ಕಾರಣವೋ ಅಚೇತನ ಕಾರಣವೋ ಅಂತ ಬರುತ್ತೆ. ಈಗ ಹೇಳಿ, ಚೇತನ ಕಾಣಿಸುತ್ತೋ ಇಲ್ವಾ? ಅನುಭವ ಕಾಣುತ್ತಾ ಇಲ್ವಾ ಚೇತನ? ಇವರೆಲ್ಲ ನೀವೆಲ್ಲ ಚೇತನರು ಒಂದು ಇಟ್ಕೊಂಡು ನಾನು ಪ್ರವಚನ ಮಾಡ್ತೀನಿ, ಅಚೇತನ ಒಂದು ಇಟ್ಕೊಂಡ್ರ? ಚೇತನ ಕಾಣಲ್ಲಪ್ಪ, ಕಾಣಲ್ಲ ಅಂದ್ಬಿಟ್ರು. ಅಯ್ಯಪ್ಪ, ನೋಡೋದು ಹೆಂಗೆ? ಒಂದು ತರ್ಕ ಮಾಡೋಣ, ಅನ್ವಯ ವ್ಯತಿರೇಕ ತರ್ಕ. ಕಾಣೋದಲ್ಲ ಅಚೇತನ ಆಗ್ಬೋದಾ? ಚೇತನವೂ ಕಾಣಿಸತ್ತಾ? ನಿಜಾನ ಕೇಳ, ನನ್ನ ಪ್ರಶ್ನೆ ಅನುಭವದಿಂದ ಹೇಳಬೇಕು. ಚೇತನ ಕಾಣಿಸತ್ತೆ ಅಂದ್ರೆ ಇನ್ನೊಬ್ಬರಲ್ಲಿ ಅರಿವಿರೋದು ನಮಗೆ ಕಾಣಿಸತ್ತೆ, ಅನುಭವ ಕಾಣಿಸತ್ತೆ ಅಂದ್ರೆ ಅನುಭವ ಗೊತ್ತಾಗತ್ತೆ ಇಲ್ವಾ? ಅವ್ರಿಗೆ ಅರಿವಾಗದೆ ಅಲ್ಲ, ಚೇತನ ಕಾಣಲ್ಲ ಅನ್ನೋದು ನಿಜ. ಯಾಕೆಂದ್ರೆ ಚೇತನಕ್ಕೆ ಬಣ್ಣ ಇಲ್ಲ, ಅರಿವಿಗೆ ಬಣ್ಣ ಇಲ್ಲ, ಅಥವಾ ಶಬ್ದವಿಲ್ಲ, ಏನೇನೂ ಇಲ್ಲ. ಅದು ಕಾಣಿಸೋದು ಹೇಗೆ? ಅರಿವು ಅರಿವಿಗೆ ಕಾಣಿಸಲ್ಲ. ಅಚೇತನ ಯಾವುದನ್ನು ನೋಡೋದಿಲ್ಲ. ಅಚೇತನ ಪರಸ್ಪರ ನೋಡೋದತ್ತ?
ನೋಡೋಲ್ಲ. ಹಾಗಾದ್ರೆ ನಮಗೆ ಈ ಚೇತನ ಯಾವ ಅಚೇತನವನ್ನು ತಾನಾಗಿ ನೋಡಬಲ್ಲ, ನೋಡಲ್ವಾ? ಚೇತನ ಒಂದೇ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಕೈಕಾಲು ಏನೂ ಇಲ್ಲ. ಒಬ್ಬ ಇದ್ದಾನೆ, ಅವನು ಬರೀ ಅರಿವಿನ ಮುದ್ದೆ, ಅವನ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಏನೂ ಇಲ್ಲ. ಅವನ ಅಚೇತನವನ್ನು ನೋಡಬಲ್ಲ, ಅವನು ನೋಡಲ್ಲ. ಹೀಗೆ ನಮಗೆ ಅಚೇತನ ಕಾಣಿಸ್ತಾ ಇದೆಯೋ ಚೇತನ ಕಾಣಿಸ್ತಾ ಇದೆಯಾ? ಕರೆಕ್ಟಾಗಿ ಹೇಳ್ರಿ, ನಂಗೆ ಅನುಭವದಿಂದ ಹೇಳ್ಬೇಕು. ನೀವು ಹೇಳ್ರಿ, ಚೇತನವು ಅಚೇತನವನ್ನು ನೋಡುತ್ತೆ ಅಂತ ಹೇಳೋಣ, ಅಚೇತನವೇ ಅಚೇತನವನ್ನು ನೋಡುತ್ತೆ ಅಂತ ಹೇಳೋಣ, ಅಚೇತನ ಚೇತನ ನೋಡುತ್ತೆ. ಏನ್ ಮಾಡೋಣ? ಅಚೇತನವೇ ಚೇತನ ನೋಡುತ್ತೆ ಅಂತ ಹೇಳೋಣ. ನೀವು ನೋಡುತ್ತೆ ಅಂದ್ರೆ ಅನುಭವ ಗೊತ್ತಾಗತ್ತೆ ಅನ್ನೋ ಅರ್ಥದಲ್ಲ, ನೋಡುತ್ತೆ ಅಂದ್ರೆ ಅನುಭವ ಕಾಣಿಸುತ್ತೆ ಅನ್ನೋ ಅರ್ಥದಿಂದ. ಅರಿವನ್ನು ನೋಡುತ್ತೆ ಅಂತ ಹೇಳೋಣ, ಆಗಲ್ಲ. ಬಹಳ ಕಷ್ಟ ಇದೆ ನನಗೆ ಈ ಭಾಗದಲ್ಲಿ ಉತ್ತರ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಆಚಾರ್ಯರು ಬಹಳ ಜೋರಾಗಿ ಚರ್ಚೆ ಮಾಡಿದ್ರು. ಇವತ್ತಿನ ಇರುವ ಎಲ್ಲ ತಾರ್ಕಿಕರು ಒಂದ್ ಕಡೆ ನಿಂತರು ಅವರ ಪ್ರಶ್ನೆ ಉತ್ತರ ಹೇಳಕ್ಕಾಗಲ್ಲ. ಅವ್ರು ಏನ್ ಹೇಳ್ಬಿಟ್ರು ಗೊತ್ತಾ? ಈಗ ನೋಡಿ, ಒಂದು ಕೆಲಸ ಮಾಡೋಣ, ಲೋಕದಲ್ಲಿ ಒಪ್ಕೊಂಡಿದ್ದರೆ ಹಾಗೆ ತಗೊಂಬೋಣ. ಮನುಷ್ಯರು ಚೇತನರು, ಚೇತನ ಉಳ್ಳವರು ಅಂತ ಅರ್ಥ. ಅರಿವುಳ್ಳವರು ಅಲ್ವಾ? ನಾವೆಲ್ಲ ಅರಿವುಳ್ಳವರು. ಅದು ಅರಿವು ಹೇಗೆ ನಮ್ಗೆ ಇದೇನೋ ಗೊತ್ತಿಲ್ಲ. ಅದು ನಮ್ಮ ಅರಿವು ಅನ್ನೋದು ಗುಣವೋ, ಅರಿವು ಅನ್ನೋದು ಕ್ರಿಯೆಯೋ, ಅರಿವು ಅನ್ನೋದು ಸ್ವರೂಪವೋ, ಯಾವುದದು? ಅರಿವಾಗತ್ತೆ ಅಂದಾಗ ಕ್ರಿಯೆ ಅನ್ಸತ್ತೆ, ಅರಿವು ನಮ್ಗೆ ಬರುತ್ತೆ ಹೋಗುತ್ತೆ ಅಂದ್ರೆ ಗುಣ ಅನ್ಸತ್ತೆ. ಅರಿವು ಅನ್ನೋದೇ ನಾವಾಗಿದೀವೋ ವಸ್ತುನೇನೋ ಅಂತ ಅನ್ಸತ್ತೆ. ಏನ್ ಹೇಳೋಣ? ಅರಿವು ಅನ್ನೋದು ವಸ್ತುವೋ ಗುಣವೋ ಕ್ರಿಯೆಯ? ಈಗ ಬೆಳಕು ಅನ್ನೋದು ಗುಣವೋ ವಸ್ತುವೋ ಕ್ರಿಯೆಯ? ಯಾವುದು ಅಲ್ವಲ್ಲ. ಬೆಳಕಿನ ಬಗ್ಗೆನೂ ಗೊತ್ತಿಲ್ಲ, ಹೋಗ್ಲಿ ಬಿಡಿ. ಈಗ ಈ ಅರಿವಿನಲ್ಲಿ ಗೋಚರವಾಗುವ ಜಗತ್ತನ್ನಿಟ್ಕೊಂಡು ಇದರಲ್ಲಿ ಮನುಷ್ಯರನ್ನ ಚೇತನ ಅಂತ ಲೋಕದಲ್ಲಿ ಇಟ್ಕೊಂಡಿರಲ್ಲ, ಹಾಗೆ ಒಪ್ಕೊಂಬೇಡ. ಅದು ಇವರೆಲ್ಲ ಚೇತನ ಗೊತ್ತಾಗ್ತಾರೆ, ಯಾಕಂದ್ರೆ ಜಿಗುಟಿನ ನೋವಾಗತ್ತಲ್ವಾ. ಆಮೇಲೆ ನಾವು ನಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಅರಿವಿದೆ ಅಂತ ಹೇಳಿ ನಾವು ದೇಹದಲ್ಲಿ ಬಟ್ಟೆ ಹಾಕೋತೀವಿ, ಅವ್ರಿಗೆ ಅರಿವಿಲ್ಲ ಹಾಕಿ ಬಟ್ಟೆ ಹಾಕ್ತಾ ಇಲ್ಲ. ಆದ್ರಿಂದ ಅರಿವು ಇದೆ ಇನ್ನೊಬ್ಬರಿಗೆ ಏನೋ ನಮ್ಗೆ ಗೊತ್ತಾಗ್ತಾ ಇದೆ, ಸರಿ ತಾನೆ? ಹಾಗಾದ್ರೆ ನಮಗಿಂತ ಕಡಿಮೆ ಅರಿವಿರೋದು ನಮ್ಮ ಅನುಭವದಲ್ಲಿ ಪ್ರಾಣಿಗಳು, ನಮ್ಮಷ್ಟು ಅರಿವಿಲ್ಲ. ಪ್ರಾಣಿಗಳಿಗಿಂತ ಕಡಿಮೆ ಅರಿವಿರೋದು ಪ್ರಾಣಿಗಳಲ್ಲೂ ಇನ್ನು ಸಣ್ಣ ಸಣ್ಣ ಪ್ರಾಣಿಗಳು, ಇನ್ನು ಹಕ್ಕಿಗಳು, ಇನ್ನೂ ಕಡಿಮೆ ಇರೋದು ಮರಗಿಡಗಳು. ಮರಗಿಡಗಳಲ್ಲಿ ಅರಿವು ಇದೆಯೋ ಇಲ್ವೇ ಇಲ್ವಾ? ಈಗ ನಮ್ಮವರಿಗೆ ಒಬ್ಬರು ಬಂದಿದ್ರು, ಅವರು ಜೀವಿಯ ಹುಟ್ಟನ್ನು ಹೇಳ್ತೀವಿ ಅಂತ ಹೊರಟರು. ಏನ್ ಹೇಳಿದ್ರು? ಜೀವಿಗಳು ಪ್ರಪಂಚಕ್ಕೆ ಬಂದು ಎಷ್ಟು ವರ್ಷವಾಯಿತು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಬಂದರು. ನಾನು ಕೇಳಿದೆ, ಜೀವಿಯ ಹುಟ್ಟನ್ನು ಹೇಳೋಕ್ ಮೊದಲು ಜೀವನ ಸ್ವರೂಪ ಹೇಳಿ, ಆಮೇಲೆ ಹುಟ್ಟು ಹೇಳಿ ಅಂದೆ. ಏನ್ ಕೇಳಿದೆ? ಜೀವ ಅಂದ್ರೆ ಏನು, ಅವನು ಹೇಗಿದ್ದಾನೆ ಅದೇ ಹೇಳಿ, ಆಮೇಲೆ ಜೀವಿ ಅಂದ್ರೆ ಯಾರು ಅಂತ ಹೇಳಿ ಅಂತ. ಇಲ್ಲ, ಜೀವಿ ಬಗ್ಗೆ ಹೇಳ್ತೀನಿ, ಜೀವನ ಬಗ್ಗೆ ಹೇಳಲ್ಲ ಅಂದ್ರು. ಇಲ್ಲ ನಂಗೆ ಜೀವನ ಬಗ್ಗೆನೇ ಬೇಕು, ಜೀವಿ ಬಗ್ಗೆ ಬೇಡ ಅಂತ. ಅವ್ರು ಯಾಕೆ ಹೇಳಿದ್ರು? ಜೀವಿ ಹುಟ್ಟಿ ಎಷ್ಟೋ ಕೋಟಿ ವರ್ಷಗಳಾಗಿದೆ, ಅದು ಅಮೀಬಾ ಅಂತ ಮುಂಚೆ ಇತ್ತು, ಅದನ್ನ ಒಂದಿಂದ ಒಂದು ಹುಟ್ಟಿತು ಅಂತ ಜೀವಿ ಹೇಳ್ಕೊಟ್ರು. ಇದು ನಮ್ಮ ಅನುಭವದಿಂದ ಹೇಳೋದಾದ್ರೆ ಏನು ಒಂದರಿಂದ ಒಂದೊಂದು ಅನುಭವ ಬರುತ್ತೆ. ಜೀವಿಗಳ ಹುಟ್ಟಿನ ವಿಷಯ ನಮ್ಗೆ ಬೇಕಾಗಿಲ್ಲ, ಮುಖ್ಯ ಅಲ್ಲ. ಜೀವನ ಸ್ವರೂಪದ ಹುಟ್ಟೆ ಮುಖ್ಯ. ಹೀಗೆ ಅರಿವು ಒಂದರಿಂದ ಒಂದು ಕಡಿಮೆ ಆಗ್ತಾ ಬಂದಾಗ ಅವರು ಶಂಕರರು ಕೇಳಿದ್ರು, ಕಲ್ಲು ಮಣ್ಣಲ್ಲಿ ಅರಿವಿದೆಯೋ ಇಲ್ವಾ? ಈಗ ನಾವು ಒಬ್ಬರದ ಅರಿವಿದೆ ನಾವು ಕಂಡ್ಕೊಳ್ಳೋದು ಯಾವುದರಿಂದ ಕಂಡ್ಕೊತಾ ಇದೀವಿ? ಮನುಷ್ಯನ ಅರಿವಿದೆ, ಯಾವುದರಿಂದ ಕಂಡ್ಕೊಂಡು ಊಹೆ ಮಾಡಿದ್ವಿ ಅಂತ ಹೇಳೋಣ. ಯಾವುದ್ರಲ್ಲಿ ಅರಿವಿದೆ ಮಾಡ್ಕೊಂಡ್ವಿ? ಅವನು ಮಾತಾಡ್ತಾನೆ, ಅವನು ನೋವಾಯ್ತು ಅಂತ ಹೇಳ್ತಾನೆ, ಅವನು ಕೆಲಸ ಮಾಡ್ತಾನೆ, ಅವನು ಅರ್ಥ ಮಾಡ್ಕೊಳ್ತಾನೆ, ಆದ್ರಿಂದ ಮನುಷ್ಯನಿಗೆ ಅರಿವಿದೆ. ಮನುಷ್ಯನಿಗಿಂತ ಸ್ವಲ್ಪ ಕಡಿಮೆ ಯಾಕಿದೆ ಪ್ರಾಣಿಗೆ? ಅವನಿಗೆ ಬುದ್ಧಿ ಇಲ್ಲ, ಪ್ರಾಣಿಗೆ ಮಾತಾಡಕ್ ಬರಲ್ಲ, ಅದಕ್ಕೆ ವಿವೇಕ ಇಲ್ಲ. ವಿವೇಕ ಅಂದ್ರೆ ವಿಂಗ್ಳಿಸಿ ಹೇಳ್ಕೊ ಬರಲ್ಲ. ಆದ್ರಿಂದ ಮನುಷ್ಯನಿಗಿಂತ ಪ್ರಾಣಿಗಳಿಗೆ ಅರಿವು ಕಡಿಮೆ ಅಂತ ಹೇಳಿದ್ವಿ. ಅದಕ್ಕಿಂತ ಇನ್ನೂ ಕಡಿಮೆ ಆಗ್ತಾ ಹೋಗ್ತಾ ಸಸ್ಯಕ್ಕೆ ಇನ್ನೂ ಕಡಿಮೆ ಅಂತ ಹೇಳಿದ್ವಿ. ಸಸ್ಯಕ್ಕೆ ಮುಟ್ಟಿದ ಹೋಗ್ಲಿ ಏನೂ ಗೊತ್ತಾಗಲ್ಲ ಅಂತ ಹೇಳಿದ್ವಿ. ಸಸ್ಯಕ್ಕಿಂತ ಇನ್ನೂ ಕಡಿಮೆ ಅಂತ ಯಾಕೆ ಹೇಳಲ್ಲ? ಇಲ್ವೇ ಇಲ್ಲ ಅಂತ ಯಾಕೆ ಹೇಳಿದ್ರೆ? ವಿಭಾವನ ಅವಿಭಾವನ ಅಂತಾರೆ. ತೋರ್ಕೊಳ್ಳದೆ ಇರುವುದು ಅನ್ನೋದು ಅರಿವಿನಲ್ಲಿ ಒಂದು ವ್ಯತ್ಯಾಸ ಇದೆ ಅಂತ. ಈಗ ನನ್ನ ಪ್ರಶ್ನೆ, ಅರಿವು ತೋರ್ಕೊಳ್ಳುವಾಗ ಯಾವ ರೀತಿ ತೋರ್ಕೊಳ್ತಾ ಇದೆ ಮನುಷ್ಯನಲ್ಲಿ? ಯಾವುದನ್ನ ತೋರ್ಕೊಳ್ತಾ ಇದೆ? ಜೀವಿಯ ಲಕ್ಷಣ ಏನು? ಯಾವ್ದು ತೋರ್ಕೊಳ್ತಾ ಅರಿವು? ಅರಿವಿಗೆ ಅರಿವು ತೋರ್ಕೊಳ್ತಾ ಬೇರೆದಕ್ಕ? ಅದೇ ಪ್ರಶ್ನೆ ಮಾಡಿ, ಈಗ ಆಗಲ್ಲ ಅದು.
ಈಗ ಇಟ್ಕೊಂಡ್ಬಿಟ್ಟಿದೀವಿ, ಅರಿವು ತೋರ್ಕೊಳ್ತಾ ಇದೆ ಅಂದ್ರೆ ಅದು ಬೆಳೀತಾ ಇದೆ, ಅದು ವಂಶಾಭಿವೃದ್ಧಿ ಮಾಡುತ್ತೆ, ಇದರಿಂದ ಇದೆಲ್ಲ ಜೀವಿ ನಮ್ಗೆ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ಕೊಡ್ತಾರೆ ಪಾಠ ಅಲ್ವಾ. ಈಗ ಮನುಷ್ಯ ಜೀವಿ ಹಾಗೆ ಅಂದ್ರೆ ಅವನಲ್ಲಿ ಅರಿವಿದೆ ಹಾಗೆ ಅಂದ್ರೆ ಬೆಳೀತಾ ಇದೆ ಅಂತ. ಬೆಳೀತಾ ಇದೆ ಅನ್ನೋದು ಒಂದು ಕ್ರಿಯೆ ಅಲ್ವಾ. ಈ ಪ್ರಶ್ನೆ ಬಂತು ಈಗ, ಕ್ರಿಯೆಯನ್ನ ಇಟ್ಕೊಂಡದ್ದು ಅರಿವುಳ್ಳದ್ದೋ ಅರಿವಿಲ್ಲದೆ ಇರೋದು? ಎಲ್ಲೆಲ್ಲಿ ಕ್ರಿಯೆ ಇದೆಯೋ ಅಲ್ಲೆಲ್ಲ ಅರಿವಿದೆಯೋ ಅದು ಅಚೇತನ ಅಂತ ಹೇಳೋಣ, ಚೇತನ ಅಂತ ಹೇಳೋಣ? ಕ್ರಿಯೆ ಹೊಳೆ ಕ್ರಿಯೆ ಚೇತನ ಅಂತ. ಬಸ್ ಹೋಗ್ತಾ ಇದೆಯಲ್ಲ, ಬಸ್ ಚೇತನ. ರೈಲು, ಗಾಳಿ, ಕ್ರಿಯೆ ಇರೋದೆಲ್ಲ ಅಚೇತನ. ಹಾಗಾದ್ರೆ ಬೆಳೆಯೋದು ಅನ್ನೋದು ಒಂದು ಕ್ರಿಯೆ, ಹುಟ್ಟೋದು ಕ್ರಿಯೆಯೇ. ಹಾಗಾದ್ರೆ ಕ್ರಿಯೆ ಇರೋದು ಅಚೇತನವಾದ್ರೆ ಅರಿವಿನ ಇದೆ ಅಂತ ನಾವು ತಿಳ್ಕೊಂಡದ್ದು ಯಾವುದರಿಂದ ಅಲ್ವಾ? ಹಾಗಾಗಿ ಅವರು ಶಂಕರರ ಅಭಿಪ್ರಾಯದಲ್ಲಿ ಏನು ಅಂದ್ರೆ, ಚೇತನ ಅಂತ ಒಂದಿದೆಯಲ್ಲ ಅದು ತಾನೇ ತನ್ನನ್ನೇ ತೋರಿಸ್ಕೊಳ್ತಾ ಇದೆ. ಅದು ಚೇತನ ರೂಪವಾಗಿ ತೋರಿಸ್ಕೊಳ್ತಾ ಇದೆ. ಯಾವುದು? ಬರೀ ಚೇತನವೇ ಚೇತನ ಉಳ್ಳದ್ದು ಚೇತನ ಇಲ್ಲದೆ ಇರೋದು ಅನ್ನೋ ರೂಪದಲ್ಲಿ ತೋರಿಸ್ಕೊತಾ ಇದೆ. ಅದನ್ನ ವಿಜ್ಞಾನಂಚ ಅಂತ ಹೇಳಿದ್ರಿ. ಅದು ಬೇಡ, ಇಲ್ಲೇ ಹೇಳ್ಬೇಕು ಅಭವನ್ನ. ಸತ್ಯಂಚ ಅನತ್ಯಂಚ ಸತ್ಯಭವತ್ ಬೇಡ. ವಿಜ್ಞಾನಂಚ ಕಿಮಭವತ ವಾಕ್ಯ ಅದೇಳಿ. ವಿಜ್ಞಾನಂಚ ವಿಜ್ಞಾನಮಭವತು ಅಂತ ಹೇಳ್ಬೇಕಂತ. ಅಂದ್ರೆ ಅಚೇತನ ಚೇತನವುಳ್ಳದ್ದು ಅನ್ನೋದು ಎರಡೂ ರೂಪವನ್ನ ಯಾವ ತಾಳ್ತೋ? ಚೇತನವೇ ತಾಳ್ತೋ. ಈ ಪ್ರಕ್ರಿಯೆ ನೀವು ಹಿಡ್ಕೊಂಡು ಹೊರಟ್ರೆ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಈಗ ಮೂಲಕ್ಕೆ ಬರ್ತೇನೆ ನಾನು. ಇಡೀ ವಿಶ್ವಕ್ಕೆ ಮೂಲ ಉಪಾದಾನ ಕಾರಣ ಯಾವುದು? ಚೇತನವೇ, ಅಚೇತನ ಅಲ್ಲ ಅನ್ನೋದನ್ನು ನಾವು ಅನುಭವದಿಂದ ನೀವು ತೋರಿಸ್ಬೇಕು. ಸೂತ್ರ ಭಾಷ್ಯವನ್ನು ನೀವು ಹೊರಟ್ರೆ, ವಿಚಾರಕ್ಕೆ ಹೊರಟ್ರೆ, 2ನೇ ಸೂತ್ರದಿಂದ ಹಿಡಿದು ಕೊನೆಯವರೆಗೂ ಚೇತನವಾದ ಪರಮಾತ್ಮನೇ ಜಗತ್ತಿಗೆ ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಲ್ಲ. ಬರೀ ನಿಮಿತ್ತ ಕಾರಣ ನಾವು ಹೇಳಿಕೊಟ್ಟಿಲ್ಲ. ಯಾವ ಕಾರಣ? ಇದು ಬಹಳ ಮುಖ್ಯ. ಉಪಾದಾನ ಕಾರಣ ಅಂತ ಹೇಳ್ಕೊಟ್ವಿ. ಚೇತನವೇ ಉಪಾದಾನ ಕಾರಣವಾದರೆ ಈ ಜಗತ್ತಲ್ಲಿ ಹಾದು ಹೊಕ್ಕಾಗಿರೋದು ಯಾವುದು? ಚೇತನವೇ. ಹಾಗಾದ್ರೆ ಜಗತ್ತನ್ನು ನೋಡ್ತಾನೆ ಯಾವುದನ್ನು ತಿಳ್ಕೋಬೇಕು? ಚೇತನವು ಇದು. ಇದನ್ನೇನು ತಿಳ್ಕೋಬೇಕು? ಇದು ಚೇತನ ಅಂತ ತಿಳ್ಕೊಳ್ಬೇಕಾದ್ರೆ ಇಲ್ಲೊಂದು ಚರ್ಚೆ ಇದೆ. ಚೇತನ ನೋಡಿದ್ರೆ ಅದು ಕಾಣಿಸತ್ತ? ಯಾವುದಾದ್ರೂ ಒಂದು ವಸ್ತು ಯಾವುದಕ್ಕಾದ್ರೂ ಕಾಣಬೇಕಾದ್ರೆ ಯಾವುದನ್ನ ಕಾಣಬೇಕು? ಅಚೇತನ ಅದನ್ನ ನೋಡುತ್ತಾ? ಅಚೇತನ ನೋಡುತ್ತಾ? ಅದನ್ನ ಯಾವ್ದಕ್ಕೆ ಕಾಣಬೇಕು? ಚೇತನ ಕಂಡದ್ದೆಲ್ಲ ಚೇತನ ಅಂತ ಹೇಳೋಣ. ಇದು ತರ್ಕ, ಇದು ಅನ್ವಯ ವ್ಯತಿರೇಕ ತರ್ಕ. ತರ್ಕ ಯಾವ್ಯಾವುದು ಚೇತನ ಕಾಣಿಸುತ್ತೋ ಅದು ಕಾಣಿಸಿದ್ದು ಹ್ಯಾಕ್ ಕಾಣಿಸಿದೆ ಗೊತ್ತಾ? ನಮಗೆ ಇನ್ನು ಸ್ವಲ್ಪ ಇದು ಚರ್ಚೆ ಮಾಡಬೇಕಾದಿದೆ. ಎಷ್ಟೊತ್ತಿಗೆ ಟೈಮ್ ಇದೆ? 5:15 ಮುಗಿಯೋಲ್ಲ. ನಾಳೆ ಬೆಳಗ್ಗೆ ಇದೆಯಲ್ವಾ? ಹಾಗಾದ್ರೆ ಬೇಕಾದಷ್ಟು. ನಾಳೆ 2 ಇದೆಯಂತೆ. ನಾನು ಇದು ಯಾತಕ್ಕೆ ಈ ಕಾರ್ಯಕಾರಣ ಪ್ರಕ್ರಿಯೆ ತಗೊಂಡೆ ಅಂದ್ರೆ, ಹಲವು ಮುಖಗಳಿಂದ ನೀವು ಚರ್ಚೆ ಮಾಡಬೇಕು. ನಮ್ಮ ಜೀವನದಲ್ಲಿ ಕುತೂಹಲ ಇದೆ, ನಮ್ಮ ಜೀವನದಲ್ಲಿ ಅರಿವಿನ ಬಗ್ಗೆ ಪ್ರಶ್ನೆ ಇದೆ, ನಮ್ಮ ಜೀವನದಲ್ಲಿ ಯಾಕೆ ಹುಟ್ಟಿತು, ಸೃಷ್ಟಿ ಯಾಕಾಯ್ತು, ನಾವು ಯಾಕೆ ಹುಟ್ಟಿದೀವಿ, ನಾವು ಹುಟ್ಟಿದವೋ ಇಲ್ವೋ, ಈ ಚರ್ಚೆಯಲ್ಲೇ ಇದೆ. ಇದೆಲ್ಲ ಒಂದು ದೊಡ್ಡ ಪ್ರಭಾಗ. ಈಗ ಯಾರು ತಗೊಂಡಿದ್ದೀನಿ ಅಂದ್ರೆ, ಅರಿವಿನಿಂದ ಒಂದು ವಸ್ತುವನ್ನು ತಿಳ್ಕೊಂಡ್ವಿ. ಆ ತಿಳ್ಕೊಂಡ ವಸ್ತು ಅರಿವೇ ಆಗಿದೆ ಅಂತ ಅಂದ್ಬಿಟ್ರೆ ಅರಿವನ್ನು ತಿಳ್ಕೊಂಡಿದೆ ಅಂತ ಆಗ್ಬಿಡ್ತು ಅಲ್ವಾ? ಇದು ಹಂತ ಇಲ್ಲ. ಅರಿವಿನಿಂದ ಅಚೇತನವನ್ನು ತಿಳ್ಕೊಂಡಂತೆ ಹೇಳೋಣ, ಆಗೋಲ್ಲ. ಅಚೇತನ ಅನ್ನೋದು ನಮ್ಗೆ ತೋರ್ಸೋಕೆ ಬರಲ್ಲ. ಹೇಗೆ ಹೇಳಬೇಕು ಅಂದ್ರೆ, ಈಗ ಒಂದು ಕೆಲಸ ಮಾಡೋಣ. ಅರಿವಿನ ಸ್ವರೂಪವನ್ನು ಮುಂಚೆ ಯೋಚನೆ ಮಾಡಬೇಡ, ಆಮೇಲೆ ಅದು ಉಪಾದಾನ ಕಾರಣ ಹೌದೋ ಅಲ್ವೋ ಅಂತ ಯೋಚನೆ ಮಾಡ. ಅರಿವು ಅಂದ್ರೆ ಏನು ಅಂತ ವಿಚಾರ ಮಾಡಿದಾಗ ಅದು ಈ ಜಗತ್ತಿನ ಯಾವುದೇ ಒಂದು ವಸ್ತುವನ್ನ ಈ ಸೈನ್ಸ್ ಪ್ರಕಾರ ಅನಲೈಸ್ ಮಾಡ್ತಾರಲ್ಲ, ಹಾಗೆ ನೋಡಕ್ ಹೋದ್ರೆ ಸಿಗೋಲ್ಲ. ಅದನ್ನ ಯಾವ ರೀತಿ ನೋಡ್ಬೇಕು ಅಂತ ಅರಿವನ್ನ ನಾನವನವರೊಬ್ಬರಿಂದ ನೋಡ್ಬೇಕು. ಇದು ನೋಡೋದ್ರಿಂದ ಅರಿವು ತೋರಲ್ಲ. ಇದು ತೋರೋದಲ್ಲ, ಅಚೇತನವಾಗಿ ನಮ್ಗೆ ಕಾಣಿಸ್ತಾ ಇರೋದ್ರಿಂದ ಅರಿವನ್ನು ಮುಂಚೆ ಗುರುತಿಸಬೇಕು. ಅರಿವಿನ ಮೂಲ ಎಲ್ಲಿದೆ, ಅರಿವಿನ ಸ್ವರೂಪ ಏನು,
ಇದನ್ನು ನಾವು ಆಳವಾಗಿ ಯೋಚನೆ ಮಾಡಿದರೆ ಇದು ದೇಹದಲ್ಲಿ ತೋರುತ್ತೆ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮ ದೇಹದಲ್ಲಿ ತೋರ್ತಾ ಇದೆ. ನಮಗೆ ಎಚ್ಚರವಾದ ಕೂಡಲೇ ಅರಿವು ಬರ್ತಾ ಇದೆ. ಎಲ್ಲಿಂದ ದಾಟ್ಕೊಂಡ್ ಬರ್ತಾ ಇದೆ ಅಂದ್ರೆ ಬುದ್ಧಿಗೆ ಬಂತು, ಇಂದ್ರಿಯಕ್ಕೆ ಬಂತು, ದೇಹಕ್ಕೆ ಬಂತು. ದೇಹದಿಂದ ಹೊರಗಿರೋ ವಸ್ತುಗೆ ಹೋಗ್ಲಿಲ್ಲ, ಎಲ್ಲರ ದೇಹದವರೆಗೆ ಅರಿವು ಬಂತು. ಈ ಅರಿವು ಬಂದದ್ದು ಮೂಲತಃ ಯಾವುದೋ ಒಂದು ವಸ್ತುವಿಂದ ಬಂದಾಗ ಬಂತು. ಹಾಗೆ ಕರೆಂಟ್ ಅನ್ನು ಕೊಟ್ರೆ ಒಂದರಿಂದ ಒಂದಕ್ಕೊಂದು ಪಾಸ್ ಆಗತ್ತ, ಹಾಗೆ ದೇಹದಲ್ಲಿ ಪಾಸ್ ಆಗ್ತಾ ಬಂತು. ಹಾಗಾದ್ರೆ ಈ ಅರಿವು ಯಾವುದಕ್ಕೆ ಸೇರಿದ್ದು, ಅದರ ನಿಜವಾದ ಸ್ವರೂಪ ಏನು, ಎಲ್ಲಿಂದ ಬಂತು ಅನ್ನೋದು ಒಂದು ಕುತೂಹಲ ನಿಮಗಿದ್ರೆ ನೀವು ಚೆನ್ನಾಗಿ ಯೋಚನೆ ಮಾಡಿದ್ರೆ ಅದು ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಅಂತ ಹೇಳ್ತೀನಿ. ನಾನು ಯೋಚನೆ ಮಾಡೋ ಕ್ರಮ ಮಾಡ್ತೀನಿ ಅನುಭವದಿಂದ. ಮೊಟ್ಟ ಮೊದಲು ಏನು ಅಂದ್ರೆ, ಒಂದು ಸಲ ಅರಿವು ಯಾವುದರಲ್ಲಿ ಇದೆ ಕಂಡಿರ್ತೀವೋ ಅದನ್ನು ಬಿಟ್ಟೋಗಿರ್ಬಾರ್ದು. ಅದಕ್ಕೆ ನಾವು ಸ್ವರೂಪ ಅಂತೀವಿ. ಈಗ ಬಿಸಿ ಬೆಂಕಿಗೆ ಸೇರಿದೆ ಅಂತ ಇಟ್ಕೊಳ್ಳಿ. ಬೆಂಕಿಗೆ ಸೇರಿರೋ ಬಿಸಿ ಪಾತ್ರೆಗೆ ಬರ್ಬೋದು, ಪಾತ್ರೆಯಲ್ಲಿರೋ ನೀರಿಗೆ ಬರ್ಬೋದು, ನೀರಿನ ಮುಚ್ಚಳಕ್ಕೆ ಬರ್ಬೋದು. ಆದ್ರೆ ಪಾತ್ರೆಯಲ್ಲೂ ನೀರಲ್ಲೂ ಮುಚ್ಚಳದಲ್ಲೂ ಬಿಟ್ಟು ಹೋಗ್ಬಿಡತ್ತೆ. ಸ್ವಲ್ಪ ಹೊತ್ತು ಬಿಟ್ರೆ ಹೋಗ್ಬಿಡತ್ತೆ. ಬೆಂಕಿಯಲ್ಲಿ ಹೋಗಲ್ಲ. ಬೆಂಕಿ ಅಂದ್ರೆ ಇದಲ್ಲ, ಒಲೆ ಅಲ್ಲ ಅಥವಾ ಕಟ್ಟಿಗೆನೂ ಅಲ್ಲ. ಮೂಲ ಬಿಸಿಯೇ ಬೆಂಕಿಯ ಸ್ವರೂಪ. ಅದನ್ನ ಬೆಂಕಿಯಲ್ಲಿ ಬಿಸಿ ಅನ್ನೋದು ಹೋಗೋದೇ ಇಲ್ಲ. ಅದು ಎಲ್ಲೆಲ್ಲೂ ಇರುವಂತಹದ್ದು. ಅದು ಬಿಸಿ ಎಲ್ಲೆಲ್ಲೂ ಇರುತ್ತೆ, ಹಾಗಿರುತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮ, ಅದೊಂದು ವಿಚಾರ ಮಾಡಬೇಕು. ಹಾಗೆ ನಮ್ಮ ಅರಿವು ನಮ್ಮ ದೇಹದಲ್ಲಿ ಯಾವುದೋ ಒಂದಕ್ಕೆ ಸ್ವರೂಪ ಇದೆ, ಒಂದರಿಂದ ಒಂದು ದಾಟಕೊಂಡು ಹೋಗ್ತಾ ಬರ್ತಾ ಇದೆ. ಯಾವುದನ್ನು ಬಿಟ್ಟು ಹೋಗುತ್ತೋ ಅದಕ್ಕೆ ಅದು ಸೇರಿಲ್ಲ. ನಾನು ಒಬ್ರು ಸೈಂಟಿಸ್ಟ್ ಅಂತ ಕೇಳಿದೆ, ನೋಡಿ ಜಗತ್ತಿನಲ್ಲಿ ಎಷ್ಟು ನೀವು ಪರಮಾಣುಗಳನ್ನು ನೋಡಿದ್ರು ಎಲ್ಲ ಅಚೇತನವೇ. ಅವ್ರ ಪ್ರಕಾರ ಅಚೇತನ ಅಂದ್ರೆ ಅದಕ್ಕೆ ಅರಿವಾಗಲ್ಲ. ಪಂಚಭೂತಗಳನ್ನು ಇಟ್ಕೊಳ್ಳಿ, ಮಣ್ಣಿಗೆ ಚೇತನ ಇದೆ ಅಂದ್ರೆ ಇಲ್ಲ. ನೀರಿಗಿದೆಯಾ? ನೀರಿಗೆ ಅರಿವಿಲ್ಲ. ಬೆಳಕಿಗಿದೆಯಾ? ಬೆಳಕಿಲ್ಲ. ಗಾಳಿಗಿದೆಯಾ? ಆಕಾಶಕ್ಕಿದೆಯಾ? 5 ಕಾರಣ ವಸ್ತುವಿನಲ್ಲಿ ಇಲ್ಲದೆ ಇರೋದು ದೇಹವಾಗಿ ಬಂದಾಗ ಇಲ್ಲಿ ಬರುತ್ತಲ್ಲ, ಅದ್ಯಾಕೆ ಬಂತು? 5 ಕಾಂಬಿನೇಷನ್ ಮಾಡಿದಾಗ. ನಿಜವಾಗಿ ಕೇಳಿದ್ರೆ 5 ಒಂದಕ್ಕೊಂದು ಹೊಂದಲ್ಲ. ನೀರು ಬೆಂಕಿಗಾಗಲ್ಲ, ಬೆಂಕಿಗೆ ನೀರಾಗಲ್ಲ. ಇಲ್ಲಿ ಮಾತ್ರ ಬೆಂಕಿ ನೀರು ಒಟ್ಟಿಗೆ ಇದೆ ದೇಹದಲ್ಲಿ. ಇದೆಯಾ ಇಲ್ವಾ? ದೇಹದಲ್ಲಿ ಬಿಸಿ ಇದೆ, ದೇಹದಲ್ಲಿ ನೀರು ಇದೆ, ದೇಹದಲ್ಲಿ ಮಣ್ಣು ಇದೆ, ದೇಹದಲ್ಲಿ ಗಾಳಿನೂ ಇದೆ, ಆಕಾಶವೂ ಇದೆ. 5 ಇದೆ. ಆದ್ರೆ ಒಂದು ಪ್ಲಸ್ ಆಗ್ಬಿಟ್ಟಿದೆ. ಅಲ್ಲಿ ಇಲ್ಲದೆ ಇರೋದು ಇಲ್ಲಿ ಒಂದು ಯಾವುದು ಎಕ್ಸ್ಟ್ರಾ ಇದೆ? ಅರಿವಿದೆ. ಅದು ಅಲ್ಲಿ ಕಾರಣದಲ್ಲಿ ಇಲ್ಲದೆ ಅದು ಕಾರ್ಯದಲ್ಲಿ ಹಾಕಿ ಬಂತು. ಅದರಿಂದ ತಾನೇ ಇವ್ರು ತಯಾರು ಮಾಡಿದ್ದ. ಅಲ್ಲೆಲ್ಲೂ ಕಾಣಲಿಲ್ಲ, ಇಲ್ಲಿ ಹಾಕಿ ಬಂತು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೇಳಿ ಹೇಳಿ ಹೇಳಿ. ಜಲಜನಕ ಈಗ ಉರಿನ ಜಾಸ್ತಿ ಮಾಡುತ್ತೆ, ಆಮ್ಲಜನಕ ಜಾಸ್ತಿ ಮಾಡುತ್ತೆ. ಏನನ್ನ? ಉರಿಯನ್ನ, ಬೆಂಕಿನ ಆ 2 ಕೂಡ H2O ನೀರಾಗುತ್ತೆ. ಅದು ಆಮ್ಲಜನಕ ಬೆಂಕಿನ ಆರಿಸತ್ತೆ. ವ್ಯತಿರಿಕ್ತ ಇದೆ ಎಲ್ಲವೇ, ಕಾರಣಕ್ಕೂ ಕಾರ್ಯಕ್ಕೂ ವ್ಯತಿರಿಕ್ತ ಇದೆ. ಅಲ್ಲ ಅಲ್ಲ, ಒಂದ್ ನಿಮಿಷ. ಇಲ್ಲಿ ನನಗೆ ಸ್ವಲ್ಪ ಪ್ರಶ್ನೆ ಇದೆ. ಜಲಜನಕ ಅನ್ನೋದು ಆಮ್ಲಜನಕ ಅನ್ನೋದು ಎರಡು ವಸ್ತು ತಾನೆ. 2 ಸೇರಿ ಒಂದಾಗತ್ತೆ ಅಂದ್ರೆ ಏನ್ ಒಂದಾಗತ್ತೆ? 2 ಸೇರಿ ಎರಡಾಗಿರುತ್ತೋ ಒಂದಾಗತ್ತೋ? 2 ಒಂದಾಗತ್ತ? ಯಾವತ್ತದ ಭಿನ್ನ 2 ವಸ್ತುಗಳು ಬೆರಕೆ ಆಗತ್ತ? 2 ಭಿನ್ನ ವಸ್ತುಗಳು ಒಂದಾಗಿ ಬೆರಕೆ ಆಗತ್ತ, ಒಂದಾಗತ್ತ ಅಂತ ಸಾಧ್ಯನೇ ಇಲ್ಲ. ಇದರಲ್ಲಿ ತಾಮ್ರ ಸೇರಿದೆ ಇಟ್ಬೇಡ, ಬಿದ್ದೆ ಹೋಯ್ತು. ಚಿನ್ನವನ್ನ ಉಂಗುರ ಮಾಡಕ್ ತಾಮ್ರ ಸೇರಿರ್ತಾರೆ. ತಾಮ್ರ ಚಿನ್ನ ಒಂದಾಗತ್ತಾ? ಆಗಲೂ ಬೇರೆ ಬೇರೆ ಇರುತ್ತೆ. ತೆಗೆದ್ರೆ ಅಂತ ಅದು ನಮ್ಮ ಕಣ್ಣಿಗೆ ಕಾಣಿಸತ್ತಷ್ಟೇ. ಯಾವಾಗಲೂ 2 ವಸ್ತು ಒಂದಾಗೋದೇ ಇಲ್ಲ. 2 ಭಿನ್ನ ವಸ್ತುಗಳು ನಿಮಗೆ ಭಿನ್ನ ಅಂತ ಗೊತ್ತಾದ ಮೇಲೆ ಅದು ಒಂದಾಯ್ತು ಅಂತ ತಿಳ್ಕೊಳ್ಳೋ ತಪ್ಪು. ತಪ್ಪು ತಿಳ್ಲಿಕೆಯಿಂದ ಒಂದಾಗತ್ತೆ. 2ನೇ ಪ್ರಶ್ನೆ. ಮೊದಲನೇದಲ್ಲಿ ಏನೋ ಒಂದು ಗುಣ ಇತ್ತೆ, 2ನೇದಲ್ಲಿ ಏನೋ ಒಂದು ಗುಣ ಇತ್ತೆ ಅಂತ ಹೇಳಿದ್ರು. ಮೊದಲನೇದು ಏನಾಗತ್ತೆ? ಉರಿಯುತ್ತೆ. ಅದೇ ಉರಿಯುತ್ತಲ್ವಾ? ಆ ಉರಿಯೋದನ್ನು ಕ್ರಿಯೆಗೆ ಬೆಂಕಿಯಾದಾಗತ್ತೋ ಬೆಂಕಿಗೆ ಜೊತೆಯಲ್ಲಿ ಸೇರ್ಕೊಳತ್ತೆ? ಏನಾಗತ್ತೆ ಹೇಳಿದ್ರೆ ಉರಿಯೋದು ಅಂದ್ರೆ ಏನು? ನೀವು ಆಳಕ್ಕೆ ಯೋಚನೆ ಮಾಡಿ. ನನ್ನ ಪ್ರಶ್ನೆ ಏನು ಗೊತ್ತಾ? ಲೋಕದಲ್ಲಿ ಕಂಡ ಹಾಗೆ ಇದು ಉರಿಯತ್ತೆ ಅಂತ ಹೇಳ್ತೀವಿ, ಕಟ್ಟಿಗೆ ಉರಿಯತ್ತೆ ಅಂತ ಹೇಳ್ತೀವಿ. ಕಟ್ಟಿಗೆ ಉರಿಯತ್ತೆ ಅಂದ್ರೆ ಕಟ್ಟಿಗೆ ಇರೋ ಶಕ್ತಿನೇ ಬೆಂಕಿ ರೂಪ ತೋರುತ್ತಷ್ಟೇ ಅಲ್ವಾ? ಬೆಂಕಿನ ಬೆಂಕಿ ಅಂತ ತೋರೋದು. ಕಟ್ಟಿಗೆ ಏನೋ ಬೂದಿ ಇರುತ್ತೆ, ಅದು ಹಾಗೆ ಉಳ್ಕೊಳ್ಳುತ್ತೆ. ಅದನ್ನ ಉರಿಯೋದು ಅನ್ನೋದು ಬೆಂಕಿಯ ಒಂದು ಅಭಿವ್ಯಕ್ತಿ ಮಾತ್ರ. ಈಗ ನೀರು ಅನ್ನೋದು ಬೆಂಕಿಯ ಅಭಿವ್ಯಕ್ತಿ ಅಲ್ವಾ?
ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಅವರು ದೃಷ್ಟಾಂತ ಕೊಟ್ರು. ಏನ್ ದೃಷ್ಟಾಂತ ಕೊಟ್ರು? ಒಂದು ಉರಿಯತ್ತೆ, ಒಂದು ಉರಿಯೋದಕ್ಕೆ ಸಹಾಯ ಮಾಡುತ್ತೆ, ಎರಡೂ ಸೇರಿದ್ರೆ ಆರ್ಸತ್ತೆ ನೀರನ್ನ, ಬೆಂಕಿನ ಅಂತ ಹೇಳಿದಲ್ವಾ. ಆರ್ಸೋದು ಅಂದ್ರೆ ಬೆಂಕಿನ ಹೀರ್ಕೊಳ್ಳೋದಲ್ವಾ. ನೀರ್ ಬೆಂಕಿನ ಹೀರತ್ತೋ, ಬೆಂಕಿ ನೀರನ್ನು ಹೀರ್ಕೊಳ್ಳುತ್ತೋ? ಆಪೋ ಅಗ್ನಿಗೂ ಹಾರುಕಾಹ, ಆಪೋ ಅಗ್ನಿಗೂ ಹಾರುಕಾಹ. ಸ್ವಾಮಿ ಯೋನಿ ಮನು ಅವಿಶಂತಿ. ಯಾವುದು ಯೋನೆ? ತೇಜಸ್ಸು. ಈಗ ಒಂದು ರೀತಿಯಲ್ಲಿ ನಾನು ನಿಜ ಹೇಳೋದಾದ್ರೆ, ಆ ಸೈನ್ಸ್ ಪ್ರಕಾರ ಉಷ್ಣದ ಕಡಿಮೆಯನ್ನೇ ನೀವು ಹೇಳಿದ್ದೀರಿ. ನೀವು ಉಷ್ಣದ ತೀವ್ರತೆ ಆದ್ರೆ ಬೆಂಕಿ ಸ್ವಲ್ಪ, ಉಷ್ಣ ಕಡಿಮೆ ಆಗ್ತಾ ಹೋದ ನೀರು ಇನ್ನೂ ಕಡಿಮೆ ಇದೆ, ಇನ್ನೂ ಕಡಿಮೆ ಇದೆ, ಚಳಿ ಮಂಜುಗಡ್ಡೆ ಇನ್ನೂ ಕಡಿಮೆ ಇದೆ, ಇನ್ನೊಂದಾಗುತ್ತೆ. ಉಷ್ಣವನ್ನೇ ಹಾಗೆ ಅಳತೆ ಮಾಡ್ತಾ ಹೋಗ್ತಾ ಇದ್ದೀರಿ ಅಲ್ವಾ. ನನಗೆ ಇನ್ನು ಮುಖ್ಯ ಏನು ಗೊತ್ತಾ, ನಾನು ಕೊಡೋ ದೃಷ್ಟಾಂತಕ್ಕೂ ಅವ್ರು ಹೇಳೋ ದೃಷ್ಟಾಂತಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಅಲ್ಲಿ ಹೊರಗಡೆ ನಡೆಯುವ ಒಂದು ಕ್ರಿಯೆಯಿಂದ ಒಂದು ಸಿದ್ಧಾಂತ ಮಾಡ್ತಾ ಇದ್ದಾರೆ. ನಾನು ಅನುಭವವನ್ನು ಇಟ್ಕೊಂಡು ಅರಿವು ಯಾವ ಥರದ್ದು ಅಂತ ಕೇಳ್ತಾ ಇದ್ದೀನಿ ನಾನು. ನಿಮ್ದು ದೃಷ್ಟಾಂತ ಅನುಮಾನ. ಅಲ್ಲಿ ಒಂದು ಕಷ್ಟ ಇದೆ. ಉಷ್ಣ ಹೀರ್ಕೊಳ್ಳೋದು ಅನ್ನೋದಿದೆಯಲ್ಲ, ಈಗ ಇಷ್ಟು ನೀರಿದೆ, ಆ ನೀರಿನಲ್ಲಿ ಎಷ್ಟೋ ಉಷ್ಣ ಇದೆ, ಇನ್ನೊಂದು ಕಡೆ ಇಷ್ಟು ಬಿಸಿ ಇದೆ. ಆ ಬಿಸಿ ಆ ಇದರಲ್ಲಿ ಸೇರಿದ್ರೆ ಉಷ್ಣ ತನ್ನ ಉಷ್ಣತೆಯ ಸಮವನ್ನ, ಹಾಗೆ ನೀರು ಸಮತೆಯನ್ನು ಕಾಪಾಡುತ್ತೋ, ಉಷ್ಣ ಸಮತೆಯನ್ನು ಕಾಪಾಡೋಕ್ಕೋಸ್ಕರ ಒಂದು ಲಯವಾಗುತ್ತೆ. ಉಷ್ಣದಲ್ಲೇ ಸೇರೋದು, ಉಷ್ಣ ನೀರಿನಲ್ಲಿ ಸೇರಲಿಲ್ಲ. ಆದ್ರೆ ಕಡಿಮೆ ಉಷ್ಣ, ಹೆಚ್ಚು ಉಷ್ಣ ಎರಡೂ ಸೇರಿ ಒಂದನ್ನು ಒಂದು ಹೀರ್ಕೊಡ್ತು ಅಂತ ಹೇಳ್ತೀವಿ ಅಷ್ಟೇ ಅಲ್ವಾ. ನನಗೆ ಬೇಕಾದದ್ದೇನು ಅಂದ್ರೆ, ಅರಿವಿನ ಸ್ವರೂಪ ಎಲ್ಲಿದೆ ಎಂದು ಹುಡ್ಕೋ ಹೊರಟ್ವಿ ನಾವು. ಯಾತಕ್ಕೆ ಅಂದ್ರೆ, ಅರಿವು ಇದಕ್ಕೆ ಕಾರಣ ಅಂತ ಹೇಳಿದಾಗ ಅದು ಯಾವ ರೀತಿ ಜಗತ್ತಿಗೆ ಕಾರಣ ಅಂತ. ಇನ್ನು 2 ಪ್ರಶ್ನೆ ಉಳ್ಕೊಂಡಿದೆ, ದೊಡ್ಡದಾದ. ಈಗ ಇನ್ನು 10 ನಿಮಿಷ ಇದೆ. ಆ ಪ್ರಶ್ನೆ ಬಂದಿಡ್ತೀನಿ, ನಾಳೆ ಉತ್ತರ ಹೇಳಿರಂತೆ. ಏನು ಪ್ರಶ್ನೆ ಅಂದ್ರೆ, ಇದುವರೆಗೂ ನಾವು ಏನು ಕಾರ್ಯಕಾರಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಚರ್ಚೆಯಲ್ಲಿ ಕೆಲವು ವಸ್ತುಗಳು ನಮಗೆ ಅನುಭವಕ್ಕೆ ಸಿಗದೆ ಹೋದ್ರೂ ಅದಕ್ಕೆ ಕಾರಣ ಹುಡುಕ್ಬೇಕಾಗತ್ತೆ. ಹಾಗೆಂದ್ರೆ ಆಕಾಶ ಅಂದ್ರೆ ಏನು ಗೊತ್ತಿಲ್ಲ. ಸೈನ್ಸ್ ಪ್ರಕಾರ ಆಕಾಶ ಖಾಲಿ ಶೂನ್ಯ, ಅದು ಏನು ಇಲ್ಲ ಅನ್ನೋದನ್ನು ಆಕಾಶ ಅಂತ ಕರೀತಾ ಅಂತ. ನಾವು ಶೂನ್ಯ ಅನ್ನಲ್ಲ. ಆಕಾಶ ಅನ್ನೋದು ಒಂದು ಪದಾರ್ಥ ಅಂತೀವಿ. ಪದದ ಅರ್ಥ, ಪದಾರ್ಥ ಅಂದ್ರೆ ಈಗ ತಗೊಳ್ಳೋ ಪದಾರ್ಥ ಅಂತಲ್ಲ. ಆಕಾಶ ಅನ್ನೋ ಪದಕ್ಕೆ ಒಂದು ಅರ್ಥ ನಮಗೆ ಅನುಭವ ಗೊತ್ತಾಗತ್ತೆ ಅಂತ ಅರ್ಥ. ಎಲ್ಲಕ್ಕೂ ಅವಕಾಶ ಕೊಡುತ್ತಲ್ಲ, ಯಾವುದರಲ್ಲಿ ಘರ್ಷಣೆ ಇಲ್ಲದೆ ಯಾವುದು ಎಲ್ಲಕ್ಕೂ ಅವಕಾಶ ಕೊಡುತ್ತೋ ಅದು ಆಕಾಶ. ಹಾಗೆ ಕಾಲ ಅಂದ್ರೆ ಏನು ಅಂತ ಒಂದು ತಿಳ್ಕೋಬೇಕು. ಕಾಲ ಅಂದ್ರೇನು? ಕಾಲ ನಮ್ಮ ಯಾವ ಇಂದ್ರಿಯ ಕಾಣಿಸುತ್ತೆ? ಕಾಲ ಯಾವಾಗ ಹುಟ್ಟಿತು? ಯಾವಾಗ ಕಾಲ? ಕಾಲಕ್ಕೆ ಮೂಲ ವಸ್ತು ಯಾವುದು? ಉಪಾದಾನ ಕಾರಣ ಯಾವುದು? ಯಾಕಂದ್ರೆ ಜಗತ್ತಿನ ಉಪಾದಾನ ಕಾರಣಕ್ಕೆ ಹೋಗುವಾಗ ಜಗತ್ತೊಳಗಿರೋ ಒಂದೊಂದು ವಸ್ತುಗೂ ತಗೋಬೇಕೋ ಇಲ್ವಾ? ಆಕಾಶಕ್ಕೆ ಉಪಾದಾನ ಕಾರಣ ಯಾವುದು? ಕಾಲಕ್ಕೆ ಉಪಾದಾನ ಕಾರಣ ಯಾವುದು? ಅದನ್ನು ನಾವು ಯೋಚನೆ ಮಾಡಬೇಕು. ಕಾಲ ಅಂದ್ರೇನು, ಅದು ಯಾವ ತರ ಕಾಣಿಸುತ್ತೆ, ಯಾವ ಇಂದ್ರಿಯಕ್ಕೆ ಕಾಣಿಸುತ್ತೆ, ಯಾವ ಅನುಭವ ಗೋಚರವಾಗುತ್ತೆ, ಏನ್ ಪ್ರಯೋಜನ? ಪ್ರಯೋಜನ ಅನ್ನೋ ಶಬ್ದಕ್ಕೆ ನಾವು ಮೂಲವಾಗಿ ಇಡೀ ಜಗತ್ತಿನೆಲ್ಲ ಒಟ್ಟಿಗೆ ಕಾರಣವನ್ನು ಹಡೆಯುವಾಗ ನಿಯಮವನ್ನ ತಗೋತಾ ಇದೀವಿಲ್ಲ, ಕಾರ್ಯಕಾರಣ ನಿಯಮ. ಕಾರ್ಯಕಾರಣದ ನಿಯಮ ಎಲ್ಲೆಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ತಿಳ್ಕೋಬೇಕು. ಆಮೇಲೆ ನಿಜವಾದ ಕಾರ್ಯ ಅಂದ್ರೇನು, ನಿಜವಾದ ಕಾರಣ ಅಂದ್ರೇನು ಅಂತ ನಾನು ಬೇಕಾದ್ರೆ ಬಾಯಿ ಬಿಟ್ಟಿಗೆ ಹೇಳ್ಬಿಡ್ಬೋದು. ಕಾರ್ಯ ಅಂದ್ರೆ ಹೀಗೆ, ಕಾರಣ ಅಂದ್ರೆ ಹೀಗೆ ಅಂತ. ಬರೀ ನಂಬಿಕೆಯಿಂದ ನೀವು ಒಪ್ಕೊಂಡ್ಬಿಡ್ತೀರಿ, ನಿಮ್ಮ ಅನುಭವವನ್ನು ಪರೀಕ್ಷೆ ಮಾಡಲ್ಲ. ಅವ್ರು ದೊಡ್ಡವರು ಹೇಳಿದ್ದಾರೆ, ಶಂಕರಾಚಾರ್ಯ ಹೇಳಿದ್ದಾರೆ, ಅದೇ ಸರಿ ಅಂದ್ಬಿಡ್ತೀರಿ. ಇವ್ರು ಹೇಳ್ಬಿಡ್ತಾರೆ, ಒಂದೇ ಮಾತ್ರ ಹೇಳಿದ್ರೆ ಸತೋ ಹಿಮಾಯ ಜನ್ಮ ಯುಜ್ಯತೆ ನತು ತತ್ವತಃ ತತ್ವತೋ ಜಾಯತೆ ಯಸ್ಯ ಜಾತಂತಸ್ಯ ಹಿ ಜಾಯತೆ. ಒಂದೇ ವಾಕ್ಯ ಮುಗಿಸೇ ಬಿಟ್ರು. ನೀವು ಆಮೇಲೆ ಚರ್ಚೆನೆ ಬರಲ್ಲ. ನಿಜ ಗೊತ್ತಾಗ್ಬಿಟ್ರೆ ಹೆಚ್ಚಿಗೆ ಹೋಗ್ತಿರಲ್ಲ, ಉತ್ತರ ಗೊತ್ತಾಗ್ಬಾರ್ದು. ಉತ್ತರ ಗೊತ್ತಾಗ ಕಾಯಿಸ್ಬೇಕು. ಅಂದ್ರೆ ಯಾವುದೇ ಕಾರ್ಯಕಾರಣ ಪ್ರಕ್ರಿಯೆಯನ್ನೇ ನೀವು ಒಳಗಿಂದ ಆರಂಭ ಮಾಡಿ, ಅಕ್ಕಿ ಅನ್ನದಿಂದ ಆರಂಭ ಮಾಡಿ, ಹತ್ತಿ ಬಟ್ಟೆಯನ್ನು ಆರಂಭ ಮಾಡಿ ಮುಂದೆ ಹೋದಾಗ ಇದರಲ್ಲಿ ಕಾರ್ಯಕಾರಣ ಭಾವ ನಿಯಮ ಆಗಿದೆ. ಇದು ಕಾಲಕ್ಕೆ ಕಾರ್ಯಕಾರಣ ಭಾವ ಹಾಗಾಗ್ಬೋದು, ದೇಶಕ್ಕೆ ಕಾರ್ಯಕಾರಣ ಭಾವ ಹಾಗಾಗ್ಬೋದು, ಇಡೀ ವಿಶ್ವಕ್ಕೆ ಹಾಗಾಗ್ಬೋದು. ಇಡೀ ವಿಶ್ವವನ್ನು ಒಳಗಿಟ್ಕೊಂಡವನು ಅವನು ಯಾವ ರೀತಿ ಕಾರಣ ಆಗಬಹುದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋದ್ರೆ ಕೊನೆಗೆ ಉಪಾದಾನ ಕಾರಣವಾದ ವಸ್ತು ಈ ಜಗತ್ತಿಗೆ ಯಾವುದಿದೆ ಅಂತ ನಾಳೆ ನಮಗೆ ಸಿಗಬಹುದು ಅಂದ್ರೆ ಮನನ ಮಾಡಿದರೆ. ಅಷ್ಟೂ ಪ್ರಕ್ರಿಯೆಯಲ್ಲೂ
ಒಂದು ನೀವು ನೆನ್ಪಿಟ್ಕೊಳ್ಬೇಕಾದ್ದೇನು ಅಂದ್ರೆ ನಾವು ಕಾರಣವನ್ನ ನಮ್ಮದಾಗಿ ಮಾಡ್ಕೊಳಕ್ ಹೋಗ್ಬೇಕು. ಏನೇನು ಮಾಡ್ಕೋಬಾರ್ದು? ಕಾರ್ಯವನ್ನ ನಮ್ದೊಂದು ಮಾಡೋದನ್ನ ಬಿಡೋದನ್ನ ಕಲ್ತ್ಕೋಬೇಕು. ನೀವು ಕಾರಣದಲ್ಲಿ ಪ್ರೇಮ ಇಟ್ರೆ ನೀವು ನಿಜವಾಗಿ ಧೀರರು, ಕಾರ್ಯದಲ್ಲಿ ಪ್ರೇಮ ಇಟ್ರೆ ತುಂಬಾ ದಡ್ರು. ಯಾಕಂದ್ರೆ ನೀವು ಸಹ ಅಳ್ತೀರಿ, ಅಯ್ಯೋ ಕಾರ್ಯ ದೂರ ಹೋಯ್ತು, ಕಾರ್ಯ ಬದಲಾಯಿಸ್ತು, ಕಾರ್ಯ ಬಿಟ್ಟೋಯ್ತು, ಕಾರ್ಯ ನಮ್ ಕಣ್ಮರೆ ಆಯ್ತು, ಅಯ್ಯೋ ಬಡ್ಕೋತೀವಿ. ಕಾರಣ ಆದ್ರೆ ಎಲ್ಲೆಲ್ಲೂ ಇರುತ್ತಲ್ಲ. ನಾವು ಆಕಾಶವನ್ನು ಪ್ರೀತಿಸ್ತಾ ಇದ್ದೀವಿ ಇಟ್ಕೊಳ್ಳಿ. ನಮ್ಮಲ್ಲೊಬ್ರು ಚಿದಂಬರಂ ಹೋಗಿದ್ರು. ಚಿದಂಬರಂ ಆಕಾಶದ ಹೋಗಿದ್ರು. ಹೋಗುವಾಗ ಏನಾಗ್ಬಿಡ್ತು, 9 ಗಂಟೆ ಆಗ್ಬಿಡ್ತು ದೇವಸ್ಥಾನಕ್ಕೆ. ಅವ್ರು ಹೇಳಿದ್ರು 12 ಗಂಟೆ ತನಕ ತೆಗೆಯಲ್ಲ ಅಂತ. ಸರಿ ಕೂತ್ರು ದೇವಸ್ಥಾನದಲ್ಲೇ, ಅದು ಇದು ಪಾರಾಯಣ ಮಾಡ ಕೂತ್ರು. ಗರ್ಭಗುಡಿ ಒಳಗೆ ಬಿಟ್ಲಿಲ್ಲ ಅವರು. ಸರಿ 12:30 ಪಾಪ ಬೇರೆ ಕಡೆಯಿಂದ ಬಂದ್ಯಾರೆ, ರಾತ್ರಿ ಊಟ ಇಲ್ಲ, ಬೆಳಗ್ಗೆಯಿಂದ ಉಪವಾಸ, ಈಶ್ವರ ದರ್ಶನ ಮಾಡಿದ ಮೇಲೆ ಊಟ ಮಾಡಬೇಕು. 12:30 1 ಗಂಟೆ ಹೊತ್ತಿಗೆ ಬಂದು ಈಗ ಹೇಳಿದ್ರು. ಯಾವ್ದನ್ನ ಬಾಗಿಲು ತೆಗೆದ್ರು, ಪರದೆ ಹೇಳಿದ್ರು, ನೋಡಿ ಶಿವಲಿಂಗ ಅನ್ನೋರು. ಎಲ್ಲಿಂದ ಹೀಗೆ ನೋಡ್ತಾ ಇದ್ರು. ಅದೇ ನೋಡ್ತಾ ಇದ್ದೀರ ಎಲ್ಲಿದೆ ಇದೆಲ್ಲಪ್ಪ ಏನು? ಆಕಾಶ ಜ್ಯೋತಿರ್ಲಿಂಗ. ನನ್ನ ನಗ್ತೀರಿ, ನಗೋಕಲ್ಲ. ಈಗ ಪ್ರಶ್ನೆ ಎಷ್ಟಿದೆ ಗೊತ್ತಾ? ಇಲ್ಲ ಆಕಾಶ ಕಾಣಿಸುತ್ತೋ ಇಲ್ವಾ? ಹಾ, 2 ಮಾತು ಕಾಣಿಸುತ್ತಾ? ಇಲ್ಲಿ ಜಾಗ ಇದೆ ಕಾಣುತ್ತೋ ಇಲ್ವಾ? ನೋಡ್ರಿ, ಆಕಾಶದ ಬಗ್ಗೆ ನಮ್ಮ ಸರಿಯಾದ ತಿಳುವಳಿಕೆ ಇಲ್ಲ. ಇನ್ನು ಆಕಾಶಕ್ಕೂ ಕಾರಣ ಅನ್ನೋದನ್ನು ಕಂಡುಹಿಡಿಯೋ ಕೊಟ್ವಲ್ಲ ನಾವು. ಎಂತ ಗಟ್ಟಿಗರು ನಾವು. ಆಕಾಶ ಅಂದ್ರೆ ಗೊತ್ತಿಲ್ಲ, ಕಾಲ ಅಂದ್ರೆ ಗೊತ್ತಿಲ್ಲ, ಇನ್ನು ದೇಶ ಅಂದ್ರೆ ಆಕಾಶ ಅದ, ಇನ್ನು ಅದಕ್ಕೆ ಕ್ರಿಯೆ ಅದು ಅರ್ಥ ಆಗ್ಲಿಲ್ಲ. ಇನ್ನು ಪಂಚಭೂತಗಳು ಇದೇನು ಒಂದೊಂದು ಅರ್ಥವಾಗ್ತಾ ಇಲ್ಲ. ಇದಕ್ಕೆಲ್ಲಕ್ಕೂ ಉಪಾದಾನ ಕಾರಣವನ್ನು ಕಂಡು ಹಿಡ್ಕೊಂಡು ಅದನ್ನು ನಾನು ಪ್ರೀತಿಸ್ತೀನಿ. ನೀವು ನಿಜವಾಗಿ ನೀವು ಆಕಾಶ ನಮ್ದು ಮಾಡ್ಕೊಂಡ್ರೆ ಆಕಾಶನ ಕಳ್ಕೊತೀರಾ? ಆಕಾಶ ನಂದೊಂದು ಮಾಡ್ಕೋತೀರಾ, ನಾನೊಂದು ಮಾಡ್ಕೋತೀರಾ? ಆಕಾಶ ನಾನೊಂದು ಮಾಡ್ಕೊಂಡ್ರೆ ಇದೆಲ್ಲ ಈ ತುಂಡಲ್ಲೇ ಬಿಟ್ಟೋಗ್ಬಿಡುತ್ತೆ. ನಮ್ಮ ಉಪನಿಷತ್ ಹೇಳಿದೆ, ಆಕಾಶವನ್ನು ನಾನೊಂದು ಮಾಡ್ಕೋ, ಆಕಾಶದ ಹಾಗೆ ನೀನು ಅಸಂಗನಾಗಿರೋ, ಆಕಾಶದಂತೆ ನೀ ಎಲ್ಲೆಲ್ಲೂ ಇರೋದು ನೀನಾಗೋ, ಆಕಾಶದಂತೆ ಎಲ್ಲಕ್ಕೂ ಅವಕಾಶ ಕೊಡೋ, ಎಲ್ಲಕ್ಕೂ ಆಧಾರ ಮಾಡೋ ಅಂತ ನೀನು ಹಾಗೆ ಆಕಾಶ ಸ್ವರೂಪವನ್ನು ಪರಮಾತ್ಮ ಅಂತ, ನನ್ನ ನಿಜವಾದ ಸ್ವರೂಪ ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ ಭಾರಿ ಶಕ್ತಿ ಬರುತ್ತಂತೆ. ತತ್ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ಇತ್ಯಾದಿ ಹೇಳುತ್ತೆ. ಅಂದ್ರೆ ನಾನು ಈ ಕಾರ್ಯಕಾರಣ ಪ್ರಕ್ರಿಯೆ ನಿಮ್ಗೆ ಹೇಳ್ತಾ ಇರೋದೇನು ಅಂದ್ರೆ, ನಿಮ್ಮ ಪ್ರೇಮ ಯಾವ ಕಡೆ ಹೋಗ್ಬೇಕೋ ಗಟ್ಟಿ ಹೇಳ್ಕೊಳ್ಳಿ. ನಾಳೆ ಕಾರಣ ಪರಮ ಕಾರಣ ಸಿಕ್ಕಿ ಅಲ್ಲಿ ನಾನು ಅನ್ನೋ ಪ್ರೇಮ ಮಾಡೋವರೆಗೂ ನಾವು ಕಾರ್ಯಕಾರಣ ಪ್ರಕ್ರಿಯೆ ಬಿಡಲ್ಲ, ಅಲ್ಲಿವರೆಗೂ ಹೋಗೇ ಹೋಗ್ತೀವಿ ಅಂತೇಳಿದ್ರೆ ಈ ವಿವೇಕ ಮಾಡಿದ ಪ್ರಯೋಜನ. ಇವ್ರು ನಡುವೆ ಕೇಳ್ತಾರೆ, ಯಾವ ಇದು ಯಾತಕ್ಕೆ ಬೇಕೋ, ಅದನ್ನ ಯಾತಕ್ಕೆ ವಿಚಾರ ಮಾಡಬೇಕು ಅಂತ. ವಿಚಾರ ಮಾಡುವಾಗ ಪ್ರೇಮ ಇಲ್ಲದೆ ವಿಚಾರ ಮಾಡಿದ್ರೆ ನಿದ್ದೆ ಬರುತ್ತೆ, ಬೇಜಾರಾಗತ್ತೆ. ಅಲ್ಲೇ ಸುಮ್ಮನೆ ಒಳತರ್ಕ ಮಾಡ್ತಾರೆ ಅಂತ. ಪ್ರೇಮ ಬರಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಹೌದು ನಾನು ಕಾರಣವನ್ನು ಪ್ರೀತಿಸ್ತೀನಿ ಅಂತ ಗಟ್ಟಿಯಾಗಿ ಬರಬೇಕು. ಅಷ್ಟು ಆಳವಾಗಿದ್ರೆ ಕಾರಣದ ಕಡೆಗೆ ಕಾರ್ಯದಿಂದ ನಾನು ದಾಟಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ಅನುಭವ ನೀವು ವಿಚಾರ ಮಾಡಬೇಕು. ಈಗ 1-1/4 ಗಂಟೆ ಕಾರ್ಯಕಾರಣ ಪ್ರಕ್ರಿಯೆ ಕಾಲು ಭಾಗ ಹೇಳಿದ್ದೀನಿ ನಾನು, ಇನ್ನು 3/4 ಭಾಗ ಹಾಗೆ ಉಳ್ಕೊಂಡಿದೆ. ನಾಳೆ ಅದನ್ನು ನಿಧಾನವಾಗಿ ಮತ್ತೆ ಬ್ರಹ್ಮಸೂತ್ರ ಭಾಷೆನ ಮಾಡಬಹುದು. ವಿಚಾರ ಮಾಡೋ ಅನುಭವ ಪ್ರಧಾನನೇ. ಹೌದು, ನನಗೆ ಅನುಭವನೇ ಹೇಳಬೇಕು ಅಂತಿದೆ. ಎಷ್ಟು ಅನುಭವನ ಹೇಳಬೇಕು ಅಂದ್ರೆ ಕೆಲವು ಸಲ ಅನ್ಸುತ್ತೆ ಇವ್ರು ಏನು ಇಡೀ ಪ್ರಪಂಚದ ಕಾರ್ಯಕಾರಣ ಭಾವನೆ ಇವತ್ತು ಹುಟ್ಟಿದವರು ಅನುಭವದಿಂದ ಹೇಳ್ತಾರೆ ಅಂದ್ರೆ ನಗ್ಬಿಡ್ತಾರೆ ಯಾರಾದ್ರು. ಇವತ್ತಿನ ಹುಟ್ಟಿದೀಯಾ ಅಪರಂ ಭವತೋ ಜನ್ಮ ಪರಂಜನ್ಮ ವಿವಸ್ವತಃ. ನಾನು ಅವನಿಗೆ ಪರಮಾತ್ಮನಿಗೆ ಹೇಳಿದೆ, ಸೂರ್ಯನಿಗೆ ಹೇಳಿದೆ, ನಕ್ಕಾರಲ್ಲ. ಇವತ್ತು ನಾವು ಕೂತ್ಕೊಂಡು ಹುಟ್ಟು ಬಂದವರು ಇಡೀ ವಿಶ್ವದ ಕಾರ್ಯಕಾರಣ ಭಾವ ನಾವು ತಿಳ್ಕೋತೀವಿ. ನಾವು ಅದನ್ನು ತಿಳಿಸ್ತೇನೆ ಹೊರಟ್ರೆ ಯಾರು ನಗ್ತಾರೋ ಇಲ್ವಾ? ತಿಳಿಸ್ತೇವೆ ನಾವು. ಗುರುಗಳಿದ್ದಾರೆ, ಶಾಸ್ತ್ರ ಇದೆ, ಆಗತ್ತೆ. ಈಗ ಸಂಜೆ 6:30 ಇಂದ 7:30 8 ಗಂಟೆವರೆಗೆ ಅವಿದ್ಯೆಯ ಪ್ರಮಾಣ, ಅವಿದ್ಯೆ